Now let's understand about the Latin adjective. So Greek and Latin ಅಂತ ನಮ್ಗೆ ಲ್ಯಾಂಗ್ವೇಜ್ ಗೊತ್ತೈತಿ. ಸೊ ನಾವು ಲ್ಯಾಟಿನ್ ದಿಂದ ಒಂದೊಂದು ವರ್ಡ್ಸ್ ಡೈರೆಕ್ಟ್ ಆಗಿ ನಮ್ದು ಇಂಗ್ಲಿಷ್ ಒಳಗೆ ಇಂಪ್ಲಿಮೆಂಟ್ ಮಾಡಿವು. ಸೊ ಅದು ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನ್ ರೂಲ್ಸ್ ಚೇಂಜ್ ಆಕೈತಿ ಅನ್ನೋದು ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ರೂಲ್ ಆಕ್ಚುಲಿ. ಓಕೆ, ಸೊ ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ತಗೊಂಡನಿ, ದಟ್ ಟು ಲೈಕ್ ಇವು ವರ್ಡ್ಸ್ ಎಕ್ಸಾಮ್ ಒಳಗೆ ಬರ್ತಾವ ಅಷ್ಟ ವರ್ಡ್ಸ್ ತಗೊಂಡನಿ. ಆಕ್ಚುಲಿ ದೇರ್ ಆರ್ ಮೆನಿ ಲ್ಯಾಟಿನ್ ಅಡ್ಜೆಕ್ಟಿವ್ಸ್. ಸೊ ಎಕ್ಸಾಂಪಲ್ ಯಾವಂದ್ರ ಜೂನಿಯರ್, ಸೀನಿಯರ್, ಸುಪೀರಿಯರ್, ಇನ್ಫೀರಿಯರ್, ಪ್ರಯರ್, ಪ್ರಿಫರ್, ಪ್ರಿಫರೇಬಲ್. ಓಕೆ, ಇವು ವರ್ಡ್ಸ್ ಇರಲಿಲ್ಲ, ಏನ್ ಪ್ರಾಬ್ಲಮ್ ಐತಿ ಈಗ. So here I have written these words are already in comparative degree. This is very important. So ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡೋ ಸಂಬಂಧನೇ ಇದನ್ನ ನಾನು ಸಪರೇಟ್ ರೂಲ್ ಒಳಗೆ ತಗೊಂಡನಿ. ಸೊ ಇದನ್ನ ನಾವು ಕಂಪ್ಯಾರಿಟಿವ್ ಆಲ್ರೆಡಿ ಐತೆ ಅಂದ ಕೂಡಲೇ ಇದನ್ನ ಮತ್ತೆ ನಾವು ಡಬಲ್ ಕಂಪ್ಯಾರಿಟಿವ್ ಮಾಡಕ್ ಬರುವುದಿಲ್ಲ. ತಿಳಿತು? ಸೊ ಅಂದ್ರೆ ಏನ, ಮೋರ್ ಜೂನಿಯರ್ ಅಥವಾ ಮೋರ್ ಸೀನಿಯರ್ ಅಥವಾ ಪ್ರಿಫರರ್ ಇಂಥವೆಲ್ಲ ನಮಗೆ ಮಾಡಕ್ ಆಗುದಿಲ್ಲ. ದ್ಯಾಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್. ಸೊ ಅದಕ್ಕೆ ಇದು ಆಲ್ರೆಡಿ ಕಂಪ್ಯಾರಿಟಿವ್ ಐತಿ. ಬಟ್ ಈ ಕಂಪ್ಯಾರಿಟಿವ್ ಇದ್ದ ಟೈಮ್ದಾಗ ಸೊ ನಿಮ್ಗೆ ಅಗೇನ್ ರೀಕಲೆಕ್ಟ್ ಮಾಡ್ಕೊರಿ, ಕಂಪ್ಯಾರಿಟಿವ್ ಡಿಗ್ರಿದ ಸ್ಟ್ರಕ್ಚರ್ ಹೆಂಗಿರತಿ. ಫಸ್ಟ್ ಸಬ್ಜೆಕ್ಟ್ ಇರತಿ, ನೆಕ್ಸ್ಟ್ ವರ್ಬ್ ಇರತಿ, ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ ಇರತಿ, ನೆಕ್ಸ್ಟ್ ದ್ಯಾನ್ ಇರತಿ. ಸೊ ಅಲ್ಲಿ ದ್ಯಾನ್ ಒಳಗ ನಾ ಪರ್ಪಲ್ ಕಲರ್ ಒಳಗ ನಾ ಸ್ಟಾರ್ ಹಾಕಿದ್ನಿ, ವಿಚ್ ವಿ ವಿಲ್ ಬಿ ಸ್ಟಡಿಂಗ್ ಫರ್ದರ್. ಸೊ ಆ ಫರ್ದರ್ ನ ಈಗ ಬತ್ತು ನಮ್ದು. ಸೊ ಈ ಟೈಪ್ ಇದ್ದಾಗ ಲ್ಯಾಟಿನ್ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಿದಾಗ ಸೆಂಟೆನ್ಸ್ ಒಳಗ ದ್ಯಾನ್ ಬದಲಿ ನಾವು ಟು ಯೂಸ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಹೇಳತ್ನು, ಹಿ ಈಸ್ ಜೂನಿಯರ್ ಟು ಮೀ. ಸೊ ಆಬ್ವಿಯಸ್ಲಿ ಹಿ ಈಸ್ ಜೂನಿಯರ್ ಅಂದ್ರ ನಾನು ಕಂಪೇರ್ ಮಾಡಾಕತ್ತಿಲ್ಲ, ಅವ್ ಜೂನಿಯರ್ ಅದಾನು, ದಟ್ಸ್ ಇಟ್. ಹಿ ಈಸ್ ಜೂನಿಯರ್ ಟು ಮೀ ಅಂದ ಕೂಡಲೇ ಕಂಪೇರ್ ಮಾಡಾಕತ್ತೀವಿ. ಕಂಪೇರ್ ಮಾಡಾಕತ್ ಕೂಡಲೇ ವಿ ಹ್ಯಾವ್ ಟು ಯೂಸ್ ಹಿಯರ್ ಎಸ್ ಕಂಪ್ಯಾರಿಟಿವ್ ಡಿಗ್ರಿ. ಸೊ ವಿ ನೋ ದಟ್ ಜೂನಿಯರ್ ಈಸ್ ಆಲ್ರೆಡಿ ಇನ್ ದ ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮ್. ಸೊ ಅದಕ್ಕೆ ಹಿ ಈಸ್ ಜೂನಿಯರ್ ದ್ಯಾನ್ ಮೀ ಅಂತ ಅನ್ನೋದಿಲ್ಲ, ಹಿ ಈಸ್ ಜೂನಿಯರ್ ಟು ಮೀ. ಸೊ ದಿಸ್ ಈಸ್ ದ ಓನ್ಲಿ ಸಿಂಪಲ್ ಎಕ್ಸೆಪ್ಷನ್ ವಿಚ್ ಯು ನೀಡ್ ಟು ರಿಮೆಂಬರ್. ಸೊ ಆಗಲೇ ಹೇಳಿದ್ನ ನಾನು, ಕಂಪೇರಿಟಿವ್ ಐತ್ ಅಂದ್ಕೂಳೆ ಮೋರ್ ಹತ್ತು ಮೋಸ್ಟ್ ಅಂತೂ ಬರುದೇ ಇಲ್ಲ ಬಿಡಿ ಕಂಪೇರಿಟಿವ್ ಒಳಗ. ಸೊ ಮೋರ್ ಹತ್ತು ನಮಗೆ ಯೂಸ್ ಮಾಡಕ್ ಬರುದಿಲ್ಲ. ಆಮೇಲೆ ಇ ಆರ್ ಲೈಕ್ ಟಾಲರ್ ಅಂತೀವಲ್ಲ, ಸೊ ಅದನ್ನು ಯೂಸ್ ಮಾಡಕ್ ಬರುದಿಲ್ಲ. ಸೊ ವಿ ಯೂಸ್ ಜಸ್ಟ್ ಆಸ್ ಇಟ್ ಈಸ್. ಸೊ ಅದನ್ನ ನಾವು ಸೂಪರ್ಲೇಟಿವ್ ಮಾಡಕ್ ಬರುದಿಲ್ಲ. ಈ ಟೈಪ್ ನಾವು ಯೂಸ್ ಮಾಡಿದೀವಿ ಅಂದ್ರೆ ಡಬಲ್ ಕಂಪ್ಯಾರಿಟಿವ್ ಆಕೈತಿ. ಸೊ ಪ್ರೀವಿಯಸ್ ರೂಲ್ ಒಳಗೆ ಹೇಳಿದ ಪ್ರಕಾರ ಡಬಲ್ ಕಂಪ್ಯಾರಿಟಿವ್ ಇಟ್ ಇಸ್ ರಾಂಗ್ ಆಸ್ ಪರ್ ದ ಇಂಗ್ಲಿಷ್ ಗ್ರಾಮರ್ ಸೆಂಟೆನ್ಸ್ ಆರ್ ದ ರೂಲ್ಸ್. ಸೊ ಎಕ್ಸಾಂಪಲ್ಸ್ ನೋಡೋಣ. ರಾಜ್ ಈಸ್ 3 years ಮೋರ್ ಜೂನಿಯರ್ ದ್ಯಾನ್ ಮೀ ಇನ್ ಕಾಲೇಜ್. ಓಕೆ, ಸೊ ಇಲ್ಲಿ ವರ್ಡ್ ಐಡೆಂಟಿಫೈ ಮಾಡ್ರಿ. ಲ್ಯಾಟಿನ್ ಒಳಗೆ ಏನ್ ಬಂದೈತಿ ಈಗ, ಜೂನಿಯರ್ ಅನ್ನೋದು ಬಂದೈತಿ. ಸೊ ಜೂನಿಯರ್ ಅನ್ನೋದು ಬಂದ ಕೂಡಲೇ ಸೊ ನಾವು ಅದನ್ನ ಮತ್ತೆ ಮೋರ್ ಮೋಸ್ಟ್ ಅಂತೂ ಹಾಕೋದಿಲ್ಲ, ಮುಗೀತು, ಇದೊಂದು ಕ್ಯಾನ್ಸಲ್ ಆದ. ಆಮೇಲೆ ಇಲ್ಲಿ ದ್ಯಾನ್ ತೆಗೆದ ಟೂ ಮಾಡ್ತೀವಿ. ಸೊ ನಿಮ್ದು ಫೈನಲ್ ಕರೆಕ್ಟೆಡ್ ಸೆಂಟೆನ್ಸ್ ಏನ್ ಬರುತ್ತೆ ಹೇಳಿ, ರಾಜ್ ಈಸ್ 3 years ಜೂನಿಯರ್ ಟು ಮೀ ಇನ್ ಕಾಲೇಜ್. ದಟ್ಸ್ ಇಟ್. ಓಕೆನಾ, ವೆರಿ ಸಿಂಪಲ್. ಐ ಟೋಲ್ಡ್ ಯು adjective is very simple actually. ಸೊ ಕಾಫಿ ಈಸ್ ಮೋರ್ ಪ್ರಿಫರೇಬಲ್ ದೆನ್ ಟೀ. ಸೊ ಅಗೇನ್ ಇಲ್ಲಿ ವರ್ಡ್ ನೋಡ್ರಿ ನೀವು, ಪ್ರಿಫರೇಬಲ್. ಸೊ ಇಲ್ಲೈತ್ ನೋಡ್ರಿ ಪ್ರಿಫರೇಬಲ್. ಓಕೆ, ಲ್ಯಾಟಿನ್ ಅಡ್ಜೆಕ್ಟಿವ್. ಸೊ ಇಲ್ಲೇನ್ ಮಾಡಾಕತ್ತಾನೆ ನಾನು, ಕಂಪೇರ್ ಕಾಫಿಗೆ ಟೀನ್ ಕಂಪೇರ್ ಮಾಡಾಕತ್ತಾನೆ. ಸೊ ಇಲ್ಲೇ ಮೋರ್ ಅಂತ ಬರ್ದೇನಿ. ಸೊ ಅಬ್ವಿಯಸ್ಲಿ ಡಬಲ್ ಕಂಪ್ಯಾರಿಸನ್ ಅಂತೂ ಮಾಡಕ್ ಬರುದಿಲ್ಲ, ವಿಚ್ ಇಸ್ ಇನ್ ದಿಸ್ ರೂಲ್. ಸೊ ದ್ಯಾನ್ ಇದ್ದಿದ್ದು ಏನ್ ಮಾಡ್ತೀವಿ, ಟೂ ಮಾಡ್ತೀವಿ. ಓಕೆ, ದಟ್ಸ್ ಇಟ್. ನೌ ಲೆಟ್ಸ್ ಟೇಕ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ವೀರೇಶ್ ಈಸ್ ಮೋಸ್ಟ್ ಸೀನಿಯರ್ ಎಂಪ್ಲಾಯ್ ಇನ್ ದ ಆರ್ಗನೈಸೇಷನ್. ಸೊ ಸೀನಿಯರ್ ಅನ್ನೋದು ಲ್ಯಾಟಿನ್ ಅಡ್ಜೆಕ್ಟಿವ್ ಬತ್ತು, ಮೋಸ್ಟ್ ಅನ್ನೋದು ಬರುವುದಿಲ್ಲ. ಸೊ ವೀರೇಶ್ ಈಸ್ ಸೀನಿಯರ್ ಎಂಪ್ಲಾಯಿ ಇನ್ ದ ಆರ್ಗನೈಸೇಷನ್ ಅಂತ ಬರ್ತೀವಿ. ಸೊ ಇಲ್ಲಿ ಕಂಪೇರ್ ಮಾಡಾಕತ್ತಿಲ್ಲ ನಾವು. ಬೈ ಚಾನ್ಸ್ ಇನ್ನೂ ಟೈಪ್ ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ ನೋಡ್ರಿ, ಸೀನಿಯರ್ ಮೋಸ್ಟ್. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಈ ಟೈಪ್ ಯೂಸ್ ಮಾಡ್ತೀವಿ. ಮೋಸ್ಟ್ ಕ್ಯಾನ್ ಬಿ ಪ್ಲೇಸ್ಡ್ ಅಹೆಡ್ ಆಲ್ಸೋ. ಓಕೆ, ಸೊ ಇಂಡಿಯನ್ ಪ್ರಾಡಕ್ಟ್ಸ್ ಆರ್ ಮೋರ್ ಸುಪೀರಿಯರ್ ದನ್ ಚೈನೀಸ್ ಪ್ರಾಡಕ್ಟ್ಸ್. ಸೊ ಸುಪೀರಿಯರ್ ಅನ್ನೋದು ನಮ್ದು ಲ್ಯಾಟಿನ್ ಅಡ್ಜೆಕ್ಟಿವ್ ಐತಿ. ಸೊ ಮೋರ್ ತೆಗೀರಿ, ಇಲ್ಲಿ ದ್ಯಾನ್ ತೆಗೆದ ಟೂ ಅಂತ ಹಾಕ್ರಿ. ದಟ್ಸ್ ಇಟ್. ಸೊ ಕಂಪಲ್ಸರಿಲಿ ಟೂ ಬರ್ಬೇಕಂತ ಏನಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್. ಇದೊಂದು ಎಕ್ಸೆಪ್ಷನ್ ಇತ್ತು ನೋಡ್ರಿ, ಥರ್ಡ್ ಕೇಸ್. ಸೊ ಇಂಡಿಯನ್ ಪ್ರಾಡಕ್ಟ್ಸ್ ಆರ್ ಸುಪೀರಿಯರ್ ಟು ಚೈನೀಸ್ ಪ್ರಾಡಕ್ಟ್ಸ್. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ರವಿ ಈಸ್ ಮೋಸ್ಟ್ ಜೂನಿಯರ್ ದನ್ ಆಲ್ ಹಿಸ್ ಕೊಲೀಗ್ಸ್. ಸೊ ಜೂನಿಯರ್ ಅನ್ನೋದು ನಮ್ದು ಲ್ಯಾಟಿನ್ ವರ್ಡ್ ಐತಿ. ಸೊ ಮೋಸ್ಟ್ ಅನ್ನೋದು ಇಲ್ಲಿ ಬರುವುದಿಲ್ಲ, ಇಲ್ಲಿ ಟೂ ಅನ್ನೋದು ಬರ್ತೈತಿ. ಓಕೆನಾ. ಸೊ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಬಾರ್ನ್ ಮೋರ್ ಪ್ರಯರ್ ಟು ವರ್ಲ್ಡ್ ವಾರ್. ಸೊ ಪ್ರಯರ್ ಐತಿ. ಸೊ ಮೋರ್ ಅನ್ನೋದು ಬರುವುದಿಲ್ಲ, ಇಲ್ಲಿ ಟೂ. ಸೊ ದಿಸ್ ಇಸ್ ಕರೆಕ್ಟ್. ಫೈನ್. ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ಪ್ರಯರ್ ದನ್ ಸುಮಿತ್. ಓಕೆ, ಸೊ ಪ್ರಯರ್ ಅನ್ನೋದೈತಿ. ಸೊ ಇಲ್ಲಿ ಮೋರ್ ಅಂತ ಏನಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್.
ಸೊ ಇಲ್ಲೇ ದ್ಯಾನ್ ಬದಲಿ ಟು ಹಾಕ್ತಿವಿ ನಾವು. ಸೊ ಯು ಶುಡ್ ಐಡೆಂಟಿಫೈ. ಸೊ ಕಂಪಲ್ಸರಿಲಿ ಇಲ್ಲಿ ಟು ಬರಬೇಕು, ಹಿಂಗ್ ಬರಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ನೋಡ್ರಿ ಯಾವ್ದು ಮಿಸ್ಸಿಂಗ್ ಐತಿ ಅದು ಬರೀರಿ. ಸೊ ಬೈ ಚಾನ್ಸ್ ಮೋರ್ ಇತ್ತಂದ್ರೆ ಅದನ್ನು ಸ್ಕ್ರಾಚ್ ಔಟ್ ಮಾಡ್ರಿ, ಇಲ್ಲ ಅಂದ್ರೆ ಇಲ್ಲ. ಸೊ ದಟ್ ವಾಸ್ ಅಬೌಟ್ ದ ಲ್ಯಾಟಿನ್. So now let's start with the fifth rule, that is for absolute adjectives. So what is the meaning of this term absolute adjective? So absolute ಅಂದ್ರೆ it denotes the highest degree of quality. That is they are already in superlative. So when I was explaining about superlative degree ಅಲ್ಲ, so ಈ tallest ಅಂದ ಕೂಡಲೇ ಮತ್ತೆ ಅದಕ್ಕಿಂತ ಎತ್ತರದಾರತ ನಾನು ಯಾರಿಗೂ ಹೇಳುವುದಿಲ್ಲ. So that already defines that that person is of highest quality ಅಂದ್ರೆ ಎಲ್ಲರ್ಕಿಂತ ಎತ್ತರ ಇದ್ದಂಗಾತು. ಸೊ ನಾವು ವೈ ವಿ ಆರ್ ಸ್ಟಡಿಂಗ್ ದಿಸ್ ಆಸ್ ಅ ಸಪರೇಟ್ ರೂಲ್ ಈಸ್, ಈಗ ಒಂದು ಯಾವ್ದಾದ್ರು ಅಬ್ಸಲ್ಯೂಟ್ ಅಡ್ಜೆಕ್ಟಿವ್ಸ್ ಇದ್ವು ಅಂದ್ರ ಓಕೆ. ಸೊ ಐ ಜಸ್ಟ್ ಶೋ ಯು ದ ಲಿಸ್ಟ್ ನಾವ್, ಯು ವಿಲ್ ಗೆಟ್ ಟು ನೋ ಲೈಕ್ ವಿಚ್ ಆರ್ ದ ಅಬ್ಸಲ್ಯೂಟ್ ಅಡ್ಜೆಕ್ಟಿವ್ಸ್. ಸೊ ಇವೆಲ್ಲ ನೋಡ್ರಿ, ಅಬ್ಸಲ್ಯೂಟ್, ಎಟರ್ನಲ್, ಚೀಫ್, ಸರ್ಕ್ಯುಲರ್, ರೌಂಡ್, ಟ್ರಯಾಂಗುಲರ್, ಇಂಪಾಸಿಬಲ್, ಐಡಿಯಲ್, ಯೂನಿವರ್ಸಲ್, ಯೂನಿಕ್, ಸುಪ್ರೀಂ, ಎಕ್ಸ್ಟ್ರೀಮ್, ಟೋಟಲ್, ಹೋಲ್, right, wrong, perfect, complete, blind, empty. Okay, so these are all the absolute adjectives. ಆಮೇಲೆ you already like he is the supreme leader ಅಂತೀವಲ್ಲ ನಾವು, ಇಲ್ಲಿ ಸುಪ್ರೀಮ್ ಅಂತ ಐತ್ ನೋಡ್ರಿ. ಸೊ he is the supreme leader ಅಂದ್ರೆ ಯಾರು ಲೀಡರ್ ಇವ್ರಕ್ಕಿಂತ ಮೇಲಿಲ್ಲ. ಸೊ that means they are already of the highest degree. So we cannot add. Okay, so let me erase this and show you. ಸೊ ಇಲ್ಲಿ ನೋಡ್ರಿ ನಾನು ಏನ್ ಪಾಯಿಂಟ್ ಮೆನ್ಷನ್ ಮಾಡೀನಿ. ಸೊ we cannot make them as the comparative degree. ಸೊ ಈಗ ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ಮೋರ್ ಅತ್ ಯೂಸ್ ಮಾಡ್ತೀವಿ, ಆಮೇಲೆ ಇ ಆರ್ ಅತ್ ಆದ್ರೂ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಸಿಲೆಬಲ್ ರೂಲ್ ಪ್ರಕಾರ. ಸೊ ವಿ ಕ್ಯಾನಾಟ್ ಡೂ ದಟ್. ಸೊ ಮೋರ್ ಅತ್ ನಾವು ಈಗ ಮೋರ್ ಸುಪ್ರೀಂ, ಮೋರ್ ಎಕ್ಸ್ಟ್ರೀಮ್ ಅತ್ತು ಹಾಕಕ್ ಬರುದಿಲ್ಲ. ಅಂಡ್ ವಿ ಕ್ಯಾನಾಟ್ ಮೇಕ್ ದಮ್ ಆಸ್ ದ ಡಬಲ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಇದನ್ನು ನಾನು ನಿಮ್ಗೆ ರೂಲ್ ಎಕ್ಸ್ಪ್ಲೇನ್ ಮಾಡಿದ್ನಿ, ಲೈಕ್ ಮೇ ಬಿ ಐ ಥಿಂಕ್ ರೂಲ್ ನಂಬರ್ 2 ಒಳಗೆ ಹೇಳಿದ್ನಿ. ಸೊ ಡಬಲ್ ಕಂಪ್ಯಾರಿಟಿವ್, ಡಬಲ್ ಪಾಸಿಟಿವ್, ಡಬಲ್ ಸೂಪರ್ಲೇಟಿವ್ ಅತ್ ನಮ್ಗೆ ಮಾಡಕ್ ಆಗುದಿಲ್ಲ. ಸೊ ಈ ವರ್ಡ್ ಇಂದ ನಾವು ಮೋಸ್ಟ್ ಸುಪ್ರೀಮು, ಮೋಸ್ಟ್ ಟೋಟಲು ಅಥವಾ ಟೋಟಲೆಸ್ಟ್, ಹೋಲೆಸ್ಟ್, ರೈಟೆಸ್ಟ್, ಸೊ ಈ ಟೈಪ್ ವರ್ಡ್ಸ್ ನಮಗೆ ಯೂಸ್ ಮಾಡಕ್ ಆಗುದಿಲ್ಲ. ಸೊ ದಟ್ ಇಸ್ ವಾಟ್ ಹೌ ಯು ವಿಲ್ ಬಿ ಫೈಂಡಿಂಗ್ ದ ಎರರ್ ಇನ್ ದ ಎಕ್ಸಾಮ್. ಸೊ ಈ ವರ್ಡ್ ಇಂದ ಏನಾದ್ರೂ ನೀವು ಮೋರು, ಮೋಸ್ಟ್ ಇತ್ತಂದ್ರ ಅಥವಾ ಮುಂದ ಇ ಆರು, ಇಎಸ್ಟ್ ಇತ್ತಂದ್ರ, ಸೊ ದ್ಯಾಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಬಿಕಾಸ್ ದೇ ಆರ್ ಆಲ್ರೆಡಿ ಆಫ್ ದ ಹೈಯೆಸ್ಟ್ ಆರ್ಡರ್. ಸೊ ನಾವು ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ಸ್, you will get to know. So ಈಗ round at one word ಐತಿ. So if we see that word here, so yes, so this word is the absolute adjective. Okay, so ಅದರ ಸಂಬಂಧಿ ಇದನ್ನ ನಾವು more round or rounder ಅಂದ್ರೆ ಏನು ಕಂಪ್ಯಾರಿಟಿವ್ ಮಾಡಕ್ ಆಗುದಿಲ್ಲ, ಅಥವಾ ಮೋಸ್ಟ್ ರೌಂಡ್ ಅಥವಾ ರೌಂಡೆಸ್ಟ್ ಅಂತಂದ್ರೆ ನಮಗ ಸೂಪರ್ಲೇಟಿವ್ ಮಾಡಕ್ ಆಗುದಿಲ್ಲ. ಸೊ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ರೌಂಡ್ ಹಿಂದೆ ನಿಮ್ಗೆ ಎಲ್ಲಾದ್ರೂ ಎಕ್ಸಾಮ್ ಒಳಗ ರೌಂಡರು, ರೌಂಡೆಸ್ಟ್ ಅಥವಾ ಮೋರ್ ರೌಂಡ್, ಮೋಸ್ಟ್ ರೌಂಡ್ ಇತ್ತಂದ್ರ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಸೇಮ್ ವೇ ಈಗ ಐಡಿಯಲ್ ಅಂತ ನೋಡೋಣ. ಸೊ ಇಫ್ ವಿ ಸಿ ದಿಸ್ ಲಿಸ್ಟ್, ಸೊ ಇಲ್ಲ ಐತ್ ನೋಡ್ರಿ. ಸಿ ದೇರ್ ಆರ್ ಮೆನಿ ಅಗೇನ್ ಅಬ್ಸಲ್ಯೂಟ್ ಅಡ್ಜೆಕ್ಟಿವ್ಸ್, ಬಟ್ ಅಗೇನ್ ಆಸ್ ಪರ್ ಎಕ್ಸಾಮ್ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅಷ್ಟ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡೇನಿ. ಸೊ ಐಡಿಯಲ್ ಇದ್ದದ್ದು ನಾವೀಗ ಮೋರ್ ಐಡಿಯಲು, ಐಡಿಯಲಿಯರು ಅಥವಾ ಮೋಸ್ಟ್ ಐಡಿಯಲು, ಐಡಿಯಲೆಸ್ಟು, ಸೊ ಈ ಟೈಪ್ ಎಲ್ಲ ನಾವು ಮೆನ್ಷನ್ ಮಾಡೋದಿಲ್ಲ. ಸೊ ರಿಮೆಂಬರ್ ದಟ್. Okay, so now let's see few examples in the statement form. That is, from this you will get to know like how we will be able to identify the error. So this is most impossible task. So impossible ಅನ್ನೋದು ಏನೈತಿ ಇದು? So this is our absolute adjective. So ಅದರಿಂದ most at mention ಮಾಡ್ಯಾರು. So already it is of the highest order, that is it is in superlative. So hence we will not be using the word as most here. So this is this is the impossible task. So ಇಷ್ಟ ನಾವು ಮೆನ್ಷನ್ ಮಾಡ್ತೀವಿ ಇಲ್ಲೇ. Okay, so this is how you need to remember. He has bought the most unique car that can fly. So again ಇದ್ರೊಳಗೆ ಚೆಕ್ ಮಾಡ್ರಿ ನೀವು, ಯೂನಿಕ್ ಅನ್ನೋದು ಏನೈತಲ್ಲ, ಸೊ ದಿಸ್ ಇಸ್ ಅವರ್ ಅಬ್ಸಲ್ಯೂಟ್ ಅಡ್ಜೆಕ್ಟಿವ್. ಸೊ ಅದರ ಸಂಬಂಧ ಹಿಂದಿಲಿ ಮೋಸ್ಟ್ ಅಂತ ಬರುವುದಿಲ್ಲ. Okay, let's take one more example. Constitution is the most supreme law of the land. ಸೊ ಆಗಲೇ ನಾನು ಹೇಳಿದ್ದಿಲ್ಲ, ಸುಪ್ರೀಂ ಅಂದ್ರೆ ಏನ ಹೈಯೆಸ್ಟ್ ಆರ್ಡರ್ ನ ಇದ್ದಂಗಾತು. ಸೊ ಅದ್ರೊಳಗೆ ಮೋರು, ಮೋಸ್ಟ್ ಅನ್ನೋದೇನು ಬರುವುದಿಲ್ಲ. ಸೊ ದ ಮೋಸ್ಟ್ ಚೀಫ್ ಕನ್ಸರ್ನ್ ಈಸ್ ಟು ಸೇವ್ ಅವರ್ ಪ್ಲಾನೆಟ್. ಓಕೆ, ಸೊ ನಮ್ದು ಚೀಫ್ ಕನ್ಸರ್ನ್, ಇಂಪಾರ್ಟೆಂಟ್ ಕನ್ಸರ್ನ್. ಸೊ ಇದು ಅಬ್ಸಲ್ಯೂಟ್ ಅಡ್ಜೆಕ್ಟಿವ್ ಆತು. ಸೊ ಇಲ್ಲೇ ಮೋಸ್ಟ್ ಅತ್ ಬರುವುದಿಲ್ಲ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಹೌ ಲೈಕ್ ಅಬ್ಸಲ್ಯೂಟ್ ಅಡ್ಜೆಕ್ಟಿವ್ ಇಸ್ ವೆರಿ ವೆರಿ ಸಿಂಪಲ್. ಬಟ್ ಇದ್ರೊಳಗ ನಿಮ್ದು ಎಫರ್ಟ್ಸ್ ಎಲ್ಲಿ ಬರ್ತೈತೆ ಅಂದ್ರೆ ಲೈಕ್ ಹೌ ಶುಡ್ ವಿ ರಿಮೆಂಬರ್ ದ absolute adjective and how we can identify ಅನ್ನೋದು.
ಸೊ ಈಗ ನೀವು ನೆನಪಿಟ್ಕೊಂಡ್ರೆ ಅಂದ್ರೆ ಆಬ್ವಿಯಸ್ಲಿ ಆ ವರ್ಡ್ಸ್ ನಿಮಗೆ ನಾಳೆ ಕ್ವಶನ್ ಒಳಗೆ ಎಕ್ಸಾಮ್ ಒಳಗೆ ಬಂತಂದ್ರ ದೆನ್ ಆಬ್ವಿಯಸ್ಲಿ ಯು ವಿಲ್ ಬಿ ಐಡೆಂಟಿಫೈ. ಸೊ ದೇ ಆರ್ ಆಲ್ರೆಡಿ ಇನ್ ದ ಹೈಯೆಸ್ಟ್ ಆರ್ಡರ್. ಸೊ ಅದ್ರ ಸಂಬಂಧ ಹಿಂದ ಮೋಸ್ಟ್ ಮೋರು ಬರುವುದಿಲ್ಲ ಅಥವಾ ಫರ್ದರು ಇಆರು EST ಅನ್ನೋದು ಬರುವುದಿಲ್ಲ. ಸೊ ನಾವು ಕಮಿಂಗ್ ಟು ದ 6th ರೂಲ್. ಓಕೆ, ಸೊ ಇದು 6th ರೂಲ್ ಐತಿ. ದಟ್ ಈಸ್ ಆಸ್ ಪ್ಲಸ್ ಪಾಸಿಟಿವ್ ಡಿಗ್ರಿ ಪ್ಲಸ್ ಆಸ್ ಅಂತ ಹೇಳಕತ್ತಾರ ಅವರು. ಸೊ ಪ್ಲಸ್ ಪಾಸಿಟಿವ್ ಡಿಗ್ರಿ ಪ್ಲಸ್ ಆಸ್ ಅಂತ ಐತಿ. ಸೊ ನೋಡೋಣ ವಾಟ್ ಎಕ್ಸಾಕ್ಟ್ಲಿ ದಿಸ್ ಪರ್ಟಿಕ್ಯುಲರ್ ರೂಲ್ ಮೀನ್ಸ್ ನಾವು. ಸೊ ಈಗ ನಮ್ದು ಯಾವ್ದೋ ಒಂದು ಸ್ಟೇಟ್ಮೆಂಟ್ ಒಳಗ ಅದ್ರ ಸ್ಟ್ರಕ್ಚರ್ ಒಳಗ ಆಸ್ ಪ್ಲಸ್ ಪಾಸಿಟಿವ್ ಡಿಗ್ರಿ ಅಂದ್ರೇನ ನಮ್ದು ಎಕ್ಜೆಕ್ಟಿವ್ ಒರಿಜಿನಲ್ ಫಾರ್ಮ್ ಲೈಕ್ ಟಾಲ್, ಟಾಲರ್, ಟಾಲೆಸ್ಟ್ ಅಂತಿದ್ರ ಒರಿಜಿನಲ್ ಫಾರ್ಮ್ ಏನಾಯ್ತು ಟಾಲ್ ಆತು. ಸೊ ಆಸ್ ಅಲ್ಲಿ ಕಂಪಲ್ಸರಿಲಿ ನಾವು ಪಾಸಿಟಿವ್ ಫಾರ್ಮ್ ಅನ್ನ ಯೂಸ್ ಮಾಡಲೇಬೇಕು. ಸೊ ಇಲ್ಲಿ ಕಂಪೇರೇಟಿವ್ ಸೂಪರ್ಲೇಟಿವ್ ಯೂಸ್ ಮಾಡಿದ್ರೆ ರಾಂಗ್. ಸೊ ಅದೇ ಎಕ್ಸಾಮ್ ಒಳಗ ಅಲ್ಲಿ ಕಂಪೇರೇಟಿವ್ ಸೂಪರ್ಲೇಟಿವ್ ಬಟ್ ಅಂದ್ರ ವಿ ಶುಡ್ like cross it off or we should correct it off and then we should mention the positive degree. Okay, so ಇದನ್ನ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ದ ಅಫರ್ಮೇಟಿವ್ ಸೆಂಟೆನ್ಸ್. ಸೊ ಈಗ ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೆ ಏನ ಪಾಸಿಟಿವ್ ಸೆಂಟೆನ್ಸ್. ಸೊ ಆ ಸೆಂಟೆನ್ಸ್ ಒಳಗ ನಾಟ್ ಟು ನೋ ಆ ಟೈಪ್ ವರ್ಡ್ಸ್ ಯೂಸ್ ಮಾಡಿರೋದಿಲ್ಲ. ಬಟ್ ಈಗ ಯಾವ್ದಾದ್ರು ಒಂದು ಸೆಂಟೆನ್ಸ್ ಒಳಗ ನಾಟ್ ನೋ ಅಥವಾ ಮೆನ್ಷನ್ ಮಾಡಿದ ಕೂಡಲೇ ಅದೇನಾಗ್ಬಿಡ್ತೈತಿ ನೆಗೆಟಿವ್ ಸೆಂಟೆನ್ಸ್ ಆಗ್ತೈತಿ. ಸೊ ಅದು ನೆಗೆಟಿವ್ ಸೆಂಟೆನ್ಸ್ ಆದ ಕೂಡಲೇ ನಮ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಏನಾಗ್ತೈತಿ ಸೊ ಪ್ಲಸ್ ಪಾಸಿಟಿವ್ ಡಿಗ್ರಿ ಪ್ಲಸ್ ಆಸ್. Okay, so let's see the note now what I have mentioned. We know that positive degree is used when no comparison between person or things are done. Correct? ಯಾಕಂದ್ರೆ ನಿಮ್ಗೆ ನಾನು ಸ್ಟಾರ್ಟಿಂಗ್ ಅನ್ನ ಪಾಸಿಟಿವ್ ಡಿಗ್ರಿ ಶಿ ಈಸ್ ಟಾಲ್ ಅಂತ ಅಷ್ಟೇ ಹೇಳಾಕತ್ತೇನೆ. ಸೊ ಆಕೆ ಯಾರ್ಕಿಂತ ಟಾಲ್ ಅದಾಳು ಅಥವಾ ಎಲ್ಲಾರ್ಕಿಂತ ಟಾಲ್ ಅದಾಳು ಅದನ್ನ ನಾವು ಕಂಪೇರ್ ಮಾಡಕ್ ಹತ್ತಿಲ್ಲ. ಸೊ ದಟ್ ಟೈಮ್ ವಿ ಗೋ ವಿತ್ ದ ಪಾಸಿಟಿವ್ ಡಿಗ್ರಿ. ಓಕೆ, ಇವನ್ ನಾವು ರೂಲ್ ನಂಬರ್ 3 ಒಳಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ ನೋಡ್ರಿ, ಲೈಕ್ ನೋ ಕಂಪ್ಯಾರಿಸನ್ ಅಂತಿದ್ದಾಗ. ಸೊ ನೋ ಕಂಪ್ಯಾರಿಸನ್ ಇದ್ದಾಗ ನಾವು ಪಾಸಿಟಿವ್ ಡಿಗ್ರಿ ಅಂತ ಮಾಡ್ತೀವಿ. ಬಟ್ ಒಂದ್ ಎಕ್ಸ್ಕ್ಲೂಷನ್ ಅನ್ನೋದು ಐತಿ ಇಲ್ಲಿ, ಏನಾಯ್ತದು ಬಟ್ ಇನ್ ದಿಸ್ ಕೇಸ್ ವಿ ಯೂಸ್ ಪಾಸಿಟಿವ್ ಡಿಗ್ರಿ ಟು ಕಂಪೇರ್ ದ ಥಿಂಗ್ಸ್. ಸೊ ಈ ಟೈಮ್ ಒಳಗ ಇವೊಂದು ನಮ್ದು ಕಂಪ್ಯಾರಿಸನ್ ಬಂದ ಕೂಡಲೇ ವಿ ಯೂಸ್ ಆಸ್ ಪಾಸಿಟಿವ್ ಡಿಗ್ರಿ. ಶಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಸುಪ್ರಿಯಾ ಹಿಂಗೇನಾದ್ರು ಹೇಳತ್ತೀವಿ. ಸೊ ಆಬ್ವಿಯಸ್ಲಿ ನಾವು ಕಂಪೇರ್ ಮಾಡಾಕತ್ತೀವಿ. ಕಂಪೇರ್ ಮಾಡೋ ಮುಂದೆ ಬ್ಯೂಟಿಫುಲ್ ಅನ್ನು ನಾವು ಏನ್ ಮಾಡಾಕತ್ತೀವಿ ತಂದು ಪಾಸಿಟಿವ್ ಡಿಗ್ರಿ ಒಳಗ ನಾವು ಮೆನ್ಷನ್ ಮಾಡಾಕತ್ತೀವಿ. ಸೊ ವಿ ಆರ್ ನಾಟ್ ಮೆನ್ಷನಿಂಗ್ ಆಸ್ ಲೈಕ್ ಏನದು ಲೈಕ್ ಕಂಪೇರಿಟಿವ್ ಆರ್ ಸೂಪರ್ಲೇಟಿವ್ ಅಂತ ನಾವು ಮಾಡೋದಿಲ್ಲ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನಂತ ಹೇಳಿದ್ದೆ ನಾನು, ಪಾಸಿಟಿವ್ ಡಿಗ್ರಿ ಅನ್ನೋದು ನಾವು ಲೈಕ್ ಕಂಪ್ಯಾರಿಸನ್ ಇರ್ಲಾರ್ದ ಟೈಮ್ದಾಗ ನಾವು ಯೂಸ್ ಮಾಡ್ತೀವಿ. ಬಟ್ ಈ ಎಕ್ಸ್ಕ್ಲೂಷನ್ ಒಳಗ ಈ ಫಾರ್ಮ್ಯಾಟ್ ಇದ್ದಾಗ ಸೊ ಇವನ್ ದೋ ದೇರ್ ಇಸ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್ ಸ್ಟಿಲ್ ವಿ ಗೋ ವಿತ್ ದ ಪಾಸಿಟಿವ್ ಡಿಗ್ರಿ ಹಿಯರ್. ಸೊ ಇಲ್ಲಿ ಆಸ್ ಕಂಪ್ಯಾರಿಟಿವ್ ಡಿಗ್ರಿ ಆಸ್ ಅಂತ ನೀವು ಬರೆದ್ರೆ ಅಂದ್ರೆ ದಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್. ಸೊ ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ಸ್ ವಿತ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ಸೊ ಲೆಟ್ಸ್ ರೀಡ್. ವಿಶಾಲ್ ಈಸ್ ಆಸ್ ಮೋರ್ ಇಂಟೆಲಿಜೆಂಟ್ ಆಸ್ ಕರಣ್. ಸೊ ಇಲ್ಲಿ ನಾವು ಯಾರನ್ನ ಕಂಪೇರ್ ಮಾಡಾಕತ್ತೀವಿ, ವಿಶಾಲನ್ ಕಂಪೇರ್ ಮಾಡಾಕತ್ತೀವಿ, ಕರಣನ್ ಕಂಪೇರ್ ಮಾಡಾಕತ್ತೀವಿ. ಬಟ್ ವೆನ್ ವಿ ಸಿ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್, ಸೊ ಇಲ್ಲಿಯೂ ಆಸ್ ಐತಿ, ಇಲ್ಲಿಯೂ ಆಸ್ ಐತಿ. ಸೊ ಈ ಟೈಮ್ದಾಗ ನಮ್ದು ನಡುವಿಂದ ಏನ್ ಬರ್ಬೇಕಿದೆ ಅಡ್ಜೆಕ್ಟಿವ್. ಸೊ ಇಟ್ ಶುಡ್ ಬಿ ಇನ್ ದ ಪಾಸಿಟಿವ್ ಡಿಗ್ರಿ. ಬಟ್ ಇಲ್ಲಿ ನೋಡ್ರಿ ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಸೊ ಇದು ಪಾಸಿಟಿವ್ ಬದಲಿ ಕಂಪೇರಿಟಿವ್ ಐತಿ. ಸೊ ದಟ್ಸ್ ದ ರೀಸನ್ ವಿ ವಿಲ್ ಜಸ್ಟ್ ರಿಮೂವ್ ಇಟ್ ಆಫ್. ಸೊ ನಮ್ದು ಫೈನಲ್ ಕರೆಕ್ಟೆಡ್ ಸೆಂಟೆನ್ಸ್ ಏನ್ ಬರುತ್ತೆ ಐ ಜಸ್ಟ್ erase and show. ಸೊ ವಿಶಾಲ್ ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ಕರಣ್. ತಿಳಿತು? ಸೊ ಇದು ನೋಡ್ರಿ ಸೆಂಟೆನ್ಸ್ ಸ್ಟ್ರಕ್ಚರ್ ಇದಾತು. ವಿಶಾಲ್ obviously we are comparing. ಸೊ as ಅನ್ನೋದು ಬಂದೈತಿ. ಸೊ ಇನ್ ಬಿಟ್ವೀನ್ ನಮ್ದು ಪಾಸಿಟಿವ್ ಡಿಗ್ರಿ ಇರಬೇಕು. ಸೊ ಪಾಸಿಟಿವ್ ಬಿನ್ ನಿಮ್ದು ಕಂಪ್ಯಾರಿಟಿವ್ ಅಥವಾ ಸೂಪರ್ಲೇಟಿವ್ ಇತ್ತಂದ್ರೆ ದಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್. ಸೊ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ನೋಡೋಣ ಏನ್ ಹೇಳಾಕತ್ತಾನೆ ಇಲ್ಲಿ. ವಿಶಾಲ್ ಈಸ್ ಸೋ ಇಂಟೆಲಿಜೆಂಟ್ ಆಸ್ ಕರಣ್. ನಿಮ್ಗೆ ನಾಳೆ ಎಕ್ಸಾಮ್ ಒಳಗೆ ಕೊಟ್ರಂದ್ರ ಸೊ ಇಲ್ಲಿಯೂ ನಾನು ವಿಶಾಲ್ಗ ಕರಣ್ಗ ರಿಪ್ರೆಸೆಂಟ್ ಮಾಡಾಕತ್ತಾನೆ, ಕಂಪೇರ್ ಮಾಡಾಕತ್ತಾನೆ. ಸೊ ಇಲ್ಲಿಯೂ ಸೋ ಐತಿ, ಇಲ್ಲಿಯೂ ಆಸ್ ಐತಿ, ಇದು ಕರೆಕ್ಟ್ ಐತಿ. ಇದು ಇಂಟೆಲಿಜೆಂಟ್ ಅನ್ನೋದೈತಿ, ಪಾಸಿಟಿವ್ ಡಿಗ್ರಿ ಐತಿ, ಇದು ಕರೆಕ್ಟ್ ಐತಿ. ಬಟ್ ಸ್ಟಿಲ್ ನಾನು ರಾಂಗ್ ಅಂತ ಹೇಳಾಕತ್ತೇನೆ. ಥಿಂಕ್ ಮಾಡ್ರಿ ಯಾಕಂದ್ರೆ ಇದು ಅಫರ್ಮೇಟಿವ್ ಸೆಂಟೆನ್ಸ್ ಐತಿ. ಈ ಕಂಡೀಷನ್ ಸೋ ಅನ್ನೋದು ನಾವ್ ಯಾವಾಗ ಯೂಸ್ ಮಾಡಬಹುದಂದ್ರ ಓನ್ಲಿ ಇಫ್ ಇಟ್ ಇಸ್ ಆಫ್ ನೆಗೆಟಿವ್ ಸೆಂಟೆನ್ಸ್. ಸೊ ಈ ಸೆಂಟೆನ್ಸ್ ನಾವು ನೋಡಿದ್ವಿ ಅಂದ್ರ ವಿಶಾಲ್ ಈಸ್ ಸೋ ಇಂಟೆಲಿಜೆಂಟ್ ಆಸ್ ಕರಣ್ ಒಳಗ ನಿಮಗ್ ನೆಗೆಟಿವ್ ಸೆಂಟೆನ್ಸ್ ಏನೂ ಇಲ್ಲ. ಸೊ ಅದರ ಸಂಬಂಧ ನಾಳೆ ನಿಮ್ಗೆ ಎಕ್ಸಾಮ್ ಒಳಗ ಇದನ್ನ ಸೋ ಅತ್ ಕೊಟ್ರ ಅಂದ್ರ ಅದನ್ನ ಸ್ಕ್ರಾಚ್ ಔಟ್ ಮಾಡಿ ನೀವು ಆಸ್ ಅಂತ ಮಾಡಬೇಕು. ಸೊ ಹೋಪ್ ಇಟ್ ಇಸ್ ಕ್ಲಿಯರ್. ಇನ್ನೊಂದು ನೋಡೋಣ ಇದ ಸ್ಟೇಟ್ಮೆಂಟ್. ಸಿ ರಾದರ್ ದನ್ ಗಿವಿಂಗ್ ಮೆನಿ ಎಕ್ಸಾಂಪಲ್ಸ್ ಅಲ್ಲ, ಇದ್ರೊಳಗ ನಾವು ಡಿಫ್ರೆಂಟ್ ಫಾರ್ಮ್ಯಾಟ್ ಅನ್ನು ನಾವು ತಿಳ್ಕೊಂಡಿವಿ ಅಂದ್ರೆ ನಮ್ಗೆ ಗೊತ್ತಾಕೈತಿ. ಸೊ ಇಲ್ಲಿ ನೋಡೋಣ. ವಿಶಾಲ್ ಈಸ್ ನಾಟ್
ಆಸ್ ಇಂಟೆಲಿಜೆಂಟ್ ಆಸ್ ಕರಣ್. ಸೊ ಇದ್ರೊಳಗೆ ಫಸ್ಟ್ ನಾವೇನ್ ಕಂಪೇರ್ ಮಾಡೋದು, ಅಗೇನ್ ಇಲ್ಲೇ ವಿಶಾಲನ್ ಕರಣ್ ಕಂಪೇರ್ ಮಾಡಾಕ್ತಾರ, ದ್ಯಾಟ್ ಇಸ್ ಫೈನ್. ಆಮೇಲೆ ಇಲ್ಲಿ ನೋಡ್ರಿ ನಾಟ್ ಅನ್ನೋದೈತಿ. ಸೊ ನಾಟ್ ಅಂದ್ರೆ ಏನಾಯ್ತು, ನಮ್ದು ನೆಗೆಟಿವ್ ಸೆಂಟೆನ್ಸ್ ಆಯ್ತು. ಸೊ ನೆಗೆಟಿವ್ ಸೆಂಟೆನ್ಸ್ ಇದ್ದ ಟೈಮ್ದಾಗ ಇಲ್ಲಿ ಆಸ್ ಬರೋದಿಲ್ಲ, ಇಲ್ಲಿ ಸೋ ಬರ್ತೈತಿ. ಸೊ ನಮ್ದು ಕರೆಕ್ಟೆಡ್ ಸೆಂಟೆನ್ಸ್ ನೋಡೋನು. ಲೆಟ್ ಮಿ ಇರೇಸ್ ಅಂಡ್ ಶೋ. ಸೊ ವಿಶಾಲ್ ಈಸ್ ನಾಟ್ ಸೋ ಇಂಟೆಲಿಜೆಂಟ್ ಆಸ್ ಕರಣ್. ಸೊ ತಿಳಿಯಾಕತ್ತೈತಲ್ಲ ಡಿಫರೆನ್ಸ್. ನಾ ಒಂದ ಎಕ್ಸಾಂಪಲ್ ನಿಮ್ಗೆ ಎಷ್ಟು ಡಿಫ್ರೆಂಟ್ ಫಾರ್ಮ್ಯಾಟ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಓಕೆ, ಸೊ ಜಸ್ಟ್ ರೀವಾಚ್ ದಿಸ್, ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಶಿ ಈಸ್ ಆಸ್ ಮೋರ್ ಬ್ಯೂಟಿಫುಲ್ ಆಸ್ ಅರ್ಚನಾ. ಸೊ ಅಕ್ಕಿಗೆ ಅರ್ಚನಾಗ್ ನಾವು ಕಂಪೇರ್ ಮಾಡಾಕ್ತಿವಿ, ದಟ್ ಇಸ್ ಫೈನ್. ಸೊ ಆಸ್ ಅನ್ನೋದೈತಿ. ಸೊ ಫಸ್ಟ್ ಕೇಸ್ ಆಯ್ತು. ಸೊ ಇಲ್ಲೇ ನೆಗೆಟಿವ್ ಅನ್ನೋದು ಏನೂದಿಲ್ಲ, ದಟ್ಸ್ ವೈ ಇಟ್ ಇಸ್ ಅಫರ್ಮೇಟಿವ್ ಕೇಸ್. ಬಟ್ ಇಲ್ಲಿ ಏನ್ ನಮ್ದು ಮಿಸ್ಟೇಕ್ ಇದ್ದಂಗ ಆಯ್ತು. ಇಫ್ ಯು ಸಿ ಹಿಯರ್ ಮೋರ್ ಬ್ಯೂಟಿಫುಲ್ ಅಂತ ಬರ್ದಾರು. ಸೊ ಅದನ್ನ ನಾವು ಮೋರ್ ಅಂತ ಕ್ಯಾನ್ಸಲ್ ಮಾಡ್ತೀವಿ, ಜಸ್ಟ್ ನಾವ್ ಏನ್ ಮೆನ್ಷನ್ ಮಾಡ್ತೀವಿ, ಬ್ಯೂಟಿಫುಲ್ ಅಂತ ಮಾಡ್ತೀವಿ. ಸೊ ಬ್ಯೂಟಿಫುಲ್ ಅಂತ ಆದ ಕೂಡಲೇ ಏನಾಗ್ತದು, ಪಾಸಿಟಿವ್ ಡಿಗ್ರಿ ಆಯ್ತು, ದಟ್ ಇಸ್ ಕರೆಕ್ಟ್. ಸೊ ಅಗೇನ್ ಇದ್ರೊಳಗೂ ಸಮ್ ಡಿಫ್ರೆಂಟ್ ಸಿಮಿಲರ್ ಎಕ್ಸಾಂಪಲ್ಸ್ ನಾವು ನೋಡೋಣ. ಶಿ ಈಸ್ ಸೋ ಬ್ಯೂಟಿಫುಲ್ ಆಸ್ ಅರ್ಚನಾ ಅಂತ ಹೇಳಕತ್ತೇನೆ ನಾನು. ಸೊ ಶಿ ಅರ್ಚನಾ ಕಂಪೇರ್ ಮಾಡಕ್ತಿವಿ, ದಟ್ ಇಸ್ ಫೈನ್. ಇಲ್ಲೇ ಪಾಸಿಟಿವ್ ಡಿಗ್ರಿ ಐತಿ, ದಟ್ ಈಸ್ ಅವರ್ ಅಡ್ಜೆಕ್ಟಿವ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಸೋ ಆಸ್ ಐತಿ. ಸೊ ಸೋ ಆಸ್ ಕಂಡೀಷನ್ ನಾವು ಯಾವಾಗ ನೋಡಬಹುದು, ಓನ್ಲಿ ಇಫ್ ಇಟ್ ಇಸ್ ಆಫ್ ನೆಗೆಟಿವ್ ಕೇಸ್. ಬಟ್ ಇಲ್ಲ ನಮ್ದು ನೋಡಿದ ಕೂಡ ನೆಗೆಟಿವ್ ಕೇಸ್ ಏನೂ ಇಲ್ಲ, ಇಟ್ ಈಸ್ ಆಫ್ ಅಫರ್ಮೇಟಿವ್ ಕೇಸ್. ಸೊ ಅದಕ್ಕೆ ಇದನ್ನ ಸ್ಕ್ರಾಚ್ ಔಟ್ ಮಾಡಿ ಶಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಅರ್ಚನಾ ಅಂತ ಮಾಡ್ತೀವಿ ನಾವು. ಓಕೆ, ಸೊ ಇನ್ನೊಂದು ನೋಡೋಣ ಎಕ್ಸಾಂಪಲ್ ಇದ್ರೊಳಗೆ. ಶಿ ಈಸ್ ನಾಟ್ ಆಸ್ ಬ್ಯೂಟಿಫುಲ್ ಆಸ್ ಅರ್ಚನಾ ಅಂತ ಆಗತ್ತೀವಿ. ಸೊ ಶಿ ಅರ್ಚನಾ ಕಂಪೇರ್ ಮಾಡಕ್ತಿವಿ, ಕರೆಕ್ಟ್. ಇಲ್ಲ ನಾಟ್ ಅನ್ನೋದು ನೆಗೆಟಿವ್ ಐತಿ, ಸೊ ನೆಗೆಟಿವ್ ಸೆಂಟೆನ್ಸ್ ಐತಿ. ಸೊ ನಾಟ್ ಆದ ಕೂಡಲೇ ನಮ್ದು ಸೋ ಬರ್ಬೇಕು ಆಕ್ಚುಲಿ, ಬಿಕಾಸ್ ಸೋ ಪಾಸಿಟಿವ್ ಡಿಗ್ರಿ ಆಸ್ ಅಂತ ಬರಬೇಕು. ಸೋ ಬದ್ಲಿ ಆಸ್ ಐತಿ. ಸೊ ಅದನ್ನ ಕ್ಯಾನ್ಸಲ್ ಔಟ್ ಮಾಡಿ ನಾನು ಏನ್ ಮಾಡ್ತೀನಿ, ಸೋ ಅಂತ ಮಾಡ್ತೀನಿ. ಸೊ ಇಲ್ಲೇ ಬ್ಯೂಟಿಫುಲ್ ಅನ್ನೋದು ಏನೈತಿ, ಪಾಸಿಟಿವ್ ಡಿಗ್ರಿ ಐತಿ, ದಟ್ ಇಸ್ ವೆಲ್ ಅಂಡ್ ಗುಡ್. ಸೊ ಇದ್ರೊಳಗೆ ನಮ್ದೇನು ಕರೆಕ್ಷನ್ ಇಲ್ಲ. ಸೊ ಅದನ್ನ ಇಲ್ಲ ಐತಿ ನೋಡ್ರಿ, ಶಿ ಈಸ್ ನಾಟ್ ಸೋ ಬ್ಯೂಟಿಫುಲ್ ಆಸ್ ಅರ್ಚನಾ. ಸೊ ಹೋಪ್ ದಿಸ್ ಇಸ್ ಕ್ಲಿಯರ್. ಇದ್ರೊಳಗೆ ನಿಮ್ಗೆ ಏನು ಡೌಟ್ ಇಲ್ಲ ಅನಿಸ್ತೈತಿ. ಸೊ ಇನ್ನೊಂದು ನೋಡೋಣ ಎಕ್ಸಾಂಪಲ್. ದ ಫೈನಲ್ ಎಕ್ಸಾಮ್ ಈಸ್ ಟು ಲೈಕ್ಲಿ ಟು ಬಿ ಸೋ ಡಿಫಿಕಲ್ಟ್ ಆಸ್ 10 times ದ ಪ್ರೀವಿಯಸ್ ಎಕ್ಸಾಮ್. ಸೊ ಇದ್ರೊಳಗ ನಾವು ನೆಗೆಟಿವ್ ನೋ ನಾಟ್ ಅನ್ನೋದು ಏನು ಮೆನ್ಷನ್ ಮಾಡಿಲ್ಲ. ಸೊ ಬಟ್ ಇಲ್ಲಿ ನೋಡ್ರಿ ಸೋ ಅತ್ ವರ್ಡ್ ಯೂಸ್ ಮಾಡ್ಯಾರು. ಸೊ ಅದಕ್ಕೆ ನಾವೇನ್ ಕರೆಕ್ಟ್ ಮಾಡ್ತೀವಿ, ಸೋ ಬದ್ಲಿ ಆಸ್ ಅತ್ ಹಾಕ್ತಿವಿ. ಸೊ ಇವೇನ್ ಕೀವರ್ಡ್ಸ್ ಇರ್ತಾವಲ್ಲ, ನಿಮಗೆ ಮೊದಲಾದ್ರೂ ಅದನ್ನ ಹೇಳಿದ್ನಿ, ಟೆಕ್ನಿಕಲ್ ಒಳಗಾದ್ರೂ ಎಕ್ಸಾಮ್ ಪೇಪರ್ ಒಳಗ ಕೀವರ್ಡ್ಸ್ ಐಡೆಂಟಿಫೈ ಮಾಡಬೇಕು. ಆಮೇಲೆ ಇದೇನ್ ಕಂಪ್ಲೀಟ್ ಕನ್ನಡ ಇದು ಸಾರಿ ಇಂಗ್ಲಿಷ್ ಗ್ರಾಮರ್ ಅನ್ನೋದು ಏನೈತಲ್ಲ, ಇದ್ರ ಒಳಗೂ ನೀವು ಕೀವರ್ಡ್ಸ್ ಐಡೆಂಟಿಫೈ ಮಾಡಿದ್ರೆ ಅಷ್ಟ ನೀವು ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್ಸ್ ಇನ್ ದ ಎಕ್ಸಾಮ್. ಸೊ ನಿಮ್ಗೆ ಅದು ಕೀವರ್ಡ್ಸ್ ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯು ಕೆನಾಟ್ ಆನ್ಸರ್. ಸೊ ನಿಮಗೆ ಇದ್ರೊಳಗೆ ಏನ್ ಎರರ್ ಐತೆ ಅನ್ನೋದ ದ ಫೈನಲ್ ಎಕ್ಸಾಮ್ ಅಂತಂದ್ ಇಲ್ಲಿ ಬರೀತಾರ ಅವರು. ಓಕೆ, ಸೊ ಫೈನಲ್ ಎಕ್ಸಾಮ್ ಅಂತಂದ ಇಲ್ಲಿ 1 ಅತ್ ಮಾಡ್ತಾರು, ಈಸ್ 2 ಅತ್ ಇಲ್ಲಿ ಮಾಡ್ತಾರು, 2 ಅತ್ ಮಾಡ್ತಾರು. ಸೊ ಇಲ್ಲಿ ಹಿಂಗ್ ಮಾಡ್ತಾರು, 3 ಅತ್ ಮಾಡ್ತಾರು. ಸೊ ಇಲ್ಲಿ ಹಿಂಗ್ ಮಾಡ್ತಾರು, 4 ಅತ್ ಮಾಡ್ತಾರು. ಸೊ ಎದ್ರ ಒಳಗೆ ಮಿಸ್ಟೇಕ್ ಐತೆ ಅಂತ ಕೇಳ್ತಾರೆ, ವೆದರ್ ಇಟ್ ಈಸ್ ಇನ್ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಆರ್ ಫೋರ್ತ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಸೊ ಆಬ್ವಿಯಸ್ಲಿ ದ ಎರರ್ ಈಸ್ ಇನ್ ದ ಥರ್ಡ್ ಪಾರ್ಟ್. ಸೊ ನಿಮ್ಗೆ ಅವಾಗ ಇದು ರೂಲ್ ನೆನಪಿದ್ರ ಅಷ್ಟೇ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಸಚ್ ಕ್ವಶನ್ಸ್. ತಿಳಿತಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹಿ ರ್ಯಾನ್ ಆಸ್ ಫಾಸ್ಟರ್ ಆಸ್ ಹಿ ಕುಡ್ ಟು ವಿನ್ ದ ರೇಸ್. ಸೊ ಇದ್ರೊಳಗೆ ನೆಗೆಟಿವ್ ಅಂತೂ ಏನೂದಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಹಿ ರ್ಯಾನ್ ಆಸ್ ಫಾಸ್ಟರ್ ಆಸ್ ಹಿ ಕುಡ್ ಟು ವಿನ್ ದ ರೇಸ್ ಅಂತ ಹೇಳಕತ್ತೀವಿ. ಸೊ ಇದ್ರೊಳಗೆ ನಾವೇನ್ ಚೇಂಜ್ ಮಾಡಬೇಕು, ಫಾಸ್ಟರ್ ಅನ್ನೋದೈತಿ. ಸೊ ಫಾಸ್ಟರ್ ಅನ್ನೋದು ನಾವೇನ್ ಮಾಡಬೇಕು, ಪಾಸಿಟಿವ್ ಡಿಗ್ರಿ ಒಳಗೆ ಮಾಡಬೇಕು. ಸೊ ಆಸ್ ಫಾಸ್ಟ್ ಆಸ್. ಓಕೆ, ಸೊ ದಟ್ ಇಸ್ ಹೌ ಯು ವಿಲ್ ಕರೆಕ್ಟ್ ದ ಎರರ್. ಇನ್ನೊಂದು ಎಕ್ಸಾಂಪಲ್, ಐ ಪರ್ಫಾರ್ಮ್ಡ್ ಆಸ್ ಬೆಸ್ಟ್ ಆಸ್ ಐ ಕುಡ್ ಇನ್ ದ ಎಕ್ಸಾಮ್ಸ್. ಸೊ ಅದರ ಸಂಬಂಧ ಇಲ್ಲಿಯೂ ಏನಾಯ್ತು, ಸೂಪರ್ಲೇಟಿವ್ ಐತಿ, ಅದನ್ನ ತೆಗೆದ ಪರ್ಫಾರ್ಮ್ಡ್ ಆಸ್ ಗುಡ್. ಸೊ ಅಷ್ಟು ಮಾಡಿದ್ರೆ ನಿಮ್ದು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಡಿಯಾಸ್ ಲ್ಯಾಂಡ್ ಈಸ್ ಮೋರ್ ಬಿಗ್ಗರ್ ದನ್ ಪಾಕಿಸ್ತಾನ್ ಬಟ್ ನಾಟ್ ಆಸ್ ಬಿಗ್ಗರ್ ಆಸ್ USA. ಸೊ ಇದ್ರೊಳಗೆ ಏನ್ ಬರ್ತೈತಿ, ಎರಡು ಎರರ್ ಅದಾವ ನೋಡ್ರಿ. ಇದು ಮೋರ್ ಬಿಗ್ಗರ್ ಅತೈತಿ. ಸೊ ನಾವ್ ಇದ್ರೊಳಗೆ ಏನ್ ಇಂಪ್ಲಿಮೆಂಟ್ ಮಾಡ್ತೀವಿ, ರೂಲ್ ನಂಬರ್ 2, ದಟ್ ಇಸ್ ಡಬಲ್ ಏನು ಆಗುದಿಲ್ಲ, ಇಲ್ಲಿ ಡಬಲ್ ಡಿಗ್ರಿ ಕೇಸ್ ಅತ. ಸೊ ಬಿಗ್ಗರ್ ಅಂದ ಕೂಡಲೇ ಆಲ್ರೆಡಿ ಇಟ್ ಈಸ್ ಇನ್ ದ ಕಂಪ್ಯಾರಿಟಿವ್ ಡಿಗ್ರಿ. ಓಕೆ, ಬಿಗ್ಗರ್ ಬಿಗ್ಗೆಸ್ಟ್. ಸೊ ಮೋರ್ ಅನ್ನೋದು ತೆಗಿತೀವಿ. ಸೊ ಇನ್ನೊಂದು ನೋಡ್ರಿ, ಇಲ್ಲೇ ಆಸ್ ಬಿಗ್ಗರ್ ಆಸ್ ಅಂತ ಅಂದ ಕೂಡಲೇ ನಮ್ದೇನಾತಿದು, ನಾಟ್ ಆಸ್ ಬಿಗ್ಗರ್ ಆಸ್. ಸೊ ನಾಟ್ ಅಂದ ಕೂಡಲೇ ನಮ್ದು ನೆಗೆಟಿವ್ ಆತು. ಸೊ ಇಲ್ಲಿ ನಾವು ಚೇಂಜ್ ಮಾಡಿ ಸೋ ಅಂತ ಬರೀತೀವಿ. ಬಿಗ್ಗರ್ ಇದ್ದಿದ್ದು ಏನ್ ಮಾಡ್ತೀವಿ ನಾವು, ಪಾಸಿಟಿವ್ ಆಗಿ ಮಾಡ್ತೀವಿ. ಸೊ ದಟ್ಸ್ ವೈ ಇಟ್ ಇಸ್ ಬಿಗ್. ಸೊ ಇಲ್ಲಿ ನೋಡ್ರಿ. ಓಕೆ,
ಸೊ ನಾನು ಇದನ್ನ ಒಂದೇ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಾಕ್ತೇನೆ ಅಂತಂದ್ರೆ ನಿಮ್ದು ರೂಲ್ ನಂಬರ್ 2, 3 ಅತ್ ಮರೆತು ಬಿಡಬಾರ್ದು. ಸೊ ಸೈಮಲ್ಟೇನಿಯಸ್ಲಿ ಅವನು ನಾನು ಹೆಂಗ್ ಅಪ್ಲೈ ಮಾಡಬಹುದು ಅನ್ನೋದು ಯು ಶುಡ್ ಸಿ ದಮ್ ಆಲ್ಸೋ. ಓಕೆ, ನೆಕ್ಸ್ಟ್, ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಸೋ ಬೆಟರ್ ಆಸ್ ಮ್ಯೂಚುವಲ್ ಫಂಡ್ ಅಂತ ಹೇಳಾಕ್ತಾರೆ. ಸೊ ನಾಟ್ ಅನ್ನೋದು ಏನಾಯ್ತು ನಮ್ದು ನೆಗೆಟಿವ್ ಆಯ್ತು, ಕರೆಕ್ಟ್. ಸೊ ಆಸ್ ಅನ್ನೋದು ಐತಿ, ಇದು ಕರೆಕ್ಟ್ ಆಯ್ತು. ನೆಗೆಟಿವ್ ಇದ್ದಾಗ ಸೊ ಆಸ್ ಇರ್ಬೇಕು, ಬಟ್ ಇಲ್ಲಿ ಬೆಟರ್ ಐತಿ. ಸೊ ಅದನ್ನ ಚೇಂಜ್ ಮಾಡಿ ನಾವ್ ಏನ್ ಮಾಡ್ತೀವಿ, ಗುಡ್ ಮಾಡ್ತೀವಿ. ದಟ್ಸ್ ಇಟ್. ಸೊ ಸಿಂಪಲ್ ಆಗಿ ನಾವು ಎರರ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದೆಷ್ಟು ರೂಲ್ಸ್ ಕಲ್ತೀವಿ ನಾವು ಇಲ್ಲಿವರೆಗೂ, ರೂಲ್ 6. ಓಕೆ, ಸೊ ಇದೇ ರೂಲ್ ಬತ್ತು ನಮ್ದು ರೂಲ್ ನಂಬರ್ 7. ಸೊ ರೂಲ್ ನಂಬರ್ 7 ಅಂದ್ರೆ ಏನ, ಪ್ಯಾರಲಲ್ ಇನ್ಕ್ರೀಸ್, ಪ್ಯಾರಲಲ್ ಡಿಕ್ರೀಸ್, ಪ್ಯಾರಲಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ನಾನು ನಿಮ್ಗೆ ಇಷ್ಟ ಹೇಳಿದ್ನಿ ಅಂದ್ರೆ ಇದು ಏನಪ್ಪಾ ಅಂತ ನಿಮ್ಗೆ ಕನ್ಫ್ಯೂಷನ್ ಆಕೈತಿ. ಸೊ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಪ್ಯಾರಲಲ್ ಇನ್ಕ್ರೀಸ್ ಅಂದ್ರೆ ಏನ, ಈಗ ಒಂದು ಸ್ಟೇಟ್ಮೆಂಟ್ ಒಳಗ ಇಫ್ 2 ಥಿಂಗ್ಸ್ ಇನ್ಕ್ರೀಸಸ್ ಪ್ಯಾರಲಲಿ, ಸೊ 2 ಪ್ಯಾರಾಮೀಟರ್ ಬಗ್ಗೆ ನಾವು ಮಾತಾಡ್ತಿರ್ತೀವೋ, 2 ಪ್ಯಾರಾಮೀಟರ್ ಪ್ಯಾರಲಲ್ ಆಗಿ ಇನ್ಕ್ರೀಸ್ ಆತಂದ್ರ that case is called as parallel increase case. So ಇನ್ನು ನಿಮ್ಗೆ ತಿಳಿದಿಲ್ಲ ಅಂದ್ರು let's see one example, it will be easy for you. So ಇಲ್ಲಿ ಬರ್ದೆ, the older we get the wiser we are. ಸೊ ನಮಗೆ ಏಜ್ ಆದಂಗ ನಾವು ಇಂಟೆಲಿಜೆಂಟ್ ಆಗ್ತೀವಿ, ಬಿಕಾಸ್ ಇಟ್ ಈಸ್ ಅಬೌಟ್ ಎಕ್ಸ್ಪೀರಿಯನ್ಸ್, ರೈಟ್. ಸೊ ನಮಗೆ ಲೈಫ್ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದಿಂತ್ರ ಸೊ ವಿ ವಿಲ್ ಬಿಕಮ್ ಮೋರ್ ವೈಸ್. ಸೊ ಇದ್ರೊಳಗೆ ಏನಾಯ್ತು, ಪ್ಯಾರಲಲಿ ಇನ್ಕ್ರೀಸ್. ಸೊ ನಮ್ದು ಏಜು ಆಗಾಕತ್ತೈತಿ, ನಾವು ಹುಷಾರು ಆಗಾಕತ್ತೀವಿ. ಸೊ ಇಟ್ ಈಸ್ ದ ಪ್ಯಾರಲಲ್ ಇನ್ಕ್ರೀಸ್ ಕೇಸ್. ಸೊ ಪ್ಯಾರಲಲ್ ಡಿಕ್ರೀಸ್ ಕೇಸ್ ಅಂದ್ರೆ ಏನಾಗ್ತೈತಿ, 2 ಥಿಂಗ್ಸ್ ಏನ ನಾ ಸೆಂಟೆನ್ಸ್ ಒಳಗೆ ಹೇಳಿರ್ತಾನಲ್ಲ, ಸೊ ಇಲ್ಲಿ 2 ಥಿಂಗ್ ಯಾವ್ದಿದ್ದು ಫಸ್ಟ್ ಸೆಂಟೆನ್ಸ್ ಒಳಗ, ಇಫ್ ಯು ಸಿ ಹಿಯರ್ ಪ್ರಾಪರ್ಲಿ, ಸೊ ಒಂದು ಓಲ್ಡರ್ ಅನ್ನೋದು, ಒಂದು ಹುಷಾರ್. ಸೊ 2 ಪ್ಯಾರಾಮೀಟರ್ಸ್. ಸೊ ಇಲ್ಲೇ 2 ಪ್ಯಾರಾಮೀಟರ್ಸ್ ಡಿಕ್ರೀಸ್ ಆಕೈತಿ ಪ್ಯಾರಲಲ್ ಅಂತ ಹೇಳ್ತಾರೆ. ದಟ್ ಈಸ್ ದ ಲೆಸರ್ ಹಿ ಸ್ಟಡಿ, ದ ಲೆಸರ್ ಹಿ ರಿಮೆಂಬರ್ಸ್. ಓಕೆ, ಸೊ ಸ್ಟಡಿ ಅನ್ನೋದು, ಮೆಮರಿ ಅನ್ನೋದು 2 ಪ್ಯಾರಾಮೀಟರ್ ನಾವು ಕಂಪೇರ್ ಮಾಡಾಕ್ತಿವಿ. ಸೊ ನಾನು ಎಷ್ಟು ಕಮ್ಮಿ ಓದ್ತೇನಲ್ಲ ಅಷ್ಟು ಕಮ್ಮಿ ನಾನು ನೆನಪಿಟ್ಕೋತೇನು. ಸೊ ಇಟ್ ಈಸ್ ಪ್ಯಾರಲಲ್ ಡಿಕ್ರೀಸ್ ಕೇಸ್. ಸೊ ಈಗ ಪ್ಯಾರಲಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕೇಸ್ ಅನ್ನೋದು ಏನ್ ನೋಡೋಣ. ಸೊ ಒನ್ ಥಿಂಗ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ, ಆಮೇಲೆ ಅದರ್ ಥಿಂಗ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ ಪ್ಯಾರಲಲಿ. ಓಕೆ, ಸೊ ಲೆಟ್ಸ್ ಸಿ ಒನ್ ಎಕ್ಸಾಂಪಲ್. ದ ಹೈಯರ್ ವಿ ಗೋ ದ ಲೆಸ್ ಆಕ್ಸಿಜನ್ ವಿ ಎಕ್ಸ್ಪೀರಿಯನ್ಸ್. ಸೊ ನಮ್ಗೆ ಲೈಕ್ ಟ್ರೆಕ್ಕಿಂಗ್ ಅದು ನಿಮ್ಗೆ ಮಾಡಿದ್ರೆ ಗೊತ್ತಿರ್ಬೇಕು, ಮೌಂಟೇನ್ ಕ್ಲೈಂಬಿಂಗ್ ಒಳಗ ಸೊ ನಾವು ಹೆಚ್ಚು ಎತ್ತರ ಏನು ಹೋಗ್ತೇವಲ್ಲ ಆಕ್ಸಿಜನ್ ಕಮ್ಮಿ ಆಗ್ತೈತಿ. ಸೊ ಇಲ್ಲೇನಾಯ್ತು, ಫಸ್ಟ್ ಸೆಂಟೆನ್ಸ್ ಒಳಗ ಇನ್ಕ್ರೀಸ್ ಕೇಸ್ ಆಯ್ತು, ಸೆಕೆಂಡ್ ಕಂಡೀಷನ್ ಒಳಗೆ ಏನಾಯ್ತು, ಡಿಕ್ರೀಸ್ ಕೇಸ್ ಆಯ್ತು. ಓಕೆ, ಸೊ ಈ ಟೈಪ್ ಕೇಸಸ್ ಇದ್ದಾಗ ನಮ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡಾಕ್ತೇನೆ. ಸೊ ಯು ಕ್ಯಾನ್ ಸಿ ಹಿಯರ್, ಇನ್ ಆಲ್ ದೀಸ್ ಕೇಸಸ್ ಫಾಲೋಯಿಂಗ್ ಸ್ಟ್ರಕ್ಚರ್ ಈಸ್ ಟು ಬಿ ಫಾಲೋಡ್ ಕಂಪಲ್ಸರಿ. ಸೊ ಈ ಟೈಪ್ ಸ್ಟ್ರಕ್ಚರ್ ಇರ್ಲಿಲ್ಲ ಅಂದ್ರೆ ಆ ಸೆಂಟೆನ್ಸ್ ಒಳಗ obviously there will be some error. ಸೊ ಏನದು ಸ್ಟ್ರಕ್ಚರ್, ಆ ಸೆಂಟೆನ್ಸ್ ಒಳಗ ದ ಅನ್ನೋದು ಬರಬೇಕು, ಕಂಪ್ಯಾರಿಟಿವ್ ಡಿಗ್ರಿ ಇರಬೇಕು, ಅಂದ್ರೆ ಟಾಲರ್. ಸೊ ಆ ಟೈಪ್ ಇರಬೇಕು, ದ ಟಾಲರ್ ಅಂತ ಬರ್ತೈತಿ. ಅದಾದ ಕೂಡಲೇ ಒಂದು ಸಬ್ಜೆಕ್ಟ್ ಬರ್ತೈತಿ, ಅದಾದ ಕೂಡಲೇ ಒಂದು ವರ್ಬ್ ಬರ್ತೈತಿ. ಸೊ ಇದ್ರೊಳಗ ಕಂಪ್ಯಾರಿಟಿವ್ ಬದಲಿ ಪಾಸಿಟಿವ್ ಸೂಪರ್ಲೇಟಿವ್ ಇತ್ತಂದ್ರೆ ಅದನ್ನ ನೀವು ಕರೆಕ್ಷನ್ ಮಾಡ್ತೀರಿ. ಇಲ್ಲಿ ದ ಬಂದಿರ್ಲಿಲ್ಲ ಅಂದ್ರೆ ಕರೆಕ್ಷನ್ ಮಾಡ್ತೀರಿ, ಸಬ್ಜೆಕ್ಟ್ ಬಂದಿರ್ಲಿಲ್ಲ ಅಂದ್ರೆ ಕರೆಕ್ಷನ್ ಮಾಡ್ತೀರಿ, ವರ್ಬ್ ಬಂದಿರ್ಲಿಲ್ಲ ಅಂದ್ರೆ ಕರೆಕ್ಷನ್ ಮಾಡ್ತೀರಿ. ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ರೂಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್. ಸೊ ಇದೇನ್ ಸ್ಟ್ರಕ್ಚರ್ ಐತಲ್ಲ, ಈ ಸ್ಟ್ರಕ್ಚರ್ 2 ಸಲ ರಿಪೀಟ್ ಆಕೈತಿ ಇನ್ ಒನ್ ಸೆಂಟೆನ್ಸ್. ಓಕೆ, ದ ಸ್ಟ್ರಕ್ಚರ್ ಈಸ್ ಟು ಬಿ ರಿಪೀಟೆಡ್ ಟ್ವೈಸ್. ಸೊ ಅದೇನಾದ್ರು ಪ್ರಾಪರ್ ಆಗಿ ರಿಪೀಟ್ ಆಗಿರ್ಲಿಲ್ಲ ಅಂದ್ರೆ ವಿ ವಿಲ್ ರಿಪೀಟ್ ಅಂಡ್ ದೆನ್ ವಿ ವಿಲ್ ರೆಕ್ಟಿಫೈ ದ ಎರರ್. Okay, so let's see few examples, you will get to know that. Okay, so first one, the more I eat, more good I feel. Nodri name, the more I eat, more good I feel. So one the sentence olaga repetition antu aiti. So that is how you should identify. Okay, like idu parallel increase decrease or parallel increase in decrease case aiti andre ee particular rule number 7 aiti antanda nim mind olaga flash agbeku. ಸೊ ಅದಾದ ಕೂಡಲೇ ವೆದರ್ ಇಟ್ ಈಸ್ ಆಫ್ ಪ್ಯಾರಲಲ್ ಇನ್ಕ್ರೀಸ್ ಡಿಕ್ರೀಸ್ ಅನ್ನೋದು ನೀವು ನೋಡಬೇಕು. ಆಮೇಲೆ ಸೆಂಟೆನ್ಸ್ ಇಸ್ ಕರೆಕ್ಟ್ ಆರ್ ನಾಟ್, ಆ ಸ್ಟ್ರಕ್ಚರ್ ಕರೆಕ್ಟ್ ಐತಿಲ್ಲ ಅನ್ನೋದು ಚೆಕ್ ಮಾಡಬೇಕು. ಸೊ ಆಗಲೇ ಏನ್ ಸ್ಟ್ರಕ್ಚರ್ ಹೇಳಿದ್ನಲ್ಲ ಅದ್ ನಿಮ್ ನೋಟ್ಸ್ ಒಳಗೆ ಬರೀರಿ. ಸೊ ದ ಅನ್ನೋದು ಇರಬೇಕು, ದ ಅನ್ನೋದು ಐತಿ. ದ ಆದ ಕೂಡಲೇ ಏನಿರಬೇಕು, ಕಂಪ್ಯಾರಿಟಿವ್ ಡಿಗ್ರಿ ಇರಬೇಕು. ಸೊ ಮಚ್, ಮೋರ್, ಮೋಸ್ಟ್. ಸೊ ಮೋರ್ ಅನ್ನೋದು ಏನೈತಿ, ಕಂಪ್ಯಾರಿಟಿವ್ ಡಿಗ್ರಿ ಐತಿ, ಅದು ಕರೆಕ್ಟ್ ಆಯ್ತು ನಮ್ದೀಗ. ಐ ಅನ್ನೋದು ಏನಿರಬೇಕು, ಸಬ್ಜೆಕ್ಟ್. ಸೊ ಎಸ್ ವಿ ನೋ ದಟ್ ಐ ಈಸ್ ಅ ಸಬ್ಜೆಕ್ಟ್. ಸೊ ಅದಾದ ಕೂಡಲೇ ಏನಿರ್ಬೇಕು, ವರ್ಬ್ ಇರಬೇಕು. ಸೊ ಈಟ್ ಅನ್ನೋದು ವರ್ಬ್ ಐತಿ, ಕರೆಕ್ಟ್ ಆದ. ಸೊ ಇದ್ರೊಳಗ ನಿಮಗೇನು ಕರೆಕ್ಷನ್ ಇಲ್ಲ, ತಿಳಿತು.
ಸೊ ಇದ ಫಾರ್ಮ್ಯಾಟ್ ಅನ್ನ ನಮ್ದು ರಿಪೀಟ್ ಆಗ್ಬೇಕು. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ರಿಪಿಟೇಷನ್ ಒಳಗೆ ಏನೈತಿ ಮೋರ್ ಅನ್ನೋದೈತಿ. ಸೊ ಮೋರ್ ಗುಡ್ ಅನ್ನೋದು ಏನೈತಿ ಇಲ್ಲಿ ರಾಂಗ್ ಆತು. ಸೊ ಇದನ್ನ ನಾವು ಚೆಕ್ ಮಾಡಿ ಕರೆಕ್ಟ್ ಮಾಡಿ ಏನ್ ಮಾಡ್ತೀವಿ ಬೆಟರ್ ಅಂತ ಮಾಡ್ತೀವಿ. ಗುಡ್ ಬೆಟರ್ ಬೆಸ್ಟ್. ಸೊ ಇದೊಂದು ಕರೆಕ್ಷನ್ ಮಾಡ್ತೀವಿ. ಆಮೇಲೆ ಐ ಅನ್ನೋದು ಏನೈತಿ ಸಬ್ಜೆಕ್ಟ್ ಇರಬೇಕು ಐತಿ ಕರೆಕ್ಟ್. ಫೀಲ್ ಅನ್ನೋದು ಏನೈತಿ ಇದು ವರ್ಬ್ ಇರಬೇಕು ಅದು ಕರೆಕ್ಟ್ ಐತಿ. ಸೊ ಏನ್ ಮಿಸ್ಸಿಂಗ್ ಐತಿ ದ ಈಸ್ ಮಿಸ್ಸಿಂಗ್. ಸೊ ಅದಕ್ಕೆ ಏನಂತ ಬರೀತೀರಿ ನೀವು ಐ ವಿಲ್ ಜಸ್ಟ್ erase and show the more I eat the better I feel. Okay, so this is how you will identify the error and you will rectify. So the ಅನ್ನೋದು ಮಿಸ್ಸಿಂಗ್ ಐತಿ. more good ಅಂತ ವರ್ಡ್ ಇಲ್ಲ ಯಾಕಂದ್ರೆ it is a single syllable. So that's why you will write here as er for comparative degree and est for superlative degree. So ಅದಕ್ಕೆ more good ಅನ್ನೋದು ರಾಂಗ್ ಐತಿ. that's why I made it as better. ತಿಳಿತಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡು. the little I care the happier I am. ಸೊ ಇಲ್ಲಿಗತ್ತೆ ಡೀಟೇಲ್ ಆಗಿ ಏನು ಹೇಳೋದಿಲ್ಲ. ಇಲ್ಲಿ ನೋಡ್ರಿ ದ ಅನ್ನೋದು ಏನೈತಿ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೇಕು ಕರೆಕ್ಟ್. ಲಿಟಲ್. ಸೊ ಲಿಟಲ್ ಅನ್ನೋದು ಏನೈತಿ ಆಕ್ಚುಲಿ ಇದು ಪಾಸಿಟಿವ್ ಡಿಗ್ರಿ ಆಯ್ತು. ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಏನ್ ಬರಬೇಕು ನಾನು ನಿಮ್ಗೆ ಟೇಬಲ್ ಒಳಗೆ ಹೇಳಿದ್ನಿ ಲೆಸ್ಸರ್ ಬರಬೇಕು ಲೆಸ್ಸರ್ ಅಂತ ಬರಬೇಕು. ಸೊ ಇದನ್ನೊಂದು ನೀವು ಕರೆಕ್ಷನ್ ಮಾಡ್ತೀರಿ. ಐ ಅನ್ನೋದು ಸಬ್ಜೆಕ್ಟ್ ಐತಿ ದಟ್ ಇಸ್ ಫೈನ್ ದಟ್ ಇಸ್ ಕರೆಕ್ಟ್. ಕೇರ್ ಅನ್ನೋದು ವರ್ಬ್ ಐತಿ ದಟ್ ಇಸ್ ಫೈನ್ ದಟ್ ಇಸ್ ಕರೆಕ್ಟ್. ಸೊ ರಿಪಿಟೇಷನ್ ಆಗಬೇಕು. ದ ಅನ್ನೋದು ಏನೈತಿ ಇಲ್ಲಿ ಇರಬೇಕು ದಟ್ ಇಸ್ ಕರೆಕ್ಟ್. ಹ್ಯಾಪಿ ಹ್ಯಾಪಿಯರ್. ಸೊ ಕಂಪ್ಯಾರಿಟಿವ್ ಡಿಗ್ರಿ ಐತಿ ಕರೆಕ್ಟ್ ಆತದು. ಅದಾದ ಕೂಡಲೇ ಸಬ್ಜೆಕ್ಟ್ ಬರ್ಬೇಕು. ಸೊ ಆಮ್ ಐ ಬದಲು ಏನ್ ಬರೀಬೇಕು ನೀವು ಐ ಆಮ್. ಸೊ ಐ ಅನ್ನೋದು ಏನ್ ಬರ್ಬೇಕು ನಿಮ್ ಸಬ್ಜೆಕ್ಟ್ ಬರಬೇಕು. ಆಮ್ ಅನ್ನೋದು ವರ್ಬ್ ಬರಬೇಕು. ಸೊ ಈ ಸೆಂಟೆನ್ಸ್ ಒಳಗ ನೀವೇನ್ ಕರೆಕ್ಷನ್ ಮಾಡ್ತೀರಿ ಇದನ್ನೊಂದು ಕರೆಕ್ಷನ್ ಮಾಡ್ತೀರಿ ಇದನ್ನೊಂದು ಕರೆಕ್ಷನ್ ಮಾಡ್ತೀರಿ. ಸೊ ನಾವ್ ಲೆಟ್ಸ್ ಸಿ ದ ಆನ್ಸರ್ ಯು ವಿಲ್ ಗೆಟ್ ಟು ನೋ. ದ ಲೆಸರ್ ಐ ಕೇರ್ ದ ಹ್ಯಾಪಿಯರ್ ಐ ಆಮ್. ಸೊ ಇಲ್ಲಿ ಲೆಸರ್ ವರ್ಡ್ ಯೂಸ್ ಮಾಡ್ರಿ ದ ಲೆಸ್ ಅಂತ ಯೂಸ್ ಮಾಡ್ರಿ. both of them will be correct. Next question. Higher we go the cool we feel. So first sentence ನೋಡೋಣ. the ಅನ್ನೋದು ಮಿಸ್ಸಿಂಗ್ ಐತಿ. ಸೊ ದ ಅಂತ ಬರಿಬೇಕಿಲ್ಲ. ಹೈಯರ್ ಅಂತೂ ಕರೆಕ್ಟ್ ಐತಿ. ವಿ ಅಂತೂ ಸಬ್ಜೆಕ್ಟ್ ಕರೆಕ್ಟ್ ಐತಿ. ಗೋ ಅಂತೂ ವರ್ಬ್ ಕರೆಕ್ಟ್ ಐತಿ. ಇಲ್ಲೂ ದ ಕರೆಕ್ಟ್ ಐತಿ. ಕೂಲ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆಯ್ತು. ಸೊ ಕೂಲರ್ ಅಂತ ಮಾಡಬೇಕು ನೀವು. ಸಬ್ಜೆಕ್ಟ್ ವಿ ಐತಿ ಫೀಲ್ ಐತಿ. ಸೊ ಇಲ್ಲಿ ಏನೇನು ನೀವು ಕರೆಕ್ಷನ್ ಮಾಡ್ತೀರಿ ಈಗ ಇಲ್ಲಿ ಫಸ್ಟ್ ನೀವು ದ ಅಂತ ಬರೀತೀರಿ ಇಲ್ಲೇ. ಆಮೇಲೆ ಕೂಲ್ ಇದ್ದಿದ್ದು ಕೂಲರ್ ಅಂತ ಮಾಡ್ತೀರಿ. ಸೊ ದಿಸ್ ಇಸ್ ಹೌ ಯು ವಿಲ್ ಕರೆಕ್ಟ್. ಓಕೆನಾ? ಸೊ ಸಿಂಪಲ್ ಐತಿ ಬಟ್ ರೂಲ್ಸ್ ಅನ್ನ ಜಾಸ್ತಿ ಅದಾವು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಕೊಳ್ಳಿ ಯು ಕ್ಯಾನ್ ಡೂ ಇಟ್. ಓಕೆ ನೆಕ್ಸ್ಟ್ ನೋಡೋಣ. ದ ಹೆವಿಯರ್ ವಿ ಗೆಟ್ ದ ಮೋರ್ ಲೇಜಿ ವಿ ವಿಲ್ ಬಿ. ಅಂದ್ರೆ ನಾವು ದಪ್ಪ ಆದಂಗ ಲೇಜಿ ಆಗ್ತೀವಿ. ಸೊ ದ ಅನ್ನೋದು ಕರೆಕ್ಟ್ ಐತಿ. ಹೆವಿಯರ್ ಅನ್ನೋದು ಕರೆಕ್ಟ್ ಐತಿ. ವಿ ಅನ್ನೋದು ಕರೆಕ್ಟ್ ಐತಿ. ಗೆಟ್ ಅನ್ನೋದು ಕರೆಕ್ಟ್ ಐತಿ. ದ ಅನ್ನೋದು ಕರೆಕ್ಟ್ ಐತಿ. ಇಲ್ಲಿ ಮೋರ್ ಲೇಜಿ. ಸೊ ಲೇಜಿದ್ ಏನೈತಿ ನಿಮ್ದು ಲೇಜಿ ಲೇಜಿಯರ್ ಲೇಜಿಯಸ್ಟ್. ಸೊ ಲೇಜಿಯರ್ ಆಕೈತಿ. ಸೊ ವಿ ಅನ್ನೋದು ಸಬ್ಜೆಕ್ಟ್ ಕರೆಕ್ಟ್ ಐತಿ. ವಿಲ್ ಬಿ ಅನ್ನೋದು ಕರೆಕ್ಟ್ ಐತಿ. ಸೊ ಇಲ್ಲಿ ಲೇಜಿಯರ್ ಅನ್ನೋದಷ್ಟ ರೆಕ್ಟಿಫೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಡೈರೆಕ್ಟ್ಲಿ ವಿಡಿಯೋ ನೋಡ್ಕೊತಾ ಹೋಗ್ಬೇಡ್ರಿ. ಪಾಸ್ ಮಾಡಿ ಫಸ್ಟ್ ನೀವು ಆನ್ಸರ್ ಬರೀರಿ ದೆನ್ ಯು ಚೆಕ್. ಓಕೆ ದ ಮೋರ್ ಯೂಸ್ಫುಲ್ ಈಸ್ ಇಟ್ ಮೋರ್ ವಿ ಪರ್ಚೇಸ್ ಇಟ್ ಅಂತ ಹೇಳ್ಯಾರ. ದ ಅನ್ನೋದು ಕರೆಕ್ಟ್ ಐತಿ. ಮಚ್ ಮೋರ್ ಮೋರ್ ಕಂಪೇರೇಟಿವ್ ಐತಿ. ಯೂಸ್ಫುಲ್ ಅಂತೂ ಸಬ್ಜೆಕ್ಟ್ ಐತಿ. ಈಸ್ ಇಟ್. ಸೊ ಈಸ್ ಇಟ್ ಅಂದ್ರೆ ಏನ್ ಚೇಂಜ್ ಮಾಡ್ತೀವಿ ಇಟ್ ಈಸ್. ದ ಮೋರ್ ಬ್ಯೂಟಿಫುಲ್ ಇಟ್ ಈಸ್ ದ ಮೋರ್ ವಿ ಪರ್ಚೇಸ್ ಇಟ್. ಓಕೆ ಸೊ ಯು ಕ್ಯಾನ್ ಸಿ ಹಿಯರ್ ದ ಮೋರ್ ಬ್ಯೂಟಿಫುಲ್ ಇಟ್ ಈಸ್. ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಅನ್ನೋದು ಏನೈತಿಲ್ಲ ಇಟ್ ಅನ್ನೋದೈತಿ. ಈಸ್ ಅನ್ನೋದು ವರ್ಬ್ ಐತಿ. ಓಕೆ ನೆಕ್ಸ್ಟ್ ಕ್ವಶನ್. ದ ಸೂನರ್ ಯು ಫಿನಿಶ್ ದ ಬೆಟರ್ ಈಸ್ ಇಟ್ ಫಾರ್ ಯು. ಸೊ ಈಸ್ ಇಟ್ ಇಂಥವೆಲ್ಲ ಚೇಂಜ್ ಮಾಡಬೇಕು. ದ ಸೂನರ್ ಕರೆಕ್ಟ್ ಐತಿ. ಯು ಕರೆಕ್ಟ್ ಐತಿ. ಫಿನಿಶ್ ಕರೆಕ್ಟ್ ಐತಿ. ಇಲ್ಲಿ ದ ಆಡ್ ಮಾಡಬೇಕು. ಬೆಟರ್ ಕರೆಕ್ಟ್ ಐತಿ. ಇಟ್ ಈಸ್ ಫಾರ್ ಯು. ಓಕೆ ಈಸ್ ಇಟ್ ಅಲ್ಲ ಬಿಕಾಸ್ ಇಟ್ ಅನ್ನೋದು ಏನೈತಿ ನಮ್ದು ಸಬ್ಜೆಕ್ಟ್ ಐತಿ. ಈಸ್ ಅನ್ನೋದು ವರ್ಬ್ ಐತಿ. ಓಕೆ ಸೊ ದಿಸ್ ಇಸ್ ವಾಟ್ ಈಸ್ ಅಬೌಟ್ ರೂಲ್ ನಂಬರ್ 7. ನೌ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ರೂಲ್ ನಂಬರ್ 8 ದಟ್ ಈಸ್ ಯೂಸ್ ಆಫ್ ಅದರ್. ಓಕೆ ಕಂಪ್ಯಾರಿಸನ್ ಆಫ್ ದ ಸೇಮ್ ಕೈಂಡ್. ಸೊ ಸೇಮ್ ಕೈಂಡ್ ಅನ್ನು ನಾವು ಕಂಪೇರ್ ಮಾಡೋ ಮುಂದೆ ಅದರ್ ಅಥ ವರ್ಡ್ ನಾವು ಯೂಸ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. In the sentences having positive and comparative degrees, when one thing is compared with another of same kind, then other is used. So agale helidla adu. So now let's see with few examples you will understand. Ram is as intelligent as any student in the class. Okay, so illi nodri in the sentence having positive and comparative degree. So intelligent ಅನ್ನೋದು ಏನಾಯ್ತು ನಮ್ದು positive degree ಆಯ್ತು. When one thing is compared with the another of the same kind, then other is used. So ಇಲ್ಲಿ ನೋಡ್ರಿ Ram is as intelligent as
any student in the class. So ನಾವೇನ್ ಮಾಡಾಕತ್ತೀವಿ comparison between the Ram, that is student and compare ಮಾಡಾಕತ್ತೀವಿ ನಾವು. So that's why here you will write as any other student in the class. That's it. Okay, any other student. So now one student na ಇನ್ನೊಂದು student ಗೆ compare ಮಾಡಾಕತ್ತೀವಿ. So this rule is very simple actually. Ram is more intelligent than all boys in the class. So illen correct answer bariತೀವಿ. Ram is, so comparative degree atigu, that is fine. Okay, so comparative degree no correct na. It doesn't mean that we will be using only for positive degree atenilla. Comparative degree idagu ನಾವು ಯೂಸ್ ಮಾಡಬೇಕು. So Ram is more intelligent than all the other boys in the class. Okay, all other boys in the class. E type. So e type other ಅನ್ನೋದು word ನಾವು ಯೂಸ್ ಮಾಡ್ತೀವಿ. So we are just comparing the intelligence between the students. Next, Ram is more intelligent than any other girl in the class. So ಇಲ್ಲಿ ಏನು ಬರುತ್ತೆ ಆನ್ಸರ್? Ram is more intelligent than any girl in the class. So ಇಲ್ಲಿ ಏನು ಮಾಡಿದೀವಿ? ಗರ್ಲ್ ಅದ್ ಕಂಪೇರ್ ಮಾಡಕತ್ತೀವಿ. ಸೊ ಫಸ್ಟ್ ನಾವೇನ್ ಕ್ಯಾಟಗರಿ ಫೈಂಡ್ ಔಟ್ ಮಾಡಕತ್ತಿದ್ವಿ? ಬಾಯ್ಸ್ ಅನ್ನು ಕಂಪೇರ್ ಮಾಡಕತ್ತಿದ್ವಿ. ಸೊ ಇಲ್ಲಿ ಏನೈತೆ ರೂಲ್? ವಿ ಆರ್ ಕಂಪೇರಿಂಗ್ ಟು ದ ಸೇಮ್ ಕೈಂಡ್. ಸೊ ಇಲ್ಲಿ ನೋಡ್ರಿ, ಅದಕ್ಕೆ ನಾನು ಕಲರ್ ಚೇಂಜ್ ಮಾಡೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಒಳಗ ನಿಮ್ಗೆ ಎರರ್ ಐಡೆಂಟಿಫಿಕೇಶನ್ ಎಕ್ಸಾಮ್ ಒಳಗೆ ಬರ್ತಾವು. ಸೊ ಡಿಫ್ರೆಂಟ್ ಕೈಂಡ್ ಕೊಡ್ತಾರ ಅವರು. ಸೊ ನಾವೇನ್ ಮಾಡ್ತೀವಿ, ಅದನ್ನ ಸೇಮ್ ಐತೆ ಅಂತ ತಿಳ್ಕೊಂಡ ನಾವು ವಿ ವಿಲ್ ಯೂಸ್ ದ ವರ್ಡ್ ಆಸ್ ಅದರ್. ಸೊ ಇಲ್ಲೇ Ram doesn't belong to girls category. So here comparison of Ram is not with the same kind. So no need to add other. So ಎಲ್ಲಿ ಸೇಮ್ ಕಂಪ್ಯಾರಿಸನ್ ಇರುವುದಿಲ್ಲಲ್ಲ, so we will not use the word as other. Let's see few more examples. ಅದರ ಮೇಲೆ ನಿಮ್ಗೆ ಡೌಟ್ ಇದ್ರೆ ಕ್ಲಿಯರ್ ಆಕೈತಿ. So Himalayas are higher than all other mountains in the world. ಇಷ್ಟ. ಯಾಕಂದ್ರೆ ನಾವು ಮೌಂಟೇನ್ ಅನ್ನೋದು, ಹಿಮಾಲಯ is a mountain. So we are comparing Himalaya with the other mountain ranges in the world. So ಅದರ ಸಂಬಂಧ ನಾವು all other ಅಂತ word ಯೂಸ್ ಮಾಡ್ತೀವಿ. So next, Himalayas are higher than any other mountain ranges in the world. So ಇಲ್ಲಿ other ಅಂತ word ಯೂಸ್ ಮಾಡ್ತೀವಿ. Next, ಇದು ಕಂಡೀಷನ್ ಏನಂತಲ್ಲ, this is very important. Okay, so ಇಲ್ಲಿ ನೋಡ್ರಿ, ಮೌಂಟೇನ್ ರೇಂಜ್ ಅಂತ ಯೂಸ್ ಮಾಡಬೇಕು, ಮೌಂಟೇನ್ ರೇಂಜಸ್ ಅಂತ ಯೂಸ್ ಮಾಡಬೇಕು, ಎನಿ ಅದರ್ ಇದ್ದಾಗ ನಾವು ಪಾಸಿಟಿವ್ ಅಂದ್ರ ಪ್ಲೂರಲ್ ಯೂಸ್ ಮಾಡಬೇಕು ಅನ್ನೋದು ಇಲ್ಲೇ ನೋಡ್ರಿ ಕಂಡೀಷನ್. ಸೊ ವಿತ್ ಆಲ್ ಅತ್ ವರ್ಡ್ ಎಲ್ಲಿ ಯೂಸ್ ಬರತ್ತೆ? ಇಲ್ಲಿ ನೋಡ್ರಿ, ಆಲ್ ಅತ್ ವರ್ಡ್ ಯೂಸ್ ಬಂದೈತಲ್ಲ, ಸೊ ಅಲ್ಲಿ ನಮ್ದು ಪ್ಲೂರಲ್ ನೌನ್ ಬರ್ತೈತಿ. ಸೊ ರೇಂಜ್ ಅನ್ನೋದು ನಮ್ದು ನೌನ್ ಐತಿ, ಅದನ್ನ ಪ್ಲೂರಲ್ ನೌನ್ ಆಗಿ ಯೂಸ್ ಮಾಡಬೇಕು. ತಿಳಿತಾ? ಸೊ ಆಲ್ ಅತ್ ವರ್ಡ್ ಯೂಸ್ ಮಾಡಿದಾಗ ಕಂಪಲ್ಸರಿ ಇಲ್ಲಿ ಎಸ್ ಆರ್ ಇ ಎಸ್ ಬರಲೇಬೇಕು. ಅದ ಎನಿ ಅತ್ ವರ್ಡ್ ಬಂದಾಗ ರೇಂಜ್, ದಟ್ ಇಸ್ ಸಿಂಗ್ಯುಲರ್ ಯೂಸ್ ಮಾಡಬೇಕು. ಸೊ ಇಟ್ ಇಸ್ ಸಿಂಪಲ್, ದಟ್ ಇಸ್ Himalayas are higher than any other mountain range. ಸೊ ಯಾವ್ದು ಮೌಂಟೇನ್ ರೇಂಜ್ ಗಿಂತ ಇದು ಎತ್ತರ ಐತಿ, ಎನಿ ಅದರ್ ಅಂತ ಹೇಳ್ತೀವಿ. ಬಟ್ ಇದ್ರೊಳಗ ಎಲ್ಲಾ ಮೌಂಟೇನ್ ರೇಂಜಸ್ ಒಳಗ ಹಿಮಾಲಯ ಎತ್ತರ ಐತಿ. ಸೊ ಎಲ್ಲಾ ಮೌಂಟೇನ್ ರೇಂಜಸ್ ಅಂದ್ಕೊಳ್ಳಿ, ಸೊ ನೀವು ಆ ಟೈಮ್ ಒಳಗ ಎಲ್ಲಾ ಮೌಂಟೇನ್ ರೇಂಜ್ ಅಂತ ಅನ್ನಕ್ ಬರುವುದಿಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಎಲ್ಲಾ ಮೌಂಟೇನ್ ರೇಂಜಸ್ ಒಳಗ ಹಿಮಾಲಯ ಎತ್ತರ ಐತಿ. ಸೊ ಆ ಟೈಮ್ ಒಳಗ ಎಸ್ ಆರ್ ಇ ಎಸ್ ಅಂತ ಮಾಡ್ತೀವಿ, ದಟ್ ಈಸ್ ಪ್ಲೂರಲ್ ಫಾರ್ಮ್ ಮಾಡ್ತೀವಿ. ಬಟ್ ಇಲ್ಲ ಹಿಮಾಲಯಸ್ ಆರ್ ಹೈಯರ್. ಸೊ ಬೇರೆ ಮೌಂಟೇನ್ ರೇಂಜ್ ಗಿಂತ ಹಿಮಾಲಯ ಎತ್ತರ ಐತಿ. ಸೊ ಅಲ್ಲಿ ನಾವು ಎಸ್ ಆರ್ ಇ ಎಸ್ ಅಂತ ಯೂಸ್ ಮಾಡೋದಿಲ್ಲ. ಸೊ ಇದನ್ನ ಯಾಕೆ ನಾ ಇಷ್ಟು ಸ್ಟ್ರೆಸ್ ಕೊಟ್ಟು ಹೇಳಾಕ್ತೇನೆ ಅಂದ್ರೆ ನಿಮಗ ಅದರ್ ಅನ್ನೋದು ಇದ್ದು ಕೂಡಲೇ ನಾಳೆ ಎಕ್ಸಾಮ್ ಒಳಗ ನಿಮ್ಗೆ ಇಲ್ಲಿ ಎಸ್ ಅಂತ ಇರ್ತೈತಿ. ಸೊ ಆ ಟೈಮ್ ಒಳಗೆ ನೀವೇನ್ ಮಾಡ್ತೀರಿ, ಹಿಮಾಲಯಸ್ ಆರ್ ಹೈಯರ್ ದನ್ ಎನಿ ಅದರ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್ ಅತ್ ಮಾಡಿದ ಕೂಡಲೇ ಇದನ್ನ ನೀವು ಕರೆಕ್ಷನ್ ಮಾಡೋದಿಲ್ಲ. ಸೊ ಅಲ್ಲಿ ಎಸ್ ಅನ್ನೋದು ಕ್ಯಾನ್ಸಲ್ ಔಟ್ ಆಗ್ಬೇಕು. ಯಾಕನ್ನೋದು ನಾನು ನಿಮಗೆ ಇಲ್ಲಿ ರೀಸನ್ ಹೇಳಿನಿ. ನೆಕ್ಸ್ಟ್ ಕ್ವಶನ್, ಹಿಮಾಲಯಸ್ ಆರ್ ಹೈಯರ್ ದೆನ್ ಎನಿ ಅದರ್ ಮೌಂಟೇನ್ ರೇಂಜ್ ಇನ್ ದ ಯುರೋಪ್. ಏನಾಗ್ತಿದ್ದು, ಹಿಮಾಲಯ ಯುರೋಪ್ ಒಳಗೈತೆ? ಇಲ್ಲ. ಸೊ ಇಲ್ಲೇ ಕಂಪ್ಯಾರಿಸನ್ ಬಿಟ್ವೀನ್ ದ ಸೇಮ್ ಥಿಂಗ್ ಇಲ್ಲ. ಸೊ ಅದರ ಸಂಬಂಧ ನಾವೇನ್ ಮಾಡ್ತೀವಿ, ಅದರ್ ಅನ್ನೋದು ಕ್ಯಾನ್ಸಲ್ ಔಟ್ ಮಾಡ್ತೀವಿ. ದಟ್ಸ್ ಇಟ್. ಓಕೆ, ಹಿಮಾಲಯಸ್ ಆರ್ ಹೈಯರ್ ದೆನ್ ಎನಿ ಮೌಂಟೇನ್ ರೇಂಜ್ ಇನ್ ಯುರೋಪ್. ಸೊ ಅದರ್ ಅನ್ನೋದು ಕ್ಯಾನ್ಸಲ್ ಮಾಡ್ತೀವಿ. ಸೊ ಇಲ್ಲೇ ಅದನ್ನ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ ನೋಡ್ರಿ. ಹಿಮಾಲಯಸ್ ಡಸಂಟ್ ಬಿಲಾಂಗ್ ಟು ದ ಮೌಂಟೇನ್ ರೇಂಜ್ ಆಫ್ ಯುರೋಪ್ ಕ್ಯಾಟಗರಿ. ಸೊ ಹಿಯರ್ ಕಂಪ್ಯಾರಿಸನ್ ಆಫ್ ಹಿಮಾಲಯಸ್ ಈಸ್ ನಾಟ್ ವಿತ್ ದ ಸೇಮ್ ಕೈಂಡ್. ಸೊ ನೋ ನೀಡ್ ಟು ಆಡ್ ಅದರ್. ಸೊ ನಾನು ಯಾಕೆ ಇದನ್ನ ಮತ್ತೆ ಸಪ್ರೇಟ್ ಆಗಿ ಬರ್ದಿರ್ತನಂದ್ರ ನಿಮಗ್ ಮತ್ತೆ ಏನ ಕನ್ಫ್ಯೂಷನ್ ಇತ್ತಂದ್ರೆ ನಾಳೆ ನಿಮ್ದು ನೋಟ್ಸ್ ನೋಡಿದ ಕೂಡಲೇ ಈ ಸೆಂಟೆನ್ಸ್ ನೀವು ಅಲ್ಲಿ ಬರೋದ್ರ ನಿಮಗ್ ಫ್ಲಾಶ್ ಆಗ್ಬೇಕು. ಓಕೆ, ಯಾಕಂದ್ರೆ ಈಗ ನಿಂಗೆ ನಾನು ಎಕ್ಸ್ಪ್ಲನೇಷನ್ ಕೊಡು ಮುಂದೆ ನಿಮ್ಗೆ ಈಸಿ ಅನಿಸ್ತೈತಿ. ಬಟ್ ನೀವು ನೋಟ್ಸ್ ನೋಡಿದ ಕೂಡಲೇ ನಿಮ್ಗೆ ಅದು ಫ್ಲಾಶ್ ಆಗೋದಿಲ್ಲ.
ಸೊ ದಟ್ ಈಸ್ ದ ರೀಸನ್ ನಿಮ್ಗೆ ಈ ಸ್ಟೇಟ್ಮೆಂಟ್ ನಾನು ಮೆನ್ಷನ್ ಮಾಡಿದ್ದೆ ನಿಮ್ಗೆ ಅಲ್ಲಿ ರೀಕಲೆಕ್ಟ್ ಆಗ್ತೈತಿ. ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಗೋಲ್ಡ್ ಈಸ್ ಮೋರ್ ಪ್ರೀಶಿಯಸ್ ದೆನ್ ಎನಿ ಮೆಟಲ್. ಸೊ ಆಬ್ವಿಯಸ್ಲಿ ಗೋಲ್ಡ್ ಮೆಟಲ್ ಐತಿ, ಮೆಟಲ್ ಐತಿ. ಸೊ ಅದ್ರ ಸಂಬಂಧ ನಾನು ಏನ್ ಮೆನ್ಷನ್ ಮಾಡ್ತನೋ, ಮೋರ್ ಪ್ರೀಶಿಯಸ್ ದೆನ್ ಎನಿ ಅದರ್ ಮೆಟಲ್. ಇಷ್ಟ, ದಟ್ಸ್ ಇಟ್, ಸಿಂಪಲ್. ಕಂಪ್ಯಾರಿಸನ್ ಬಿಟ್ವೀನ್ ಸೇಮ್ ಕೈಂಡ್ ಇದ್ದಾಗ ಅದರ್ ಅತ್ ವರ್ಡ್ ಯೂಸ್ ಮಾಡ್ತನು, ಸೇಮ್ ಕೈಂಡ್ ಇರ್ಲಾರ್ದಾಗ ಅದರ್ ಅತ್ ಯೂಸ್ ಮಾಡೋದಿಲ್ಲ. ದಟ್ಸ್ ಇಟ್. ಡೈಮಂಡ್ ಈಸ್ ಮೋರ್ ಪ್ರೀಶಿಯಸ್ ದೆನ್ ಎನಿ ಅದರ್ ಮೆಟಲ್. ಸೊ ವಿ ನೋ ಡೈಮಂಡ್ ಈಸ್ ನಾಟ್ ಅ ಮೆಟಲ್, ರೈಟ್? ಸೊ ಅದ್ರ ಸಂಬಂಧ ಅದರ್ ಅನ್ನೋದು ನಾವು ತೆಗಿತೀವಿ. ಓಕೆ, ಸೊ ಅದನ್ನ ಇಲ್ಲೇ ಎಕ್ಸ್ಪ್ಲೇನ್ ಮಾಡೀನಿ. ಫೈನ್. ನೆಕ್ಸ್ಟ್, ನೋ ಕ್ರಿಕೆಟರ್ ಇನ್ ದಿಸ್ ವರ್ಲ್ಡ್ ಈಸ್ ಆಸ್ ಫೇಮಸ್ ಆಸ್ ವಿರಾಟ್ ಕೊಹ್ಲಿ. ಸೊ ನೋ ಕ್ರಿಕೆಟರ್, ಅದಕ್ಕೆ ಇಲ್ಲಿ ಏನ್ ಬರೀತೀನಿ ನಾನು, ನೋ ಅದರ್ ಕ್ರಿಕೆಟರ್ ಈಸ್ ಆಸ್ ಫೇಮಸ್ ಆಸ್ ವಿರಾಟ್ ಕೊಹ್ಲಿ. ತಿಳಿತು? ಸೊ ಇಲ್ಲೇ ನೀವು ಇದನ್ನು ಚೆಕ್ ಮಾಡಬೇಕು. ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆಸ್ ಪಾಸಿಟಿವ್ ಡಿಗ್ರಿ ಆಸ್, ಸೊ ಅದಕ್ಕೂ ಪಾಸಿಟಿವ್ ಡಿಗ್ರಿ. ಸೊ ಇದನ್ನು ನಾನು ಚೆಕ್ ಮಾಡಿದ್ನಿ, ಇದು ಕರೆಕ್ಟ್ ಆತ್. ಲೈಕ್ ಮೋರ್ ಫೇಮಸ್, ಮೋಸ್ಟ್ ಫೇಮಸ್ ಅಂತ ಅಂತೀವಲ್ಲ ನಾವು, ಸೊ ಅದು ಆಗುದಿಲ್ಲ. ಸೊ ಇದಕ್ಕೂ ಕರೆಕ್ಟ್ ಆತಿಗೂ. ಬೈ ಚಾನ್ಸ್ ಏನಾದ್ರೆ ಮೋರ್ ಮೋಸ್ಟ್ ಇತ್ತಂದ್ರೆ ಅದನ್ನು ರೆಕ್ಟಿಫೈ ಮಾಡಬೇಕು. ಆಮೇಲೆ ಇಲ್ಲಿ ನಾವು ಅದರ್ ಅತ್ ವರ್ಡ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ನೋ ಅದರ್ ಕ್ರಿಕೆಟರ್ ಇನ್ ಇಂಗ್ಲೆಂಡ್ ಈಸ್ ಆಸ್ ಫೇಮಸ್ ಆಸ್ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ is an Indian cricketer. So now compare as he doesn't belong to the England cricket team. So ಇಲ್ಲಿ ನಾವು ಅದರ್ ಅತ್ ವರ್ಡ್ ಯೂಸ್ ಮಾಡೋದಿಲ್ಲ. ಸೊ ನೋ ಕ್ರಿಕೆಟರ್ ಇನ್ ಇಂಗ್ಲೆಂಡ್ ಈಸ್ ಆಸ್ ಫೇಮಸ್ ಆಸ್ ವಿರಾಟ್ ಕೊಹ್ಲಿ. ಸೊ ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಒಳಗೆ ಯೂಸ್ ಮಾಡೀನಿ. ಸೊ ಇಲ್ಲಿ ಒಂದು ಎಕ್ಸ್ಕ್ಲೂಷನ್ ಐತಿ ಅಥವಾ ನೋಟ್ ಐತಿ, ನೋಡೋಣ. ಡೋಂಟ್ ಯೂಸ್ ಅದರ್ ಇನ್ ಅ ಸೆಂಟೆನ್ಸ್ ಹ್ಯಾವಿಂಗ್ ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೊ ಈಗ ಇದೇ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ಲ ಅವೆಲ್ಲ ಏನಿದ್ವು ಪಾಸಿಟಿವ್ ಡಿಗ್ರಿ ಇದ್ವು. ಈಗ ಬಟ್ ಏನಾದ್ರು ಒಂದ್ ಸೆಂಟೆನ್ಸ್ ಒಳಗ ಸೂಪರ್ಲೇಟಿವ್ ಅತ್ ಬರ್ತು, ಆ ಟೈಮ್ ಒಳಗ ನಾವು ಅದರ್ ಅತ್ ಯೂಸ್ ಮಾಡಬಾರ್ದು. ಸೊ ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ಸ್ ನಾವು. ಓಕೆ, ಹಿ ಈಸ್ ಮೋಸ್ಟ್ ಇಂಟೆಲಿಜೆಂಟ್. ಸೊ ಮೋಸ್ಟ್ ಅನ್ನೋದು ಏನಾಯ್ತು, ಸೂಪರ್ಲೇಟಿವ್ ಆತ್. ದ್ಯಾನ್ ಎನಿ ಅದರ್ ಕ್ಯಾಂಡಿಡೇಟ್. ಸೊ ಅದರ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ. ಸೊ ಹಿ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಕ್ಯಾಂಡಿಡೇಟ್. ಯಾಕಂದ್ರೆ ಆಲ್ರೆಡಿ ಹಿ ಸಪರೇಟೆಡ್ ಔಟ್ ನಾವು. ಸೊ ಎಲ್ಲಾರ್ಕಿಂತ ಇಂಟೆಲಿಜೆಂಟ್ ಅದಾನಂತ ಹೇಳಾಕತ್ತೀವಿ. ಸೊ ಅದರ್ ಅತ್ ನಾವು ಅಂದ್ಕೊಳ್ಳೆ ಮತ್ತೆ ಅಗೇನ್ ವಿ ಆರ್ ಇನ್ಕ್ಲೂಡಿಂಗ್ ಹಿಮ್. ಸೊ ವಿ ಹ್ಯಾವ್ ಟು ಎಕ್ಸ್ಕ್ಲೂಡ್ ಹಿಮ್. ಸೊ ದಟ್ ಇಸ್ ದ ರೀಸನ್ ಅದರ್ ಅನ್ನೋದು ತೆಗಿಬೇಕಿದ್ರೊಳಗ. ಶಿ ಈಸ್ ದ ಸ್ಮಾರ್ಟೆಸ್ಟ್. ಸೊ ಸ್ಮಾರ್ಟೆಸ್ಟ್ ಅನ್ನೋದು ಏನಾತಿಗಿದು, ಸೂಪರ್ಲೇಟಿವ್ ಆತ್. ಆಫ್ ಆಲ್ ದ ಅದರ್ ಗರ್ಲ್ಸ್ ಇನ್ ದ ಕ್ಲಾಸ್. ಸೊ ಆಫ್ ಆಲ್ ದ ಗರ್ಲ್ಸ್ ಇನ್ ದ ಕ್ಲಾಸ್. ನೆಕ್ಸ್ಟ್, ಶಿ ಈಸ್ ದ ಸ್ಮಾರ್ಟೆಸ್ಟ್ ಆಫ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಸೊ ಇಲ್ಲೇ ಎನಿ ಅದರ್ ಗರ್ಲ್ ಅಂತ ಹಾಕೇನಿ. ಸೊ ಅಗೇನ್ ಅದರ್ ಅನ್ನೋದು ಕ್ಯಾನ್ಸಲ್ ಮಾಡ್ರಿ. ಸೊ ಆಫ್ ಎನಿ ಗರ್ಲ್ ಇನ್ ದ ಕ್ಲಾಸ್. ದಟ್ಸ್ ಇಟ್. ಆಫ್ ಆಲ್ ಅದರ್ ಆಫೀಸರ್ಸ್ ಹಿ ಈಸ್ ದ ವೈಸ್ ಅಂತ ಹೇಳಿ ನಾನು. ಸೊ ಇದು ಸ್ವಲ್ಪ ಡಿಫರೆಂಟ್ ಐತಿ, ಥಿಂಕ್ ಮಾಡ್ರಿ. ಆಫ್ ಆಲ್ ಅದರ್ ಆಫೀಸರ್ಸ್ ಹಿ ಈಸ್ ದ ವೈಸ್. ಸೊ ಏನಿಲ್ಲ ಕರೆಕ್ಷನ್, ಆಫ್ ಆಲ್ ಆಫೀಸರ್ಸ್ ಹಿ ಈಸ್ ದ ವೈಸೆಸ್ಟ್. ಯಾಕಂದ್ರೆ ಅದರ್ ಅನ್ನೋದು ನಾವು ತೆಗಿಬೇಕು, ವೈಸ್ ಅನ್ನೋದು ನಾವು ಚೇಂಜ್ ಮಾಡಿ ವೈಸೆಸ್ಟ್ ಅಂತ ಹಾಕ್ಬೇಕು. ಯಾಕಂದ್ರೆ ಅದರ್ ಅಂತ ತೆಗೆದ ಕೂಡಲೇ ಆಬ್ವಿಯಸ್ಲಿ ದಿಸ್ ಶುಡ್ ಬಿ ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೊ ಆಫ್ ಆಲ್ ಅದರ್ ಆಫೀಸರ್ಸ್ ಹಿ ಈಸ್ ದ wisest. So that was about rule number 8. ಈ rule number 9 ನೋಡೋಣ. There are in total 13 rules. That's it. So ಇಲ್ಲಿ ಏನೈತಿ, ಯೂಸ್ ಆಫ್, that of, those of ಅನ್ನೋದು ನಾವು ಯಾವಾಗ ಮಾಡ್ಬೇಕು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಕತ್ತೇನೆ. So when doing the comparison between two things, if singular noun is repeated, then use that of, and for plural noun use those of. ಅಂದ್ರೆ ಏನೈತಿ ಈಗ ನಾವು two things ಕಂಪೇರ್ ಮಾಡಾಕ್ತೀವಿ, and this two word is very important. ಸೊ ಇಲ್ಲಿ 2 ಕಿಂತ ಹೆಚ್ಚು ಬಂತಂದ್ರೆ ಕಂಡೀಷನ್ ಚೇಂಜ್ ಆಕೈತಿ. ಓಕೆ, ಸೊ ದಟ್ಸ್ ವೈ ದಿಸ್ 2 ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆನ್ ವಿ ಆರ್ ಕಂಪೇರಿಂಗ್ ಬಿಟ್ವೀನ್ 2 ಥಿಂಗ್ಸ್, ಸೊ ಆ ಟೈಮ್ ಒಳಗೆ ಇಫ್ ಸಿಂಗ್ಯುಲರ್ ನೌನ್ ಈಸ್ ರಿಪೀಟೆಡ್, ಆ ಟೈಮ್ ಒಳಗೆ ಯಾಕಂದ್ರೆ ಕಂಪ್ಯಾರಿಸನ್ ಇದ್ದಾಗ ಆಬ್ವಿಯಸ್ಲಿ ದೇರ್ ವಿಲ್ ಬಿ ರಿಪಿಟೇಷನ್. ಸೊ ಸಿಂಗ್ಯುಲರ್ ನೌನ್ ಇದ್ದಾಗ ದ್ಯಾಟ್ ಆಫ್ ಅಂತ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದಾಗ ದೋಸ್ ಆಫ್ ಅಂತೀವಿ. ಸೊ ಆಬ್ವಿಯಸ್ಲಿ ದಟ್ ಇಸ್ ಕರೆಕ್ಟ್. ದ್ಯಾಟ್ ಈಸ್ ಆಪಲ್. ಸೊ ಅದೇ ಆಪಲ್ಸ್ ಹೆಚ್ಚಿದ್ವು ಅಂದ್ರೆ those are apples. So plural ಇದ್ದಾಗ those ಅಂತೀವಿ, ಸಿಂಗ್ಯುಲರ್ ಇದ್ದಾಗ that ಅಂತೀವಿ. So let's see one example. ಇದು ಭಾರಿ ಇಂಪಾರ್ಟೆಂಟ್ ಐತಿ, ಡಿಫರೆಂಟ್ ಐತಿ, ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. The streets of Mumbai are wider than Delhi. ಏನೈತಿ, ಮುಂಬೈ ಒಳಗಿಂದ ಸ್ಟ್ರೀಟ್ಸ್ ಏನೈತಲ್ಲ, ದೇ ಆರ್ ವೈಡರ್ ದನ್ ಡೆಲ್ಲಿ ಅಂತ ಹೇಳಕತ್ತೇನೆ ನಾನು. ಓಕೆ, ಸೊ ಇದ್ರ ಒಳಗ
ಏನ್ ವೈಡರ್ ದನ್ ಡೆಲ್ಲಿ. ಸೊ ಆಬ್ವಿಯಸ್ಲಿ ಅಲ್ಲಿ ನಾವು ಸ್ಟ್ರೀಟ್ಸ್ ಅತ್ ಕಂಪೇರ್ ಮಾಡ್ಬೇಕಲ್ಲ. ಸೊ ಅದ್ರ ಸಂಬಂಧ ಇಲ್ಲೇ ನಾನು ಹೇಳಕತ್ತೀನಿ. ಸೊ ದ ಸ್ಟ್ರೀಟ್ಸ್ ಆಫ್ ಮುಂಬೈ ಆರ್ ವೈಡರ್ ದೆನ್ ಸ್ಟ್ರೀಟ್ಸ್ ಆಫ್ ಡೆಲ್ಲಿ. ಕರೆಕ್ಟ್ ಆಯ್ತು, ಈಗ ಕರೆಕ್ಟ್ ಆಯ್ತಿದು. ಯಾಕಂದ್ರೆ ನಾವು ಸ್ಟ್ರೀಟ್ಸ್ ಕಂಪೇರ್ ಮಾಡಾಕತ್ತೀವಿ. ಬಟ್ ನಾನು ನೀವು ಅಡ್ವರ್ಬ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಹೇಳಿದ್ನಿ ರಿಪಿಟೇಷನ್ ಆಗ್ಬಾರ್ದು, ದಟ್ ವಿಲ್ ರೆಡ್ಯೂಸ್ ದ ಬ್ಯೂಟಿ ಆಫ್ ದ ಸೆಂಟೆನ್ಸ್. ಸೊ ಇದ್ರೊಳಗೆ ಒಂದು ಮೈನರ್ ಎರರ್ ಐತಿ ಈಗ. ಸೊ ನೋ ಡೌಟ್ ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್, ಬಟ್ ಸ್ವಲ್ಪ ಮೈನರ್ ಎರರ್ ಐತಿ. ಸೊ ಅದ್ರ ಸಂಬಂಧ ನಾನು ಏನ್ ಚೇಂಜ್ ಮಾಡಿ ಬರಿತೇನೆ ಈಗ. ಫೈನಲಿ ದ ಸ್ಟ್ರೀಟ್ಸ್ ಆಫ್ ಮುಂಬೈ ಆರ್ ವೈಡರ್ ದೆನ್ ದೋಸ್ ಆಫ್ ಡೆಲ್ಲಿ ಅಂತ ಹಾಕ್ತೇನೆ ನಾನು. ದ ಸ್ಟ್ರೀಟ್ಸ್ ಆಫ್ ಮುಂಬೈ ಆರ್ ವೈಡರ್ ದೆನ್ ದೋಸ್ ಆಫ್ ಡೆಲ್ಲಿ. ಸೊ ದೋಸ್ ಅಂತ ಯಾಕೆ ಹಾಕಿದ್ನಿ ನಾನು, ಸ್ಟ್ರೀಟ್ಸ್ ಅನ್ನೋದು ಪ್ಲೂರಲ್ ಐತಿ. ಸೊ ದಟ್ಸ್ ವೈ ಐ ಹ್ಯಾವ್ ಯೂಸ್ ದ ವರ್ಡ್ ಆಸ್ ದೋಸ್. ತಿಳಿತು? ಸೊ ನೋಡ್ರಿ, ದ ಸ್ಟ್ರೀಟ್ಸ್ ಆಫ್ ಮುಂಬೈ are wider than Delhi. This is completely wrong because we are comparing between two things here, that is streets in Mumbai and streets in Delhi. So the streets in Delhi ಅನ್ನೋದು ಪ್ರಾಪರ್ ಆಗಿ ಮೆನ್ಷನ್ ಮಾಡಿಲ್ಲ ಅಂದ್ಕೊಳ್ಳೆ ಇಲ್ಲಿ ನಾನು ಮತ್ತೆ ಸ್ಟ್ರೀಟ್ಸ್ ಆಫ್ ಡೆಲ್ಲಿ ಅಂತ ತಗೊಂಡಿ. ಬಟ್ ಅಗೇನ್ ಅದ್ರೊಳಗೆ ವೀಕ್ ಎರರ್ ಇರೋದ್ರಿಂದ ದ ಸ್ಟ್ರೀಟ್ಸ್ ಆಫ್ ಮುಂಬೈ ಆರ್ ವೈಡರ್ ದೆನ್ ದೋಸ್ ಆಫ್ ಡೆಲ್ಲಿ ಅಂತ ಮಾಡೀನಿ. ಓಕೆ, ಸೊ ಸ್ಟ್ರೀಟ್ ಆಫ್ ಅತ್ ಸಿಂಗಲ್ ಏನಾದ್ರು ಅಥವಾ ಒಂದ್ ಯಾವ್ದಾದ್ರು ಸ್ಟ್ರೀಟ್ ನೇಮ್ ಮೆನ್ಷನ್ ಮಾಡಿದ್ರು, ಅದ ಸೇಮ್ ಸ್ಟ್ರೀಟ್ ನೇಮ್ ಮುಂಬೈ ಒಳಗೂ ಐತಿ, ಡೆಲ್ಲಿ ಒಳಗೂ ಐತಿ. ಸೊ ಆ ಟೈಮ್ದಾಗ ನಾನು ದ್ಯಾಟ್ ಆಫ್ ಡೆಲ್ಲಿ ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ದ ಹೈಟ್ ಆಫ್ ರಜತ್ ಈಸ್ ಮೋರ್ ದೆನ್ ತರುಣ್. ಸೊ ಸಿಮಿಲರ್ ಅನ್ನೈತಿ ಆಗಲಿಗತನ. ಸೊ ನಾನೇನ್ ಫೈನಲ್ ಆನ್ಸರ್ ಹೇಳ್ತೇನೆ ಇಲ್ಲಿ, ದ ಹೈಟ್ ಆಫ್ ರಜತ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ತರುಣ್. ಯಾಕಂದ್ರ ಹೈಟ್ ಅನ್ನೋದು ನಮ್ದು ಸಿಂಗ್ಯುಲರ್ ಒಳಗೈತಿ, ಅದಕ್ಕೆ ನಾನು that at mention ಮಾಡೀನಿ. ಓಕೆ, ಸೊ ಹೈಟ್ಸ್ ಅತ್ತನು ಮಾಡಿದ್ರು ದಟ್ ಇಸ್ ರಾಂಗ್. ಯಾಕಂದ್ರೆ ನಮ್ದು ಒಂದ ಹೈಟ್ ಇರ್ತೈತಿ. ಐ ಕ್ಯಾನಾಟ್ ಸೇ ದಟ್ ವಾಟ್ ಈಸ್ ಹೈಟ್ಸ್ ಆಫ್ ಯು ಅಂತ ಹೇಳಕ್ ಬರೋದಿಲ್ಲ. ವಾಟ್ ಈಸ್ ಹೈಟ್ ಆಫ್ ಯು ಆರ್ ವಾಟ್ ಈಸ್ ಯುವರ್ ಹೈಟ್. ಸೊ ಅದರ ಸಂಬಂಧ ಇದು ಸಿಂಗ್ಯುಲರ್ ಇರೋದ್ರಿಂದ ದ್ಯಾಟ್ ಆಫ್ ಅಂತ ಯೂಸ್ ಮಾಡ್ತಾನು. ಅಂಡ್ ವಿ ಆರ್ ಕಂಪೇರಿಂಗ್ ದ ಟರ್ಮ್ ಹೈಟ್ ಬಿಟ್ವೀನ್ ಟೂ ಪರ್ಸನ್, ದಟ್ ಈಸ್ ಆಫ್ ರಜತ್ ಅಂಡ್ ಆಫ್ ತರುಣ್. ಓಕೆ, ಸೊ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ದ ಪಾಪ್ಯುಲೇಷನ್ ಆಫ್ ಇಂಡಿಯಾ is more than that of Australia. Okay, so population, no doubt it is plural form, ಅಂದ್ರೆ ಬಹಳ ಜನದ ಕೂಡಿದ್ದು. ಬಟ್ ಆಲ್ ಟುಗೆದರ್ ದಟ್ ಪಾಪ್ಯುಲೇಷನ್ ವರ್ಡ್ ಏನ್ ರಿಪ್ರೆಸೆಂಟ್ ಮಾಡ್ತೀವಲ್ಲ, ದಟ್ ಈಸ್ ಸಿಂಗ್ಯುಲರ್. ಸೊ ಅದರ ಸಂಬಂಧ ನಾನೇನ್ ಮೆನ್ಷನ್ ಮಾಡೀನಿ, ದ್ಯಾಟ್ ಆಫ್ ಅಂತ ಮೆನ್ಷನ್ ಮಾಡೀನಿ. ನೆಕ್ಸ್ಟ್ ಕ್ವಶನ್, ಅವರ್ ಸ್ಟೂಡೆಂಟ್ಸ್ ಆರ್ ಮೋರ್ ಹಾರ್ಡ್ ವರ್ಕಿಂಗ್ ದನ್ ದ್ಯಾಟ್ ಆಫ್ ಅದರ್ ಸ್ಕೂಲ್ಸ್. ಸೊ ಇಲ್ಲೇನ ಕಂಪೇರ್ ಮಾಡಕ್ತಾನಿ, ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಅನ್ನ ಇನ್ನೊಂದು ಸ್ಕೂಲ್ ಸ್ಟೂಡೆಂಟ್ಸ್ ಅನ್ನ ಹಾರ್ಡ್ ವರ್ಕಿಂಗ್ ಕ್ಯಾಟಗರಿ ಒಳಗ ನಾನು ಕಂಪೇರ್ ಮಾಡಕತ್ತೇನಿ. ಸೊ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇನ್ ವಾಟ್ ಕ್ಯಾಟಗರಿ ವಿ ಆರ್ ಕಂಪೇರಿಂಗ್. ಸೊ ಅದ್ರ ಸಂಬಂಧ ನಮ್ದು ಕರೆಕ್ಟ್ ಆನ್ಸರ್ ಏನ್ ಬಂತು, ಅವರ್ ಸ್ಟೂಡೆಂಟ್ಸ್ ಆರ್ ಮೋರ್ ಹಾರ್ಡ್ ವರ್ಕಿಂಗ್ ದನ್ ದೋಸ್ ಆಫ್ ಅದರ್ ಸ್ಕೂಲ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಐತಿ. ಸೊ ಅದ್ರ ಸಂಬಂಧ ದೋಸ್ ಆಫ್ ಅಂತ ಹಾಕಿನಿ. ಓಕೆ, ನೆಕ್ಸ್ಟ್ ಕ್ವಶನ್. ರಾಮ್ ಬಿಲೀವ್ಡ್ ಹಿಸ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ವುಡ್ ಬಿ ಆಸ್ ಗುಡ್ ಆಸ್ ದ ಅದರ್ ಸಬ್ಜೆಕ್ಟ್ಸ್. ಸೊ ಹೆಂಗ್ ರೆಕ್ಟಿಫೈ ಮಾಡ್ತೀರಿ ಇಲ್ಲಿ, ರಾಮ್ ಬಿಲೀವ್ಡ್ ಹಿಸ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ವುಡ್ ಬಿ ಆಸ್ ಗುಡ್ ಆಸ್ ದೋಸ್ ಆಫ್ ದ ಅದರ್ ಸಬ್ಜೆಕ್ಟ್ಸ್. ತಿಳಿತು? ದೋಸ್, ಯಾಕಂದ್ರೆ ನಾವು ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಕತ್ತೀವಿ. ಸೊ ದೋಸ್, ಯಾಕಂದ್ರೆ ನಾವಿಲ್ಲಿ ಮಾರ್ಕ್ಸ್ ಕಂಪೇರ್ ಮಾಡಕ್ತೀವಿ, ಅದ್ರ ಸಂಬಂಧ ಅದು ದೋಸ್ ಅತಾತು. ಆಮೇಲೆ ಇದು ಒಂದು ಕಂಡೀಷನ್ ನೀವು ಚೆಕ್ ಮಾಡಬಹುದು, ಆಸ್ ಗುಡ್ ಆಸ್. ಸೊ ಆಸ್ ಆದ ಕೂಡಲೇ ಪಾಸಿಟಿವ್ ಡಿಗ್ರಿ. ಇಲ್ಲಿ ಏನಾದ್ರು ಬೈ ಚಾನ್ಸ್ ಬೆಟರ್ ಬೆಸ್ಟ್ ಇತ್ತಂದ್ರೆ ಅದನ್ನು ನೀವು ಕರೆಕ್ಷನ್ ಮಾಡಿ ಗುಡ್ ಅಂತ ಮೆನ್ಷನ್ ಮಾಡಬೇಕು. ಸೊ ಆ ಟೈಮ್ ಒಳಗೂ ನೀವು ರೂಲ್ ನೆನಪಿಟ್ಕೋಬೇಕು, ಪ್ರೀವಿಯಸ್ ರೂಲ್ಸ್ ವಿಚ್ ಎವರ್ ಯು ಹ್ಯಾವ್ ಸ್ಟಡಿಡ್. ನೆಕ್ಸ್ಟ್, ದ ಬುಕ್ ಇನ್ ಮೈ ಹ್ಯಾಂಡ್ ಈಸ್ ಹೆವಿಯರ್ ದ್ಯಾನ್ ಆನ್ ದ ಟೇಬಲ್. ಸೊ ಇದನ್ನ ಹೆಂಗ್ ನೀವು ರೆಕ್ಟಿಫೈ ಮಾಡ್ತೀರಿ, ದ ಬುಕ್ ಇನ್ ಮೈ ಹ್ಯಾಂಡ್ ಈಸ್ ಹೆವಿಯರ್ ದ್ಯಾನ್ ದ್ಯಾಟ್ ಆನ್ ದ ಟೇಬಲ್. ಸೊ ಇಲ್ಲಿ ನಾವು ಆಫ್ ಅತ್ ಹಾಕುದಿಲ್ಲ, ದ್ಯಾಟ್ ಆಫ್ ದ ಟೇಬಲ್ ಅಂತ ಹಾಕುದಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಕ್ವಶನ್ ಒಳಗ ಆನ್ ಅಂತ ಮೆನ್ಷನ್ ಮಾಡ್ಯಾರು. ಸೊ ಆನ್ ಅಂತ ಮೆನ್ಷನ್ ಮಾಡಿದಾಗ ನೀವು ಸೇಮ್ ಅನ್ನ ಕಂಟಿನ್ಯೂ ಮಾಡ್ತೀರಿ. ಸೊ ದ ಬುಕ್ ಇನ್ ಮೈ ಹ್ಯಾಂಡ್ ಈಸ್ ಹೆವಿಯರ್ ದೆನ್ ದಾಟ್ ಆನ್ ದ ಟೇಬಲ್. ಸೊ ನಾನು ಆಫ್ ಹೇಳೇನಂದ ಇದನ್ನ ಆಫ್ ಅಂತಂದು ಚೇಂಜ್ ಮಾಡ್ಬೇಕತ್ತಿಲ್ಲ, ಅದು ಆನ್ ಅಂತ ಅವ್ರು ಮೆನ್ಷನ್ ಮಾಡಿದ್ರಂದ್ರ ಯು ವಿಲ್ ಬಿ ಯೂಸಿಂಗ್ ದ ವರ್ಡ್ ಆಸ್ ಆನ್ ಸ್ಟ್ರೇಟ್ ಅವೇ. ಸೊ ಅದನ್ನ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡೇನಿ. ಸೊ ಪ್ರತಿಯೊಂದು ನಾನು ರಿಟರ್ನ್ ಫಾರ್ಮ್ಯಾಟ್ ಒಳಗ ನಿಮ್ಗೆ ಮೆನ್ಷನ್ ಮಾಡಿರ್ತಾನಿಲ್ಲ. ಆಮೇಲೆ ಇವು ಏನ್ ಸ್ಟೇಟ್ಮೆಂಟ್ ಬರ್ದಿರ್ತಾನಲ್ಲ, ಯು ರೈಟ್ ಡೌನ್ ಇನ್ ಯೋರ್ ನೋಟ್ಸ್. ಯಾಕಂದ್ರೆ ನಾಳೆ ನೀವು ಮರೆತರು ಯು ವಿಲ್ ಬಿ ಏಬಲ್ ಟು ರಿಕಲೆಕ್ಟ್. ಓಕೆ, ಯಾಕಪ್ಪ ಇಲ್ಲಿ ಆಫ್ ಅಂತ ಯಾಕೆ ಮಾಡಿಲ್ಲ ಅಂತಂದ್ರೆ ನೀವು ಮತ್ತೆ ವಿಡಿಯೋ ನೋಡಕ್ ನಿಮಗೆ ಟೈಮ್ ಇರೋದಿಲ್ಲ ಅವಾಗ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವಶನ್.
Prakash is most likely to score higher marks than Amar. So Prakash is most likely to score higher marks than Amar. So ಇದನ್ನ ನಾವು ಎರಡು ಟೈಪ್ ಒಳಗೆ ಕರೆಕ್ಷನ್ ಮಾಡಬಹುದು. ಏನಂತಂದ್ರೆ Prakash is most likely to score higher marks than those of Amar. So ನಾವೇನ್ ಮಾಡಾಕತ್ತೀವಿ, Amar marks Prakashನ್ marks ಕಂಪೇರ್ ಮಾಡಾಕತ್ತೀವಿ. ಸೊ ಮಾರ್ಕ್ಸ್ ಪ್ಲೂರಲ್ ಇರೋದ್ರಿಂದ ನಾನು those of ಅಂತ ಹಾಕೇನಿ. ಸೊ ಇನ್ನೊಂದು ಟೈಪ್ ಬರೋದ್ರೂ ಇದು ಕರೆಕ್ಟ್ ಅನ್ನ, ದಟ್ ಈಸ್ ಇಲ್ಲಿ ರಿಪೀಟ್ ಆಗೋದ್ರಿಂದ ಯು ಕ್ಯಾನ್ ಮೆನ್ಷನ್ ಲೈಕ್ ದಿಸ್, that is Prakash is most likely to score higher marks than Amars. So ಈ ಟೈಪ್ ನಾವು ಮೆನ್ಷನ್ ಮಾಡಿದ್ರೆ ಏನಾಗ್ತೈತಿ, that is we are talking about marks only. ಸೊ ಮಾರ್ಕ್ಸ್ ನಾವು ರಿಪೀಟ್ ಆಗಬಾರ್ದಂತ ಡೈರೆಕ್ಟ್ಲಿ ನೀವು ಅದು ಅಮರ್ಸ್ ಅಂತ ಹಾಕಿದ ಕೂಡಲೇ ನಾವು ಅಮರ್ ಮಾರ್ಕ್ ಬಗ್ಗೆನ ನಾವು ಮೆನ್ಷನ್ ಮಾಡಾಕತ್ತೀವತ್ತಂದ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಸೊ ಇಲ್ಲಿ ಒಂದು ನೋಟ್ ಐತಿ. ನೋಟ್ ಅಂದ್ರೆ ಸಿ ಏನೇನ್ ನೋಟ್ ಅನ್ನೋದು ಬರ್ತಾವಲ್ಲ, ಇವು ಸ್ವಲ್ಪ ಎಕ್ಸ್ಕ್ಲೂಷನ್ಸ್ ಅನ್ನೋದು ಬರ್ತಾವ. ಸೊ ದಿಸ್ and these are used for near objects which are in singular form. Okay, so ಈ ಸಮೀಪ objects ಏನ್ ಇರ್ತಾವಲ್ಲ ಅವು ಮತ್ ಸಿಂಗ್ಯುಲರ್ ಇರ್ಬೇಕು ಕಂಪಲ್ಸರಿ. ಸೊ ಆ ಟೈಮ್ ಒಳಗ ನಾವು this these ವರ್ಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅದ ಆಬ್ಜೆಕ್ಟ್ ಫಾರ್ ಇತ್ತಂದ್ರ which are in plural form, ಆ ಟೈಮ್ ಒಳಗ ನಾವು that ಅತ್ ಯೂಸ್ ಮಾಡ್ತೀವಿ, those ಅತ್ ಯೂಸ್ ಮಾಡ್ತೀವಿ. ಸೊ this ಅನ್ನೋದು ನಾವು ಸಿಂಗ್ಯುಲರ್ ಅತ್ ಯೂಸ್ ಮಾಡ್ತೀವಿ, these ಅನ್ನೋದು ಪ್ಲೂರಲ್ ಅತ್ ಯೂಸ್ ಮಾಡ್ತೀವಿ, that ಅನ್ನೋದು ಸಿಂಗ್ಯುಲರ್, those ಅನ್ನೋದು ಪ್ಲೂರಲ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ರಿಮೆಂಬರ್, ಅಂಡ್ ದಿಸ್ ಇಸ್ ಲೈಕ್ ವೆರಿ ಸಿಂಪಲ್ ಎಕ್ಸ್ಕ್ಲೂಷನ್. ಸೊ ವಿ ನೋ ದಟ್ ದಿಸ್ ಅಂದ್ರ ಇದ ವಸ್ತು ಇಲ್ಲೇ ಸಮೀಪ ಇದ್ದು, ದಾಟ್ ಥಿಂಗ್ ಅಂದ್ರ ಆಬ್ವಿಯಸ್ಲಿ ಅದು ಹೇಳೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗ್ತೈತಿ that house is very far ಅಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ದೂರ ಐತಿ. this house is near ಇಲ್ಲೇ ಸಮೀಪ ಐತಿ ಅಂದಂಗೆ. ಓಕೆ, ಸೊ ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ ಆನ್ ದಿಸ್ ಕೇಸ್. the speed of this car is more than that car ಅಂತ ಹೇಳಾಕ್ತಾರೆ. ಅಂದ್ರೆ ಏನ, ಅಗೇನ್ ನಾವಿಲ್ಲೇ ಸ್ಪೀಡ್, ಕಾರದ ಸ್ಪೀಡ್ ನಾವು ಕಂಪೇರ್ ಮಾಡಾಕತ್ತೀವಿ. ಸೊ ನೀವು ರಿಪೀಟ್ ಮಾಡಬಹುದು ಆಗಲೇ ಗತೆನ, ಸ್ಟ್ರೀಟ್ಸ್ ಇನ್ ಡೆಲ್ಲಿ ಗತೆನ. the speed of this car is more than the speed of that car. ಸೊ ಈ ಟೈಪ್ ನೀವು ಮಾಡಿದ್ರು ಕರೆಕ್ಟ್ ಅನ್ನಾಗ್ತೈತಿ. ಇಲ್ಲ ನೀವೇನ್ ಮಾಡ್ಬೋದು, the speed of this car is more than that of that car. ಸೊ ಇಲ್ಲಿ that ರಿಪಿಟೇಷನ್ ಅತ್ ಇಲ್ಲಿದು ದೂರ ಐತೆ ಅಂತ ಮೆನ್ಷನ್ ಮಾಡೋ ಸಂಬಂಧ ಇದ್ರ ಸಂಬಂಧ ಅದ ಐತಿ. ಓಕೆ, ಬಟ್ ಕಂಪೇರ್ ಮಾಡಾಕತ್ತೀವಿ ಅಂದ್ಕೊಳ್ಳೆ ನಾವು that ಅತ್ ಯೂಸ್ ಮಾಡ್ತೀವಿ. ಓಕೆ, ಸೊ ನೀವು ಎರಡು ಟೈಪ್ ಮೆನ್ಷನ್ ಮಾಡಿದ್ರು ಬೋತ್ ಆಫ್ ದೆಮ್ ವಿಲ್ ಬಿ ಕರೆಕ್ಟ್ ಇನ್ ದ ಎಕ್ಸಾಮ್. ಸೊ ಏನತ್ ಮೆನ್ಷನ್ ಮಾಡ್ತೀರಿ ನೀವು, the speed of this car ಅಂದ್ರೆ ಏನ, ನಿಯರ್ ಆಬ್ಜೆಕ್ಟ್. ಓಕೆ, this car is more than that of that car. ಸೊ ಇಲ್ಲಿ ಏನಾದ್ರು ಅವರು this ಅತ್ ಬರ್ದಿದ್ರ ಅಂದ್ರ, ಇಲ್ಲಿ than this car ಅತ್ ಬರೆದ್ರ ಅದನ್ನ ಚೇಂಜ್ ಮಾಡಿ ನೀವು that ಅತ್ ಬರೀತೀರಿ ಎಕ್ಸಾಮ್ ಒಳಗೆ ಹೇಳಾಕತ್ತೀನಿ. ಓಕೆ, ಸೊ ಅದನ್ನ ನಾನು ನಿಮ್ಗೆ ಹೇಳ್ಕೊತ ಬರ್ತೀನಿ. ಲೈಕ್ ಒಂದ್ ಏನೋ ಸೆಂಟೆನ್ಸ್ ಇತ್ತಂದ್ರ ಯು ಶುಡ್ ಟ್ರೈ ಥಿಂಕಿಂಗ್ ಆಫ್ ಪಾಸಿಬಲ್ ಎರರ್ಸ್ ಸೊ ದಟ್ ಪ್ಯಾರಲಲಿ ಲೈಕ್ ಯು ಕೀಪ್ ಲುಕಿಂಗ್ ಫಾರ್ ಅದರ್ ವರ್ಡ್ಸ್ ಆಲ್ಸೋ. ಓಕೆ, the wings of this bird ಅಂದ್ರೆ ಈ bird wings are as beautiful as that bird. ಸೊ ಇಲ್ಲೂ as beautiful as ಅತ್ತನ ಬತ್ತು. ಸೊ as beautiful as that of ಅತ್ ಬರುದಿಲ್ಲ. ಸೊ ಅದಕ್ಕೆ ಏನ್ ಬರುತ್ತೆ ನಿಮ್ದು ಕರೆಕ್ಟ್ ಆನ್ಸರ್, ವಿಂಗ್ಸ್ ಅನ್ನೋದು ಐತಿ ಇಲ್ಲಿ. ಸೊ ವಿಂಗ್ಸ್ ಅನ್ನೋದು ಪ್ಲೂರಲ್ ಐತಿ. ಸೊ ಅದ್ರ ಸಂಬಂಧ as those of ಅಂತ ಬರೈತಿ. ಆಮೇಲೆ ಇಲ್ಲಿ ಬೈ ಚಾನ್ಸ್ ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ನಾವು ವರ್ಡ್ ಏನಾರ ಮೆನ್ಷನ್ ಮಾಡಿದ್ನಿ ಅಂದ್ರೆ ಅದು ಮೋರ್ ಮೋಸ್ಟ್ ಅನ್ನೋದು ಕ್ಯಾನ್ಸಲ್ ಔಟ್ ಮಾಡಬೇಕು, ಯಾಕಂದ್ರೆ ಅದು ಕಂಪಲ್ಸರಿ ಪಾಸಿಟಿವ್ ಡಿಗ್ರಿ ಇರಬೇಕು. ಸೊ ದ ವಿಂಗ್ಸ್ ಆಫ್ ದಿಸ್ ಬರ್ಡ್ ಆರ್ ಆಸ್ ಬ್ಯೂಟಿಫುಲ್ ಆಸ್ ದೋಸ್ ಆಫ್ ದಟ್ ಬರ್ಡ್. ಸೊ ದೋಸ್ ಆಫ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ದೋಸ್ ಅಂದ್ರೆ ಏನ, ಪ್ಲೂರಲ್ ಐತಿ. ಸೊ ನಾವು ದಟ್ ವಾಸ್ ಆಲ್ ಅಬೌಟ್ ದ ರೂಲ್ 9. ಸೊ ನಾವು ಲೆಟ್ಸ್ ಸಿ ರೂಲ್ ನಂಬರ್ 10. ಸೊ ರೂಲ್ ನಂಬರ್ 10 ಏನೈತೆ ಅಂದ್ರ ಟೂ ಕ್ವಾಲಿಟೀಸ್ ಆಫ್ ದ ಸೇಮ್ ಪರ್ಸನ್. ಸೊ ಇಲ್ಲಿ ಕಂಪೇರಿಸನ್ ಅನ್ನೋದು ಏನಿಲ್ಲ, ಬಟ್ ಒಂದ ಪರ್ಸನ್ ಅದ ಟೂ ಡಿಫರೆಂಟ್ ಕ್ವಾಲಿಟೀಸ್ ಅನ್ನ ನಾವು ರಿಪ್ರೆಸೆಂಟ್ ಮಾಡಾಕತ್ತೀವಿ. ಸೊ ಆ ಟೈಮ್ದಾಗ ರಿಪ್ರೆಸೆಂಟ್ ಮಾಡಿದಾಗ ಆ ಸೆಂಟೆನ್ಸ್ ಫಾರ್ಮ್ಯಾಟ್ ಅಥವಾ ಸ್ಟ್ರಕ್ಚರ್ ಏನ್ ಇರ್ಬೇಕು ಅನ್ನೋದು ಒಂದು ರೂಲ್ ಐತಿ. ಲೆಟ್ಸ್ ಸಿ ದಟ್. ಓಕೆ, ಸೊ ದೋ ವಿ ನೋ ದಟ್ ವೆನ್ ವಿ ಕಂಪೇರ್ ಟೂ ಥಿಂಗ್ಸ್ ದೆನ್ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಇಸ್ ಯೂಸ್ಡ್. ಎಸ್, ಸೊ ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ ನಾವು ಕಂಪೇರ್ ಮಾಡೋ ಮುಂದ. ಬಟ್ ವೆನ್ ವಿ ಕಂಪೇರ್ ಟೂ ಕ್ವಾಲಿಟೀಸ್ ಆಫ್ ದ ಸೇಮ್ ಪರ್ಸನ್, ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾವಾಗ ಸೇಮ್ ಪರ್ಸನ್ ಒಂದು ಟೂ ಡಿಫರೆಂಟ್ ಕ್ವಾಲಿಟೀಸ್ ಕಂಪೇರ್ ಮಾಡ್ತೀವಲ್ಲ, so that time we have to follow this structure of the sentence. So again I am telling you, like ನಿಮ್ ನಾಳೆ ಎಕ್ಸಾಮ್ ಒಳಗ ಈ ಸ್ಟ್ರಕ್ಚರ್ ಬಿಟ್ಟು ಏನಾದ್ರೂ ಬೇರೆದಿತ್ತಂದ್ರ then you will make the changes accordingly in the answer. Okay, so ಏನಿರ್ಬೇಕು ಸ್ಟ್ರಕ್ಚರ್,
ಅದ್ರೊಳಗ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್ ಅದನ್ನ ಫಸ್ಟ್ ನೆನ್ಪಿಟ್ಕೋರಿ. ದಿಸ್ ರೂಲ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಓನ್ಲಿ ಇಫ್ ವಿ ಆರ್ ಕಂಪೇರಿಂಗ್ ಟೂ ಕ್ವಾಲಿಟೀಸ್ ಆಫ್ ದ ಸೇಮ್ ಪರ್ಸನ್. ಹಂಗಿದ್ದಾಗ ಅಷ್ಟೇ ಇದು ರೂಲ್ ಇಂಪ್ಲಿಮೆಂಟ್ ಮಾಡ್ತೀರಿ. ಸೊ ಮೋರ್ ಇರಬೇಕು, ಪಾಸಿಟಿವ್ ಡಿಗ್ರಿ ಇರಬೇಕು, ಆಮೇಲೆ ದ್ಯಾನ್ ಇರಬೇಕು, ಆಮೇಲೆ ಪಾಸಿಟಿವ್ ಡಿಗ್ರಿ ಇರಬೇಕು. ಸೊ ಇವನ್ ಇಫ್ ಕಂಪೇರಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಈಸ್ ಫಾರ್ಮ್ಡ್ ಬೈ ಆಡಿಂಗ್ ER, still we need to use more plus positive degree. Okay, so ಇದೇನ್ ಎಕ್ಸಾಂಪಲ್ ಐತೆ ಅನ್ನೋದು ನೋಡೋಣ ನಾವು. ಯು ಡೋಂಟ್ ವರಿ ಅಬೌಟ್ ದಟ್. ಇವನ್ ಇಫ್ ಕಂಪೇರಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಈಸ್ ಫಾರ್ಮ್ಡ್ ಬೈ ಆಡಿಂಗ್ ER, ಯಾಕಂದ್ರೆ ಕಂಪೇರಿಟಿವ್ ಮಾಡ್ಬೇಕಂದ್ರೆ ER ಅನ್ನ ಮಾಡ್ತೀವಿ. ಸ್ಟಿಲ್ ವಿ ನೀಡ್ ಟು ಯೂಸ್ ಮೋರ್ ಪ್ಲಸ್ ಪಾಸಿಟಿವ್ ಡಿಗ್ರಿ, ಅಂದ್ರೆ ಅದನ್ನ ಚೇಂಜ್ ಮಾಡಿ ನಾವಿಲ್ಲಿ ಪಾಸಿಟಿವ್ ಡಿಗ್ರಿ ಬರೀಬೇಕು. ಸೊ ಅದಕ್ಕೆ ಮೊದಲಾದ್ರೂ ಹೇಳಿದ್ನಲ್ಲ ನಾನು ನಿಮ್ಗೆ, ಪಾಸಿಟಿವ್ ಡಿಗ್ರಿ ನಾವು ಕಂಪ್ಯಾರಿಸನ್ ಯೂಸ್ ಮಾಡೋದಿಲ್ಲ. ಲೈಕ್ ಶಿ ಈಸ್ ಟಾಲ್ ಅಂತ ಅಷ್ಟ ಅಂತೀವಿ, ಶಿ ಈಸ್ ಟಾಲರ್ ಅನ್ನೋದಿಲ್ಲ. ಬಟ್ ಈ ಟೈಪ್ ನಮ್ದು ಎಕ್ಸ್ಕ್ಲೂಷನ್ಸ್ ಇದ್ದ ಟೈಮ್ದಾಗ, ಸೊ ಇವನ್ ದೋ ದೇರ್ ಈಸ್ ನೋ ಕಂಪ್ಯಾರಿಸನ್, ಸ್ಟಿಲ್ ವಿ ಯೂಸ್ ಪಾಸಿಟಿವ್ ಡಿಗ್ರಿ. ಓಕೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಡಿಫರೆಂಟ್ ಕ್ವಾಲಿಟೀಸ್ ಆಫ್ ದ ಸೇಮ್ ಪರ್ಸನ್. ಸೊ ನಾವು ಲೆಟ್ಸ್ ಸಿ ದಟ್ ಮೈ ಅಂಕಲ್ ಈಸ್ ವೈಸರ್ ದನ್ ಇಂಟೆಲಿಜೆಂಟ್. ಸೊ ಇಲ್ಲಿ ಏನ್ ಮಾಡಾಕತ್ತೀವಿ ನಾವು, ಅಂಕಲ್ ಈಸ್ ಅ ಸಿಂಗಲ್ ಪರ್ಸನ್. ಸೊ ಅವ್ರದ್ದು ಯಾವ ಎರಡು ಕ್ವಾಲಿಟಿ ಬಗ್ಗೆ ನಾವು ಚೆಕ್ ಮಾಡಾಕತ್ತೀವಿ. ಒನ್ ಈಸ್ ವೈಸರ್, ಅನದರ್ ಒನ್ ಈಸ್ ಇಂಟೆಲಿಜೆಂಟ್. ಸೊ ಓಕೆ, ಸೊ that means this is of this particular category, that is two qualities of the same person. ಸೊ ಅದ್ರ ಒಳಗ ಸೆಂಟೆನ್ಸ್ ಫಾರ್ಮ್ಯಾಟ್ ಈ ಟೈಪ್ ಇರಬೇಕು ಅಂತ ಹೇಳ್ತಾರೆ. ಸೊ ಏನ್ ಇರಬೇಕು, ಮೈ ಅಂಕಲ್ ಈಸ್. ಸೊ ಇಲ್ಲಿ ಏನ್ ಬರೀಬೇಕು, ಮೋರ್ ವೈಸ್ ದ್ಯಾನ್ ಇಂಟೆಲಿಜೆಂಟ್. ಸೊ ಈ ಟೈಪ್ ನಮ್ದು ಕರೆಕ್ಟ್ ಆನ್ಸರ್ ಬರೀಬೇಕು. ಮೈ ಅಂಕಲ್ ಈಸ್ ಮೋರ್ ವೈಸ್ ದನ್ ಇಂಟೆಲಿಜೆಂಟ್. ಸೊ ಅದಕ್ಕೆ ನಾನು ಏನ್ ಹೇಳಾಕ್ತೀನಿ, ವೈಸ್, ವೈಸರ್, ವೈಸೆಸ್ಟ್ ಅಂತ ಆಗ್ತೈತಿ. ಬಟ್ ಈ ಮೋರ್ ಅನ್ನೋದು ಏನೈತಲ್ಲ, ಈ ಮೋರು ಇದನ್ನ ನಾವು ಚೇಂಜ್ ಮಾಡಿ, ವಿ ಆರ್ ನಾಟ್ ಕನ್ವರ್ಟಿಂಗ್ ದಟ್ ಟು ಎನಿ ಆಫ್ ದ ಫಾರ್ಮ್ಸ್, ದಟ್ ಈಸ್ ಕಂಪೇರೇಟಿವ್ ಸೂಪರ್ಲೇಟಿವ್ ಅಂತ ಮಾಡಕತ್ತಿಲ್ಲ. ಸೊ ಈ ಮೋರ್ ಅನ್ನೋದು ಏನೈತೆ ಅಂದ್ರೆ, ಇಟ್ ಈಸ್ ಯೂಸ್ಡ್ ಬಿಕಾಸ್ ಆಫ್ ದಿಸ್ ಸ್ಟ್ರಕ್ಚರ್ ಫಾರ್ಮ್ಯಾಟ್, ದಟ್ಸ್ ಇಟ್. ಸೊ ಅದ್ರ ಸಂಬಂಧ ಮೈ ಅಂಕಲ್ ಈಸ್ ಮೋರ್ ವೈಸ್ ದೆನ್ ಇಂಟೆಲಿಜೆಂಟ್. ಸೊ ವೈಸರ್ ಅನ್ನೋದು ಕಂಪೇರೇಟಿವ್ ಇತ್ತು, ಬಟ್ ನಮ್ದು ರೂಲ್ಸ್ ಪ್ರಕಾರ ಪಾಸಿಟಿವ್ ಇರಬೇಕು. ಅದಕ್ಕೆ ನಾವು ಅದನ್ನ ಚೇಂಜ್ ಮಾಡಿ ಮೋರ್ ವೈಸ್ ಮಾಡಿದ್ನಿ. ದಟ್ಸ್ ಇಟ್. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ರಾಧಾ ಈಸ್ ಪ್ರೆಟಿಯರ್ ದನ್ ಆನೆಸ್ಟ್. ಓಕೆ, ರಾಧಾ ಈಸ್ ಪ್ರೆಟಿಯರ್ ದನ್ ಆನೆಸ್ಟ್ ಅಂದ್ರೆ ಏನಕ್ಕೆ ಚಂದದಾಳು, ಬಟ್ ಖಾಯಂ ಖರೆ ಮಾತಾಡೋದಿಲ್ಲ ಅಂದಂಗ. ಸೊ ರಾಧಾ ಈಸ್ ಮೋರ್ ಪ್ರೆಟಿ ದನ್ ಆನೆಸ್ಟ್. ಸೊ ದಟ್ ವಿಲ್ ಬಿ ಯೋರ್ ಕರೆಕ್ಟ್ ಆನ್ಸರ್. ರಾಧಾ ಈಸ್ ಮೋರ್ ಪ್ರೆಟಿ ದನ್ ಆನೆಸ್ಟ್. ತಿಳಿತಲ್ಲ? ಸೊ ಇಲ್ಲೇ ನೋಡ್ರಿ, ಅದನ್ನ ನೋಡ್ರಿ, ಸೆಂಟೆನ್ಸ್ ನಾನು ಏನ್ ಬರ್ದಿರ್ತಾನೋ ಗೊತ್ತಾಗ್ತೈತಿ. ಸುಧಾ ಈಸ್ ಮೋರ್ ಬ್ಯೂಟಿಫುಲ್ ದನ್ ಆನೆಸ್ಟ್. ಸೊ ಸೇಮ್ ವೇ, ಸುಧಾ ಈಸ್ ಮೋರ್ ಬ್ಯೂಟಿಫುಲ್ ದನ್ ಆನೆಸ್ಟ್. ಸೊ ಈ ಟೈಪ್ ನಾವು ಕಂಪೇರ್ ಮಾಡ್ತೀವಿ. ಓಕೆ, ಸೊ ಹೋಪ್ ದಟ್ ಇಸ್ ಕ್ಲಿಯರ್. ಅದು ಅಗದಿ ಸಿಂಪಲ್ ಇತ್ತು. ಅಂಡ್ that rule you can implement only if you are talking about two different qualities of the same person. Now this is our rule number 10, that is two structures of comparative degree. So ಏನಾಯ್ತು ಇದರ ಮೀನಿಂಗ್? ಸೊ ಫಸ್ಟ್ ಸ್ಟ್ರಕ್ಚರ್ ಒಂದು ಡಿಫರೆಂಟ್ ಫಾರ್ಮ್ಯಾಟ್ ಒಳಗೆ ಕಲಿತೀವಿ ನಾವು, ಸೆಕೆಂಡ್ ಸ್ಟ್ರಕ್ಚರ್ ಒಂದು ಡಿಫರೆಂಟ್ ಫಾರ್ಮ್ಯಾಟ್ ಒಳಗೆ ಕಲಿತೀವಿ. ಅಂದ್ರೆ ಏನ, ಫಸ್ಟ್ ಸ್ಟ್ರಕ್ಚರ್ ಅಂದ್ರೆ ನಾವು ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಟೈಪ್ ಇರತಿ, ಸೆಕೆಂಡ್ ಸ್ಟ್ರಕ್ಚರ್ ಒಳಗ ಅದ್ರದ್ದು ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಬೇರೆ ಇರತಿ. ಸೊ ಅದೇನಾರ ಈ ಟೈಪ್ ಫಾಲೋ ಆಗ್ಲಿಲ್ಲ ಅಂದ್ರೆ ವಿ ವಿಲ್ ಮೇಕ್ ದ ಕರೆಕ್ಷನ್ಸ್ ಅಕಾರ್ಡಿಂಗ್ಲಿ. ಸೊ ದಿಸ್ ಸ್ಟ್ರಕ್ಚರ್ ಈಸ್ ಯೂಸ್ಡ್ ಟು ಕಂಪೇರ್ ಓನ್ಲಿ ಟೂ ಪರ್ಸನ್ಸ್ ಆರ್ ಥಿಂಗ್ಸ್. ಸೊ ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸೆಕೆಂಡ್ ಸ್ಟ್ರಕ್ಚರ್ ಏನ್ ಓದ್ತಿರ್ತೀವಲ್ಲ ಅದ್ರ ಒಳಗ ಮೋರ್ ದನ್ ಟೂ ಓದ್ತಿರ್ತೈತಿ. ಓಕೆ, ಸೊ ದಿಸ್ ಸ್ಟ್ರಕ್ಚರ್ ಈಸ್ ಯೂಸ್ ಟು ಕಂಪೇರ್ ಓನ್ಲಿ ಟೂ ಪರ್ಸನ್ಸ್ ಆರ್ ಥಿಂಗ್ಸ್. ಸೊ ಆ ಟೈಮ್ ಒಳಗ ನಮ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಟೈಪ್ ಇರಬೇಕು. ಸೊ ದಿಸ್ ಇಸ್ ಅವರ್ ಜನರಲೈಸ್ಡ್ ಸ್ಟ್ರಕ್ಚರ್ which we had studied already. Subject, verb, comparative degree, than ಇರಬೇಕು. So it is very generalized. ನಾವು ಕಲ್ತಿವು. So directly like Richa is more beautiful than Arpita. So Richa ಅನ್ನೋದು ಸಬ್ಜೆಕ್ಟ್ ಐತಿ, is ಅನ್ನೋದು verb ಐತಿ, more beautiful ಅನ್ನೋದು ಕಂಪ್ಯಾರಿಟಿವ್ ಐತಿ, than ಅನ್ನೋದನ್ನು ಇಲ್ಲಿ ವರ್ಡ್ ಅನ್ನ ಇಲ್ಲಿ ಕಂಟಿನ್ಯೂ ಆಗೈತಿ. So as we are comparing between Richa and Arpita, only two people and we are comparing. ಸೊ ದಟ್ಸ್ ವೈ ಇಲ್ಲಿ ಅರ್ಪಿತಾ ಅನ್ನೋದು ಬಂತು. ಓಕೆ, ಸೊ ಈ ಟೈಪ್ ಸಿಂಪಲ್ ಅನ್ನೋದು ನಾವು ಕಲ್ತೀವಿ. ಸೊ ದಟ್ಸ್ ವೈ ಐ ಆಮ್ ನಾಟ್ ಟೇಕಿಂಗ್ ಎನಿ ಎರರ್ ಕರೆಕ್ಷನ್ಸ್ ಆನ್ ದಿಸ್. ಯಾಕಂದ್ರೆ ನಮ್ ಕಂಪೇರೇಟಿವ್ ಡಿಗ್ರಿ ಇದ್ದಾಗ ಸೆಂಟೆನ್ಸ್ ಒಳಗ ನಾವು ಇದ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತೀವಿ. ಸೊ ಸೇಮ್ ವೇ ಹಿ ಈಸ್ ಸ್ಟ್ರಾಂಗರ್ ದನ್ ದ್ಯಾಟ್ ಕ್ಯಾಂಡಿಡೇಟ್. ಸೊ ಹಿ ಅನ್ನೋದು ಸಬ್ಜೆಕ್ಟ್ ಆಯ್ತು, ಈ ಅನ್ನೋದು ಈಸ್ ಅನ್ನೋದು ವರ್ಬ್ ಆಯ್ತು, ಸ್ಟ್ರಾಂಗರ್ ಅನ್ನೋದು ಕಂಪೇರೇಟಿವ್ ಆಯ್ತು, ದ್ಯಾನ್ ಅನ್ನೋದು ಇಲ್ಲಿದನ್ನ ಕಂಟಿನ್ಯೂ ಆಯ್ತು, ದ್ಯಾಟ್ ಕ್ಯಾಂಡಿಡೇಟ್ ಅಂದ್ರೆ ಈ ಕ್ಯಾಂಡಿಡೇಟ್
ಇನ್ನೊಬ್ಬನ ಕ್ಯಾಂಡಿಡೇಟ್ ಅನ್ನು ಕಂಪೇರ್ ಮಾಡಕತ್ತೀವಿ. ಓಕೆ, ಸೊ ದಟ್ಸ್ ವೈ ದೀಸ್ ಟು ಆರ್ ದ ಕರೆಕ್ಟ್ ಸೆಂಟೆನ್ಸ್. ಸೊ ಅದಕ್ಕೆ ನಾನು ಫಸ್ಟ್ ಸ್ಟ್ರಕ್ಚರ್ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಿಲ್ಲ, ಆಸ್ ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ. ಈಗ ನಾವು ಲೆಟ್ಸ್ ಚೆಕ್ ಅಬೌಟ್ ದ ಸೆಕೆಂಡ್ ಸ್ಟ್ರಕ್ಚರ್. ಸೊ ದಿಸ್ ಸ್ಟ್ರಕ್ಚರ್ ಈಸ್ ಯೂಸ್ಡ್ ಫಾರ್ ಸಿಲೆಕ್ಷನ್ ಆರ್ ಟು ಚೂಸ್ ಒನ್ ಔಟ್ ಆಫ್ ಟು. ಓಕೆ, ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಸಿಲೆಕ್ಷನ್ ಆಫ್ ಒನ್ ಔಟ್ ಆಫ್ ಟು. ಅಂದ್ರೆ ಏನ, ಈಗ ಟೂ ಕಂಡೀಷನ್ಸ್ ಅದಾವು. ಸೊ ಆ ಟೂ ಒಳಗ ನಾವು ಒಂದನ್ನು ಚೂಸ್ ಮಾಡೋ ಸಂಬಂಧ ದಟ್ ಟೈಮ್ ವಿ ಗೋ ವಿತ್ ದ ಸೆಕೆಂಡ್ ಸ್ಟ್ರಕ್ಚರ್. ಹಂಗಿದ್ದಾಗ ಸೆಂಟೆನ್ಸ್ ಫಾರ್ಮ್ಯಾಟ್ ಈ ಟೈಪ್ ಇರ್ತೈತಿ. ಸೊ ಲೆಟ್ಸ್ ಸಿ ಹಿಯರ್, ಸಬ್ಜೆಕ್ಟ್ ವರ್ಬ್ ದ ಅನ್ನೋದು ಬೇಕು. ಸೊ ಆಗಲೇ ದ ಅನ್ನೋದು ಇರಲಿಲ್ಲ, ಸಬ್ಜೆಕ್ಟ್ ವರ್ಬ್ ಕಂಪೇರೇಟಿವ್ ಡಿಗ್ರಿ ದ್ಯಾನ್ ಅತ್ತಿತ್ತು. ಸೊ ಹಿಂಗಿದ್ದಾಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ದ ಪ್ಲಸ್ ಕಂಪೇರೇಟಿವ್ ಡಿಗ್ರಿ ಪ್ಲಸ್ ದ ಆಫ್ ದ ಟು ಅಂತ ಬರಬೇಕು, ಪ್ಲಸ್ ಪ್ಲೂರಲ್ ನೌನ್ ಬರಬೇಕು. ಸೊ ಕಂಪಲ್ಸರಿಲಿ ನಮ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಟೈಪ್ ಇರಲೇಬೇಕು. ಈ ಟೈಪ್ ಇರ್ಲಿಲ್ಲ ಅಂದ್ರೆ ದೆನ್ ವಿ ಹ್ಯಾವ್ ಟು ರೆಕ್ಟಿಫೈ ಇಟ್. ಓಕೆನಾ, ಕರೆಕ್ಟ್. ನೌ ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ಸ್. ರಿಚಾ ಈಸ್ ಮೋರ್ ಬ್ಯೂಟಿಫುಲ್ ಆಫ್ ದ ಟೂ ಗರ್ಲ್ಸ್. ಅಂದ್ರೆ ಏನ, ಇಬ್ಬರು ಹುಡುಗಿಯರ ಅದಾರು, ಅದ್ರ ಒಳಗೆ ನಾವು ರಿಚಾನ ಸಿಲೆಕ್ಟ್ ಮಾಡಾಕತ್ತೀವಿ ಅಥವಾ ಚೂಸ್ ಮಾಡಾಕತ್ತೀವಿ. ಸೊ ದಟ್ಸ್ ವೈ ದಿಸ್ ಇಸ್ ಆಫ್ ಸೆಕೆಂಡ್ ಸ್ಟ್ರಕ್ಚರ್. ಸೊ ರಿಚಾ ಅನ್ನೋದು ಸಬ್ಜೆಕ್ಟ್ ಐತಿ, ದಟ್ ಇಸ್ ಫೈನ್. ಈಸ್ ಅನ್ನೋದು ವರ್ಬ್ ಐತಿ, ಕರೆಕ್ಟ್ ಐತಿ. ಬಟ್ ಇಲ್ಲಿ ದ ಅನ್ನೋದು ಮಿಸ್ಸಿಂಗ್ ಐತಿ. ಸೊ ದ ಅಂತ ಬರೀತನು ಕಂಪೇರೇಟಿವ್ ಡಿಗ್ರಿ ಇರಬೇಕು. ಮೋರ್ ಬ್ಯೂಟಿಫುಲ್ ಅನ್ನೋದು ಕಂಪೇರೇಟಿವ್ ಐತಿ. ಆಫ್ ದ ಟು ಅನ್ನೋದು ಇರಬೇಕು, ಇಲ್ಲೂ ಐತಿ. ಪ್ಲೂರಲ್ ನೌನ್ ಐತಿ. ಸೊ ಗರ್ಲ್ಸ್ ಐತಿ, ಮುಗೀತು. ಸೊ ಅಲ್ಲಿ ಏನಾರ ಗರ್ಲ್ ಇತ್ತಂದ್ರೆ ನಾವು ಚೇಂಜ್ ಮಾಡ್ತೀವಿ. ಸೊ ಇದ್ರೊಳಗೆ ನಮ್ದು ಕರೆಕ್ಷನ್ ಏನಾಯ್ತು, ಬರೀ ದ ಅನ್ನೋದಷ್ಟ ಕರೆಕ್ಷನ್ ಆಯ್ತು. ನೆಕ್ಸ್ಟ್, he is the strongest of the two wrestlers. Okay, so he is the strongest of the two wrestlers. Fighting ಮಾಡೋ. ಸೊ he ಅನ್ನೋ ಸಬ್ಜೆಕ್ಟ್ ಐತಿ, is ಅನ್ನೋದು ವರ್ಬ್ ಐತಿ, ದ ಅನ್ನೋದು ದ ಇರಬೇಕು, ಸ್ಟ್ರಾಂಗೆಸ್ಟ್ ಐತಿ. ಸೊ ಸ್ಟ್ರಾಂಗೆಸ್ಟ್ ಅಂದ್ರೆ ಏನಾಯ್ತು, ನಮ್ದು ಸೂಪರ್ಲೇಟಿವ್ ಡಿಗ್ರಿ ಆಯ್ತು. ಸೊ ಸ್ಟ್ರಾಂಗರ್ ಅಂತ ಮಾಡ್ತೀವಿ ಅದನ್ನ. ಆಫ್ ದ ಟು ಇರಬೇಕು, ಆಫ್ ದ ಟು ಐತಿ. ಪ್ಲೂರಲ್ ನೌನ್ ರೆಸ್ಲರ್ಸ್ ಅಂತ ಐತಿ, ಆಲ್ರೆಡಿ ಪ್ಲೂರಲ್ ಐತಿ, ಮುಗೀತು. ಸೊ ಸ್ಟ್ರಾಂಗರ್ ಅನ್ನೋದು ಅಷ್ಟ ನಮ್ದು ಕರೆಕ್ಷನ್. ಸಿಂಪಲ್ ಐತಲ್ಲ ಇದು. ನೆಕ್ಸ್ಟ್, ಶಿ ಈಸ್ ದ ಬೆಸ್ಟ್ ಆಫ್ ದ ಟೂ ಸಿಸ್ಟರ್ಸ್. ಸೊ ಇಬ್ಬರು ಸಿಸ್ಟರ್ಸ್ ಒಳಗ ಈಕಿ ಬೆಸ್ಟ್ ಅದಾಳತ್ ನಾವು ಚೂಸ್ ಮಾಡಾಕತ್ತೀವಿ, ಪಿಕ್ ಮಾಡಾಕತ್ತೀವಿ. ಸೊ ಶಿ ಅನ್ನೋ ಸಬ್ಜೆಕ್ಟ್ ಐತಿ, ಈಸ್ ಅನ್ನೋದು ವರ್ಬ್ ಐತಿ, ದ ಅನ್ನೋದು ದ ಐತಿ, ಬೆಸ್ಟ್ ಅನ್ನೋದು ಬತ್ ನೋಡ್ರಿ. ಸೊ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಆಯ್ತು, ಬೆಟರ್ ಅಂತ ಮಾಡಬೇಕು. ಆಫ್ ದ ಟೂ ಐತಿ, ಕರೆಕ್ಟ್ ಐತಿ. ಸಿಸ್ಟರ್ಸ್ ಅನ್ನೋದು ಪ್ಲೂರಲ್ ಐತಿ, ಮುಗೀತು. ದಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಎಕ್ಸಾಂಪಲ್ ನೋಡೋಣ. ಇಟ್ ಈಸ್ ಡಿಫಿಕಲ್ಟ್ ಟು ಸೇ ಹೂ ಇಸ್ ಬೆಟರ್ ಆಫ್ ದ ಟೂ ಪ್ಲೇಯರ್. ಸೊ ಇಬ್ಬರು ಪ್ಲೇಯರ್ ಒಳಗ ಇಟ್ ಈಸ್ ಡಿಫಿಕಲ್ಟ್ ಟು ಸೇ ಯಾರು ಬೆಟರ್ ಅದಾರತ್ತ. ಸೊ ಇದನ್ನ ನೀವು ಈ ಸೆಂಟೆನ್ಸ್ ಕಂಪೇರ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹಿಡ್ದ ಆಕ್ಚುಲಿ ಸ್ಟಾರ್ಟ್ ಆಕೈತಿ ಅದು. ಇಲ್ಲಿ ನೋಡ್ರಿ ಬೆಟರ್. ಸೊ ಬೆಟರ್ ಅನ್ನೋದು ಏನೈತಿ, ಕಂಪೇರೇಟಿವ್ ಐತಿ, ಕರೆಕ್ಟ್ ಐತಿ. ಸೊ ಇಲ್ಲೇ ದ ಮಿಸ್ಸಿಂಗ್ ಐತಿ. ಈಸ್ ಅನ್ನೋದು ವರ್ಬ್ ಐತಿ, ಇದು ಕಂಪ್ಲೀಟ್ಲಿ ನಮ್ದು ಸಬ್ಜೆಕ್ಟ್ ಆಯ್ತು. ಸೊ ಈ ಟೈಪ್ ಒಮ್ಮೆ ಓದ್ಬೇಕು, ಇಲ್ಲೇ ಐಡೆಂಟಿಫೈ ಮಾಡೋದು ನಿಮ್ಗೆ ನೆಸಸರಿ ಇಲ್ಲ. ಸೊ ಇಲ್ಲಿ ನೋಡ್ರಿ, ಆಫ್ ದ ಟು ಕರೆಕ್ಟ್ ಐತಿ, ಬಟ್ ಇಲ್ಲಿ ಪ್ಲೇಯರ್ ಐತಿ, ಪ್ಲೇಯರ್ಸ್ ಅಂತ ಮಾಡ್ತೀರಿ ನೀವು. ಸೊ ನಿಮ್ ಕರೆಕ್ಟ್ ಸೆಂಟೆನ್ಸ್ ಏನ್ ಬಂತು, ಇಟ್ ಈಸ್ ಡಿಫಿಕಲ್ಟ್ ಟು ಸೇ ಹೂ ಈಸ್ ದ ಬೆಟರ್ ಆಫ್ ದ ಟೂ ಪ್ಲೇಯರ್ಸ್. ತಿಳಿತು, ಹೂ ಈಸ್ ದ ಬೆಟರ್ ಆಫ್ ದ ಟೂ ಪ್ಲೇಯರ್ಸ್. ಸೊ ಈ ಟೈಪ್ ಮಾಡಿ ನೀವು ಸೆಕೆಂಡ್ ಸ್ಟ್ರಕ್ಚರ್ ಒಳಗ ಐಡೆಂಟಿಫೈ ಮಾಡಬಹುದು ಎರರ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆಫ್ ದ ಟೂ ಸಿಸ್ಟರ್ಸ್ ಐ ಥಿಂಕ್ ದ ರಿತಿಕಾ ಈಸ್ ಬೆಸ್ಟ್. ಸೊ ಇಬ್ರು ಸಿಸ್ಟರ್ಸ್ ಒಳಗ ರಿತಿಕಾ ಬೆಸ್ಟ್ ಅದಾಳು ಅಂತ ಹೇಳಾಕತ್ತೀವಿ ನಾವು. ಸೊ ಏನ್ ಕರೆಕ್ಷನ್, ಆಫ್ ದ ಟೂ ಸಿಸ್ಟರ್ಸ್. ಸೊ ಪ್ಲೂರಲ್ ಐತಿ, ಕರೆಕ್ಟ್. ಐ ಥಿಂಕ್ ದ ರಿತಿಕಾ ಈಸ್ ದ ಬೆಟರ್. ಯಾಕಂದ್ರೆ ನಾನೇನಂತ ಹೇಳಿದ್ನಿ, ಕಂಪೇರೇಟಿವ್ ಇರ್ಬೇಕು ಕಂಪಲ್ಸರಿಲಿ. ಸೊ ಇದು ಸ್ವಲ್ಪ ಸೆಂಟೆನ್ಸ್ ಸ್ಟ್ರಕ್ಚರ್ ಚೇಂಜ್ ಆಯ್ತು. ಸೊ ಮೋಸ್ಟ್ಲಿ ಐ ಫೀಲ್ ನಿಮಗೆ ಇದರದ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂತ ನನಗೆ ಅನಿಸ್ತೈತಿ. ಸೊ ಇದನ್ನ ಹೆಂಗ್ ಮಾಡ್ತೀವಿ, ಆಫ್ ದ ಟೂ ಸ್ಟ್ರಕ್ಚರ್ಸ್ ಐ ಥಿಂಕ್ ದ ರಿತಿಕಾ ಈಸ್ ದ ಬೆಟರ್. ಸೊ ಬೆಸ್ಟ್ ಇದ್ದಿದ್ ನಾವು ಬೆಟರ್ ಅಂತ ಮಾಡ್ತೀವಿ. ಸೊ ಸಿಮಿಲರ್ಲಿ ಇದು ಹಂಗೈತಿ. ಔಟ್ ಆಫ್ ಮುಖೇಶ್ ಅಂಡ್ ರಾಹುಲ್ ಹೂ ಈಸ್ ದ ಟಾಲೆಸ್ಟ್. ಸೊ ಟಾಲೆಸ್ಟ್ ಅನ್ನೋದು ಏನೈತಿ, ನಮ್ದು ಸೂಪರ್ಲೇಟಿವ್ ಐತಿ. ಸೊ ಅದನ್ನ ಚೇಂಜ್ ಮಾಡಿ ನಾವು ಟಾಲರ್ ಅಂತ ಮಾಡ್ತೀವಿ. ನೆಕ್ಸ್ಟ್, ಆಫ್ ದ ಟೂ ಗ್ರೇಟ್ ಸಿಟಿ, ಓಕೆ, ದ ಫಾರ್ಮರ್ ಈಸ್ ಮೋರ್ ಬಿಗ್. ಸೊ ಮೋರ್ ಬಿಗ್ ಅನ್ನೋದಿಲ್ಲ, ಬಿಗ್ಗರ್ ಅಂತ ಮಾಡಬೇಕು. ಟೂ ಗ್ರೇಟ್ ಸಿಟಿ ಐತಿ, ಸಿಟಿ ಐತಿ ಇದು. ಸೊ ವಿಚ್ ಇಸ್ ಸಿಂಗ್ಯುಲರ್. ಸೊ ಅದನ್ನ ನಾವು ಚೇಂಜ್ ಮಾಡಿ, ಯಾಕಂದ್ರೆ ಅದರ್ ಸೆಂಟೆನ್ಸ್ ನೋಡ್ರಿ, ಆಫ್ ದ ಅನ್ನೋದು ಇತ್ತು ಅಲ್ಲಿನು. ಸೊ ಆಫ್ ದ ಟೂ ಗ್ರೇಟ್ ಸಿಟೀಸ್ ಅಂತ ಮಾಡ್ತೀವಿ ನಾವು. ಓಕೆ, ದ ಫಾರ್ಮರ್ ಈಸ್ ದ ಬಿಗ್ಗರ್. ಓಕೆ, ಈಸ್ ದ ಬಿಗ್ಗರ್, ಈಸ್ ಬಿಗ್ಗರ್ ಅನ್ನೋದು ರಾಂಗ್. ನೆಕ್ಸ್ಟ್, ವಿಕಾಸ್ ಈಸ್ ದ ಬ್ರೇವರ್ ದೆನ್ ಅಜಿತ್. ಸೊ ಇದ್ರೊಳಗೆ ನಾವು ಪಿಕ್ ಮಾಡಕತ್ತೀವನ, ವಿಕಾಸ್ ಈಸ್ ದ ಬ್ರೇವರ್ ದೆನ್ ಅಜಿತ್.
ಸೊ ಇದ್ರೊಳಗೆ ಏನು ಪಿಕ್ ಮಾಡಾಕತ್ತಿಲ್ಲ ನಾವು ಜಸ್ಟ್ ಕಂಪೇರ್ ಮಾಡಾಕತ್ತೀವಿ ಸೊ ನೀವು ಸೆಕೆಂಡ್ ಸ್ಟ್ರಕ್ಚರ್ ಇಂಪ್ಲಿಮೆಂಟ್ ಮಾಡಿದ್ರೆ ರಾಂಗ್ ಆಕೈತೆ ಅದು ಸೊ ಅದರ ಸಂಬಂಧ ಏನಂತ ಬರೀತೀರಿ ನೀವು ವಿಕಾಸ್ ಈಸ್ ಬ್ರೇವರ್ ದೆನ್ ಅಜಿತ್ ಸೊ ಫಸ್ಟ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ನಾವು ಕಂಪೇರ್ ಅನ್ನೋದು ಏನೂ ಇಲ್ಲ ಸೊ ಆ ಸ್ಟ್ರಕ್ಚರ್ ನೋಡ್ರಿ ಅದ್ರೊಳಗೆ ಏನಿತ್ತು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಂಪೇರೇಟಿವ್ ಡಿಗ್ರಿ ಪ್ಲಸ್ ದ್ಯಾನ್ ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಈಸ್ ಐತಿ ಕಂಪೇರೇಟಿವ್ ಡಿಗ್ರಿ ಬ್ರೇವರ್ ಐತಿ ದ್ಯಾನ್ ಐತಿ ಮುಂದಿನೊಂದು ವರ್ಡ್ ದಟ್ ಈಸ್ ವಿತ್ ಹೂಮ್ ಯು ಆರ್ ಕಂಪೇರಿಂಗ್ ಸೊ ಇದನ್ನ ಯಾಕೆ ನಾನು ಒಂದು 8th ಎಕ್ಸಾಂಪಲ್ ತಗೊಂಡಿ ಅಂದ್ರೆ ಇದ ಫ್ಲೋ ಒಳಗೆ ಹೋದ್ಕೂಲೆ ನಾವ್ ಏನ್ ಮಾಡ್ತೀವೋ ಅದನ್ನು ಆ ಟೈಪ್ ನ ಐಡೆಂಟಿಫೈ ಮಾಡ್ತೀವಿ ಇದು ನೋಡ್ರಿ ನೆಕ್ಸ್ಟ್ ಒನ್ ಅಂತೂ ಕನ್ಫ್ಯೂಸಿಂಗ್ ಅಡ್ಜೆಕ್ಟಿವ್ ಸೊ ಯಾವ ಟೈಪ್ ಬಂದ್ ನೋಡ್ರಿ ಅದು ಸೊ ಇವು ಕನ್ಫ್ಯೂಷನ್ ಅಡ್ಜೆಕ್ಟಿವ್ ಅಂದ್ರೆ ಏನ ಸೊ ಲೈಕ್ ಮಿಸ್ಲೇನಿಯಸ್ ಅನ್ಬೋದು ನೀವು ಸೊ ಯಾವ ಟೈಪ್ ನಾವು ವರ್ಡ್ ಯಾವಾಗ ಏನ್ ಯೂಸ್ ಮಾಡ್ತೀವೋ ಈಗ ನಿಮ್ಗೆ ಆರಾಮಿಲ್ಲ ಅಂದ್ಕೂಳೆ ಅಥವಾ ನೀವು ಹೆಂಗ್ ಅದಿರಿ ಅಂದ್ಕೂಳೆ ಐ ಆಮ್ ಗುಡ್ ಅಂತೀರಿ ನೀವು ನೋ ಐ ಆಮ್ ವೆಲ್ ಸೊ ಐ ಆಮ್ ಗುಡ್ ಅನ್ನೋದು ರಾಂಗ್ ಬಟ್ ಅದು ರೂಢಿದಿಂತ್ರ ಬಂದಿರತ್ತೆ ಸೊ ನಾವು ಯೂಸ್ ಮಾಡ್ತೇವೆ ಸೊ ಅದಕ್ಕೆಲ್ಲ ಕನ್ಫ್ಯೂಸಿಂಗ್ ಅಡ್ಜೆಕ್ಟಿವ್ಸ್ ಅಂತಾರೆ ಸೊ ಯಾವ ಟೈಮ್ ಒಳಗ ನಾವು ಯಾವ ವರ್ಡ್ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದೇನು ಫರ್ದರ್ ಐತಲ್ಲ ಸಿಂಪಲ್ ಐತಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಸೊ ಈಗ ನಮ್ದು ಮೋಸ್ಟ್ ಕನ್ಫ್ಯೂಸಿಂಗ್ ಅಡ್ಜೆಕ್ಟಿವ್ ಒಳಗ ಗುಡ್ ವೆಲ್ ಸೊ ಇದ್ರೊಳಗೆ ಗುಡ್ ಯಾವಾಗ ಯೂಸ್ ಮಾಡಬೇಕು ವೆಲ್ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೇನೆ ಸೊ ಫಸ್ಟ್ ನಾನು ಗುಡ್ ಬಗ್ಗೆ ಹೇಳ್ತೇನೆ ದಟ್ ಇಟ್ ಟೆಲ್ಸ್ ದ ಕ್ವಾಲಿಟಿ ಆಫ್ ದ ಪರ್ಸನ್ ಆರ್ ಅ ಥಿಂಗ್ ಸೊ ಇದು ನಮ್ದು ಪರ್ಸನ್ ಅದು ಕ್ವಾಲಿಟಿ ಅಥವಾ ಥಿಂಗ್ ಬಗ್ಗೆ ನಾವು ಮೆನ್ಷನ್ ಮಾಡೋ ಮುಂದೆ ಗುಡ್ ಅಥವಾ ವರ್ಡ್ ಯೂಸ್ ಮಾಡ್ತೀವಿ ಸೊ ಸುಮಿತ್ ಈಸ್ ಅ ಗುಡ್ ಬಾಯ್ ಸೊ ಅವ್ ಹೆಂಗದ ನಾವು ಕ್ವಾಲಿಟಿ ಹೇಳಿದೀವಿ ನಾವು ಸೊ ಸುಮಿತ್ ಈಸ್ ಅ ವೆಲ್ ಬಾಯ್ ಅನ್ನೋದಿಲ್ಲ ಅವಾಗ ನಾವು ಗುಡ್ ಅಂತ ಯೂಸ್ ಮಾಡ್ತೀವಿ ಮಾಧವ್ ಈಸ್ ಗುಡ್ ಒರೇಟರ್ ಒರೇಟರ್ ಅಂದ್ರೆ ಚಂದ ಮಾತಾಡೋರು ಸೊ ಮಾಧವ್ ಈಸ್ ಅ ಗುಡ್ ಒರೇಟರ್ ಸೊ ಒಂದು ಕ್ವಾಲಿಟಿ ಹೇಳಿದ್ವಿ ನಾವು ಐ ಹ್ಯಾವ್ ಸಮ್ ಗುಡ್ ಮೆಮರೀಸ್ ಆಫ್ ಕಾಲೇಜ್ ಸೊ ಕ್ವಾಲಿಟಿ ಮೆಮರೀಸ್ ಕ್ವಾಲಿಟಿ ಹೇಳಿದ್ವಿ ಸೊ ವೆಲ್ ಮೆಮರೀಸ್ ಅಂದ್ರೆ ರಾಂಗ್ ಆಕೈತಿ ಸೊ ಇದು ಯಾಕೆ ನಾನು ಎಕ್ಸಾಂಪಲ್ ಕೊಟ್ಟನೆ ಅಂದ್ರ ನಾಳೆ ನಿಮ್ಗೆ ಎಕ್ಸಾಮ್ ಒಳಗ ವೆಲ್ ಅತ್ ವರ್ಡ್ ಬಂದಿತ್ತಂದ್ರ ಅದನ್ನು ನೀವು ಕರೆಕ್ಟ್ ಮಾಡಿ ಅಲ್ಲಿ ಗುಡ್ ಅತ್ ಬರೀಬೇಕು ಸೊ ನಾವ್ ಏನೇನ್ ಕಲಿತೀವಲ್ಲ ನಥಿಂಗ್ ಈಸ್ ವೇಸ್ಟ್ ಅಂಡ್ ನಥಿಂಗ್ ಈಸ್ ಲೈಕ್ ಲೆಸ್ ಇಂಪಾರ್ಟೆಂಟ್ ಸೊ ಎಕ್ಸಾಮ್ ಒಳಗ ಎಕ್ಸಾಮಿನರ್ ಮೈಂಡ್ ಸೆಟ್ ಹೆಂಗಿರತ್ತಲ್ಲ ಪೇಪರ್ ಸೆಟ್ ಮಾಡೋ ಮುಂದ ಆ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಕೈತದು ಸೊ ಅವ್ರಿಗೆ ಯಾವ್ದು ಲೈಕ್ ಈ ಟೈಪ್ ನ ಕ್ವಶನ್ಸ್ ಸೆಟ್ ಮಾಡಬೇಕು ಕನ್ಫ್ಯೂಸಿಂಗ್ ಇರಬೇಕು ಅಂತ ಟೈಮ್ ತನಕ ದೇ ವಿಲ್ ಪಿಕ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಓಕೆ ಸೊ ಯಾವ್ದು ಮೋರ್ ಇಂಪಾರ್ಟೆಂಟ್ ಲೆಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ನೀವು ಕೇಳ್ತೀರ ನಮ್ದು ಕೋರ್ಸ್ ಜಾಯ್ನ್ ಆದ್ಕೂಳೆ ಸೊ ವಿ ಕೆನ್ ನಾಟ್ ಸೇ ಲೈಕ್ ದಟ್ ವಿ ಹ್ಯಾವ್ ಟು ಮೇ ಬಿ ಲೈಕ್ ಕ್ರೊನಾಲಜಿಕಲ್ ಆರ್ಡರ್ ಚೇಂಜ್ ಆಗ್ಬೋದು ನಿಮ್ದು ನಾವು ಫಸ್ಟ್ ಈ ಟಾಪಿಕ್ ಓದಬೇಕು ಸೆಕೆಂಡ್ ಇದು ಓದ್ಬೇಕಂತ ಬಟ್ ಎಂಡ್ ಆಫ್ ದ ಡೇ ಬಿಫೋರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್ ಎವ್ರಿಥಿಂಗ್ ಯು ಶುಡ್ ಹ್ಯಾವ್ ಸ್ಟಡಿಡ್ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇಲ್ಲಿ ನೋಡೋಣ ನಿಮ್ಗೆ ಗುಡ್ ಅಂತೂ ತಿಳಿತು ಕ್ವಾಲಿಟಿ ಬಗ್ಗೆ ಹೇಳೋ ಮುಂದೆ ನಾನು ಗುಡ್ ಅಥವಾ ವರ್ಡ್ ಯೂಸ್ ಮಾಡ್ತೀನಿ ಈಗ ವೆಲ್ ಅಂತ ಯಾವಾಗ ಅಂದ್ರೆ ಕಂಡೀಷನ್ ಹೇಳೋ ಮುಂದೆ ಅವಾಗ ನಾನು ಯೂಸ್ ಮಾಡ್ತೀನಿ ಸೊ ಐ ಆಮ್ ವೆಲ್ ಸೊ ಅಂದ್ರೆ ನಂದು ಕಂಡೀಷನ್ ನಂದು ಹೆಲ್ತ್ ಕಂಡೀಷನ್ ಆರ್ ಐ ಆಮ್ ಹ್ಯಾಪಿ ಈ ಟೈಪ್ ನಂದು ಏನ್ ಸ್ಟೇಟಸ್ ಐತಿ ಸೊ ಐ ಆಮ್ ವೆಲ್ ಅಥವಾ ನೀ ಒಂದು ಬಿಸ್ನೆಸ್ ಮಾಡ್ತಿರ್ತಿ ಅಥವಾ ಎಕ್ಸಾಮ್ ಓದ್ತಿರ್ತಿ ಐ ಆಮ್ ಡೂಯಿಂಗ್ ವೆಲ್ ಸೊ ಈ ಟೈಪ್ ನೀವು ಹೇಳ್ತೀರಿ ಸೊ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ ಸೊ ಇದು ನಂದು ಕಂಡೀಷನ್ ಹೇಳಿದಂಗಾತು ಸೊ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ ಸೊ ಅದ ನಾವು ಅಡ್ವರ್ಬ್ ಫಾರ್ಮ್ ಒಳಗೂ ನಾವು ಯೂಸ್ ಮಾಡಬಹುದು ಇದನ್ನ ಹೆಂಗಂದ್ರ ಟು ಡೂ ಸಮಥಿಂಗ್ ಇನ್ ಅ ಗುಡ್ ಮ್ಯಾನರ್ ಎಕ್ಸಾಂಪಲ್ ಹೇಳತ್ತನು ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಕೈತಿ ರೋಹಿತ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ದ ಲಾಸ್ಟ್ ಮ್ಯಾಚ್ ಅಂದ್ರೆ ಏನ ಒಂದು ಪರ್ಫಾರ್ಮೆನ್ಸ್ ನಾವು ರಿಪ್ರೆಸೆಂಟ್ ಮಾಡಾಕತ್ತೀವಿ ಇಲ್ಲಿ ಪರ್ಫಾರ್ಮೆನ್ಸ್ ಸೊ ದಟ್ಸ್ ಪರ್ಫಾರ್ಮೆನ್ಸ್ ಏನ್ ಅದು ವರ್ಬ್ ಆತ್ ಸೊ ವರ್ಬ್ ಡಿಫೈನ್ ಮಾಡೋದು ಅಡ್ವರ್ಬ್ ಅಂತೀವಿ ನಾವು ಇಸಂಟ್ ಇಟ್ ಸೊ ಅಂತ ಟೈಮ್ದಾಗ ಟು ಡೂ ಸಮಥಿಂಗ್ ಇನ್ ಅ ಗುಡ್ ಮ್ಯಾನರ್ ಇದ್ದ ಟೈಮ್ದಾಗ ವಿ ಯೂಸ್ ದ ವರ್ಡ್ ಆಸ್ ವೆಲ್ ಓಕೆ ಲೆಟ್ ಮಿ erase this Rohit performed very well in the last month same way Mahadav speaks English well so on the English is really good idan she does her work well as she is a trained nurse so aki tandu work correct agi ಮಾಡ್ತಾಳು good manner ಒಳಗೆ ಮಾಡ್ತಾಳು so hope the confusion between the usage of the word well and good ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು so similarly confusing adjective ಒಳಗ first foremost ಅನ್ನೋದೈತಿ ಸೊ ಫಸ್ಟ್ ನಾವ್ ಯಾವಾಗ ಯೂಸ್ ಮಾಡಬೇಕು ಫೋರ್ಮೋಸ್ಟ್ ಅನ್ನೋದು ಯಾವಾಗ ಯೂಸ್ ಮಾಡಬೇಕು ಸೊ ಫಸ್ಟ್ ಅನ್ನೋದು ಒಂದು ಆರ್ಡರ್ ಅನ್ನ ಡಿನೋಟ್ ಮಾಡತೈತಿ ಅಥವಾ ಡಿಫೈನ್ ಮಾಡತೈತಿ ಒಂದು ಆರ್ಡರ್ ಅನ್ನೋದು ಅದ ಫೋರ್ಮೋಸ್ಟ್ ಅನ್ನೋದು ಪ್ರಾಮಿನೆಂಟ್ ನೋಟೇಬಲ್ ಫೇಮಸ್ ಸೊ ಫೋರ್ಮೋಸ್ಟ್ ಕಪಿಲ್ ದೇವ್ ವಾಸ್ ದ ಫೋರ್ಮೋಸ್ಟ್ ಕ್ರಿಕೆಟ್ ಪ್ಲೇಯರ್ ಇನ್ ಇಂಡಿಯಾ ಅಂದ್ರೆ ವೆರಿ ಫೇಮಸ್ ಕ್ರಿಕೆಟ್ ಪ್ಲೇಯರ್ ಇನ್ ಇಂಡಿಯಾ ಸೊ ಹಂಗಿದ್ದ ಟೈಮ್ದಾಗ ನಾವು ಫೋರ್ಮೋಸ್ಟ್ ಅಂತ ಯೂಸ್ ಮಾಡ್ತೇವೆ ಸೊ ಸೇಮ್ ವೇ Krishna Devaraya was the foremost Vijayanagar emperor.
ಸೊ ಬೇರೆ ಬೇರೆ ಎಂಪರರ್ ಆದ್ರು, ಬಟ್ ಕೃಷ್ಣದೇವರಾಯ ಅನ್ನೋದು ಒಬ್ರು ಫೇಮಸ್ ಎಂಪರರ್ ಆದ್ರು. ಫಸ್ಟ್ ಎಂಪರರ್ ಅನ್ನೋದಿಲ್ಲ. ಅದ ವರ್ಡ್ ನ ಫಸ್ಟ್ ಯೂಸ್ ಮಾಡಿದ್ದೆ ಅಂದ್ರೆ ಫಸ್ಟ್ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಐ ಸ್ಟುಡ್ ಫಸ್ಟ್ ಇನ್ PWD ಎಕ್ಸಾಮ್, ಐ ಸ್ಟುಡ್ ಫಸ್ಟ್ ಇನ್ ಸೆಮಿಸ್ಟರ್ ಅಂಡ್ ಎಕ್ಸಾಮ್. ಸೊ ಅಥವಾ ಈ ಟೈಮ್ದಾಗ ಇದ್ದಾಗ, ಈಗ ಒಬ್ರು ಯಾರು ನೀವು ಫ್ಯಾಕಲ್ಟಿ ಬಗ್ಗೆ ಹೇಳ್ತಿದ್ರ, ಸೊ ಹಿ ಇಸ್ ದ ಫೋರ್ಮೋಸ್ಟ್ ಫ್ಯಾಕಲ್ಟಿ ಆಫ್ ಅವರ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ he is very notable or he is very famous faculty of our civil engineering department. So ಇದ್ರೊಳಗೆ ಏನಷ್ಟು ಕನ್ಫ್ಯೂಷನ್ ನಿಮ್ಗೆ ಆಗುದಿಲ್ಲ ಅನಿಸ್ತೈತಿ. ನೀರಜ್ ಚೋಪ್ರಾ is the foremost javelin throw player in India ಅಂದ್ರೆ famous player. ಮಹಾವೀರ was the foremost ತೀರ್ಥಂಕರ of Jainism. ಸೊ ಬೇರೆ ಬೇರೆ ಗುರುಗಳಾದ್ರು, ಅದ್ರೊಳಗೆ ಮಹಾವೀರ ಫೇಮಸ್ ಆದ್ರು. ಸೊ ಇಲ್ಲಿ ನೋಡ್ರಿ, ಜವಾಹರ್ಲಾಲ್ ನೆಹರು ಇಸ್ ದ ಫಸ್ಟ್ ಪ್ರೆಸಿಡೆಂಟ್ ಅಲ್ಲ, ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಇದು. ಓಕೆ, ಮಿಸ್ಟೇಕ್ ಆಗಿತ್ತು. ಸೊ ಜವಾಹರ್ಲಾಲ್ ನೆಹರು ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಂದ್ರೆ ಇದ್ರ ಮೀನಿಂಗ್ ಏನ, ಇವ್ರಕ್ಕಿಂತ ಮೊದಲು ಯಾರಾದ್ರೂ PM ಆಗ್ಯಾರನ? ಇಲ್ಲ. ಸೊ ಫಸ್ಟ್ ಇವ್ರ ಆಗ್ಯಾರು. ಸೊ ಇದ್ರೊಳಗೆ ನಾವು ಪ್ರಾಮಿನೆಂಟ್ ಫೇಮಸ್ ಬಗ್ಗೆ ಮಾತಾಡಕತ್ತಿಲ್ಲ, ಜಸ್ಟ್ ಒಂದು ಆರ್ಡರ್ ಬಗ್ಗೆ ನಾವು ಮಾತಾಡಕತ್ತೀವಿ. ಸೊ ರಾಕೇಶ್ ಶರ್ಮಾ ವಾಸ್ ದ ಫಸ್ಟ್ ಇಂಡಿಯನ್ ಸಿಟಿಸನ್ ಟು ಎಂಟರ್ ಇನ್ ಸ್ಪೇಸ್. ಸೊ ಫಸ್ಟ್ ಇಂಡಿಯನ್ ಸಿಟಿಸನ್ ಇವ್ರ ಹೋಗ್ಯಾರು. ಸೊ ಇವ್ರಕ್ಕಿಂತ ಮೊದಲು ಯಾರು ಹೋಗ್ಯಾರು? ಇಲ್ಲ, ಫೇಮಸ್ ಅದೆಲ್ಲ ಮೆನ್ಷನ್ ಇಲ್ಲ. ನೀರಜ್ ಚೋಪ್ರಾ ಇಸ್ ದ ಫಸ್ಟ್ ಏಷ್ಯನ್ ಅಥ್ಲೆಟ್ to win an Olympic gold medal in men's javelin throw. So ಇವರ ಫಸ್ಟ್ ಏಷ್ಯನ್ ಅದಾರು who won the first javelin throw medal. Okay, next ರಿಷಭಾನಂತ was the first ತೀರ್ಥಂಕರ of Jainism. ಸೊ ಇದು ಆರ್ಡರ್ ಒಳಗೆ ಮೆನ್ಷನ್ ಅದು. ಸೊ ಅಗೇನ್ ಗುಡ್ ವೆಲ್ ಒಳಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗ, ಬಟ್ ಮೋಸ್ಟ್ಲಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಒಳಗಂತೂ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಫಸ್ಟ್ ಅಂದ್ರೆ ಜಸ್ಟ್ ಆರ್ಡರ್ ಐತಿ, ಫೋರ್ಮೋಸ್ಟ್ ಅಂದ್ರ ನಿಮ್ದು ಫೇಮಸ್ ಇದ್ರ ಮೇಲೆ ಐತಿ. ಸೊ ಈಗ ನೆಕ್ಸ್ಟ್ ಕನ್ಫ್ಯೂಸಿಂಗ್ ಅಡ್ಜೆಕ್ಟಿವ್ ಒಳಗೆ ಏನ್ ಬರುತ್ತೆ ಅಂದ್ರೆ ಫಾರ್ಮರ್ ಆರ್ ಲ್ಯಾಟರ್, ಫಸ್ಟ್ ಆರ್ ಲಾಸ್ಟ್. ಸೊ ಇದನ್ನ ಯಾವಾಗ ಯೂಸ್ ಮಾಡ್ಬೇಕು? ಸೊ ಫಸ್ಟ್ ನಾನು ನಿಮಗೆ ಫಾರ್ಮರ್ ಆರ್ ಲ್ಯಾಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ 2 persons ಆರ್ 2 things. ಸೊ ಆ ಒಂದು ಸೆಂಟೆನ್ಸ್ ಒಳಗ ಇಬ್ಬರು ಜನ, 2 persons ಆರ್ 2 things ಇತ್ತಂದ್ರ ಅವಾಗ ನಾವು ಫಾರ್ಮರ್ ಅಥವಾ ಲ್ಯಾಟರ್ ಯೂಸ್ ಮಾಡ್ತೀವಿ. ಫಸ್ಟ್ ಅಂಡ್ ಲಾಸ್ಟ್ ಯೂಸ್ ಮಾಡಿದ್ರೆ ದಟ್ ವಿಲ್ ಬಿ ರಾಂಗ್. ಸೊ ಫಾರ್ಮರ್ ಅಂದ್ರೆ ಏನ, ಮೊದಲು ಬರೋರಿಗೆ, ದಟ್ ಇಸ್ ಫಸ್ಟ್ ಪರ್ಸನ್ ಅಮಂಗ್ 2 ಬರೋರಿಗೆ ಫಾರ್ಮರ್ ಅಂತೀವು, ಆಮೇಲೆ ಬರೋರಿಗೆ ಲ್ಯಾಟರ್ ಅಂತೀವು. ಸೊ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋದು ನಿಮ್ಗೆ ತಿಳಿದೈತಿ. ರೋಸ್ ಅಂಡ್ ಡೇಸಿ ಆರ್ ಫ್ಲವರ್ಸ್ ಬಟ್ ದ ಫಾರ್ಮರ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ದ ಲ್ಯಾಟರ್. ಅಂದ್ರೆ ಏನ, ನಾವು 2 things ಅಂದ್ರೆ 2 flowers ಬಗ್ಗೆ ಮಾತಾಡಕತ್ತೀವಿ. ಒಂದು ರೋಸ್ ಐತಿ, ಇನ್ನೊಂದು ಡೇಸಿ ಫ್ಲವರ್ ಐತಿ. ಸೊ ಅದ್ರ ಒಳಗೆ ನಾನು ಏನ್ ಹೇಳಾಕ್ತೇನೆ ಅಂದ್ರೆ ಫಾರ್ಮರ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಲ್ಯಾಟರ್. ಅಂದ್ರೆ ಏನ, ನಿಮ್ದು ರೋಸ್ ಹೆಚ್ಚು ಬ್ಯೂಟಿಫುಲ್ ಐತಿ ಡೇಸಿಕ್ಕಿಂತ. ಸೊ ಫಾರ್ಮರ್ ಅಂದ್ರ ಫಸ್ಟ್ ಪರ್ಸನ್ ಬರ್ತೈತಿ. ಇಲ್ಲಿ ನೋಡ್ರಿ, ಫಸ್ಟ್ ಪರ್ಸನ್ ಆರ್ ಥಿಂಗ್, ಲ್ಯಾಟರ್ ಅನ್ನೋದು ಸೆಕೆಂಡ್ ಬರ್ತೈತಿ. ತಿಳಿತಲ್ಲ? ನೆಕ್ಸ್ಟ್, ಜಾನ್ ಲೈಕ್ಸ್ ಫುಟ್ಬಾಲ್ ಅಂಡ್ ಹಾಕಿ ಬಟ್ ಹಿ ಪ್ರಿಫರ್ಸ್ ದ ಲ್ಯಾಟರ್. ಅಂದ್ರೆ ಏನಾಯ್ತು, ಏನ್ ಪ್ರಿಫರ್ ಮಾಡಿದಂಗ ಜಾನ್ ಈಗ ಹಾಕಿ ಪ್ರಿಫರ್ ಮಾಡಿದಂಗ. ಯಾಕಂದ್ರೆ ಲ್ಯಾಟರ್ ಯಾವ್ದೈತಿ? ಹಾಕಿ ಐತಿ. ಬಟ್ ಹಿ ಪ್ರಿಫರ್ಸ್ ದ ಫಾರ್ಮರ್ ಅಂದ್ರೆ ಏನ, ಫುಟ್ಬಾಲ್ ಪ್ರಿಫರ್ ಮಾಡ್ತಾನೆ ಅಂದಂಗ. ನೆಕ್ಸ್ಟ್, ವಿ ವೇರ್ ಆಫರ್ಡ್ ಟೀ ಅಂಡ್ ಕಾಫಿ, ಐ ಚೋಸ್ ದ ಫಾರ್ಮರ್. ಅಂದ್ರೇನ, ನಮ್ಗೆ ಟೀ ಕಾಫಿ ಎರಡೂ ಬೇಕನ್ನೋದು ಕೇಳಿದ್ರು ಅವರು, ಬಟ್ ನಾ ಫಾರ್ಮರ್ ಚೂಸ್ ಮಾಡಿದ್ನಿ. ಅಂದ್ರೆ ಏನ, ಟೀ ಚೂಸ್ ಮಾಡಿದ್ನಿ, ಕಾಫಿ ಚೂಸ್ ಮಾಡಲಿಲ್ಲ ಅಂದಾಗ. ಇಲ್ಲೇನಾರ ಲ್ಯಾಟರ್ ಅಥವಾ ವರ್ಡ್ ಯೂಸ್ ಮಾಡಿದ್ರೆ ನಾನು ಕಾಫಿ ಚೂಸ್ ಮಾಡೇನಿ ಅಂದಾಗ. ನೆಕ್ಸ್ಟ್, ಮುಂಬೈ ಅಂಡ್ ಡೆಲ್ಲಿ ಬೋತ್ ಆರ್ ಗುಡ್ ಪ್ಲೇಸ್ ಟು ವಿಸಿಟ್ ಬಟ್ ದ ಲ್ಯಾಟರ್ ಹ್ಯಾಸ್ ಬೆಟರ್ ಫುಡ್ ಆಪ್ಷನ್ಸ್. ಲ್ಯಾಟರ್ ಅಂದ್ರೆ ಯಾವ್ದು ಊರಾತಿಗೂ, ಡೆಲ್ಲಿ ಹ್ಯಾಸ್ ಬೆಟರ್ ಫುಡ್ ಆಪ್ಷನ್ಸ್. ತಿಳಿತಲ್ಲ? ಸೊ ಫಾರ್ಮರ್, ಲ್ಯಾಟರ್, ವೆರಿ ಸಿಂಪಲ್, ಈಸಿ. ನೆಕ್ಸ್ಟ್, ಫಸ್ಟ್ ಅಂಡ್ ಲಾಸ್ಟ್ ಯಾವಾಗ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಫಾರ್ ಮೋರ್ ದನ್ 2 persons ಆರ್ ಥಿಂಗ್ಸ್. ಸೊ ಇಬ್ಬರಿಗಿಂತ ಜಾಸ್ತಿ ಜನ ಇದ್ರಂದ್ರ ಅಥವಾ ಥಿಂಗ್ಸ್ ಇದ್ವು ಅಂದ್ರ ಅವಾಗ ನಾವು ಫಸ್ಟ್ ಲಾಸ್ಟ್ ಯೂಸ್ ಮಾಡ್ತೀವಿ. ಫಾರ್ಮರ್, ಲ್ಯಾಟರ್ ಯೂಸ್ ಮಾಡೋದಿಲ್ಲ. ಸೊ ಫಸ್ಟ್ ಈಸ್ ಯೂಸ್ ಟು ರೆಫರ್ ದ ಫಸ್ಟ್ ಪರ್ಸನ್ ಆರ್ ಥಿಂಗ್ ಅಮಂಗ್ ಮೋರ್ ದನ್ 2. ಲಾಸ್ಟ್ ಅಂದ್ರೆ ಏನ, ಇಟ್ ಈಸ್ ಯೂಸ್ ಟು ರೆಫರ್ ಲಾಸ್ಟ್ ಪರ್ಸನ್ ಆರ್ ಥಿಂಗ್ ಅಮಂಗ್ ಮೋರ್ ದನ್ 2. ಸೊ ಎಕ್ಸಾಂಪಲ್ಸ್ ನೋಡೋಣ, ಡೋಂಟ್ ವರಿ. ರೋಸ್, ಡೈಸಿ ಅಂಡ್ ಲಿಲ್ಲಿ. ಸೊ ಆಬ್ವಿಯಸ್ಲಿ ಎರಡಕ್ಕಿಂತ ಹೆಚ್ಚದು ಇಲ್ಲಿ. ರೋಸ್, ಡೈಸಿ ಅಂಡ್ ಲಿಲ್ಲಿ ಆರ್ ಫ್ಲವರ್ಸ್ ಬಟ್ ದ ಫಸ್ಟ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ದ ಲಾಸ್ಟ್. ಅಂದ್ರೆ ಏನಾತಿಗೆ, ರೋಜು ಲಿಲ್ಲಿಕ್ಕಿಂತ ಹೆಚ್ಚು ಬ್ಯೂಟಿಫುಲ್ ಇದ್ದಂಗ ಆತು. ತಿಳಿತಾ? ನೆಕ್ಸ್ಟ್, ಜಾನ್ ಲೈಕ್ಸ್ ಕ್ರಿಕೆಟ್, ಫುಟ್ಬಾಲ್ ಅಂಡ್ ಹಾಕಿ. ಸೊ ನಿಮ್ಗೆ ಅದೇ ಕನ್ಫ್ಯೂಷನ್ ಇತ್ತಂದ್ರೆ ಫಾರ್ಮರ್, ಲೆಟರ್ ಹೆಂಗ್ ಯೂಸ್ ಮಾಡ್ಬೇಕಂದ್ರ, ಸೊ ಇವ್ ಎಷ್ಟು ಅದಾವ ಅನ್ನೋದು ನೀವು ನೋಡಬೇಕು. ವೆನ್ ಯು ಆರ್ ಕಂಪ್ಯಾರಿಸನ್ ಬಿಟ್ವೀನ್ 2 or more things. ಸೊ 3 or more things ಇತ್ತಂದ್ರ then you should go for first or last
2 things ಇತ್ತಂದ್ರ ಫಾರ್ಮರ್ ಆರ್ ಲೆಟರ್. ಓಕೆ, ಬಟ್ 1 thing ಇತ್ತಂದ್ರೆ ಯಾವುದು ಬರುವುದೇ ಇಲ್ಲ. ಹಿ ಗೇವ್ ಮಿ ಕಾಫಿ, ಐ ಹ್ಯಾಡ್, ದಟ್ಸ್ ಇಟ್. ಕಾಫಿ ಕೊಟ್ರೆ ನನಗೆ ಟೀ ಬೇಕು ಬೇಡ ಕೇಳಲಿಲ್ಲ ನಂಗೆ. ನೆಕ್ಸ್ಟ್ ಇಲ್ಲಿ ನೋಡು, ಜಾನ್ ಲೈಕ್ಸ್ ಕ್ರಿಕೆಟ್, ಫುಟ್ಬಾಲ್ ಅಂಡ್ ಹಾಕಿ ಬಟ್ ಹಿ ಪ್ರಿಫರ್ಸ್ ದ ಲಾಸ್ಟ್. ಅಂದ್ರೆ ಯಾವ ಪ್ರಿಫರ್ ಮಾಡಿದಂಗಾತು? ಹಾಕಿ ಪ್ರಿಫರ್ ಮಾಡಿದಂಗಾತು. ವಿ ವೇರ್ ಆಫರ್ಡ್ ಜ್ಯೂಸ್, ಟೀ ಅಂಡ್ ಕಾಫಿ. ಐ ಚೋಸ್ ದ ಫಸ್ಟ್ ಓವರ್ ದ ಅದರ್ ಟು. ಸೊ ಯಾವ ಚೂಸ್ ಮಾಡಿದಂಗಾತು? ನನಗ ಜ್ಯೂಸ್ ಚೂಸ್ ಮಾಡಿದ್ನಿ. ಮುಂಬೈ, ಪುಣೆ ಅಂಡ್ ಡೆಲ್ಲಿ ಬೋತ್ ಆರ್ ಗುಡ್ ಪ್ಲೇಸ್ ಟು ವಿಸಿಟ್ ಬಟ್ ದ ಲಾಸ್ಟ್ ಹ್ಯಾಸ್ ದ ಬೆಟರ್ ಫುಡ್ ಆಪ್ಷನ್ಸ್. ಅಂದ್ರೆ ಯಾವುದು ಲಾಸ್ಟ್? ಅಂದ್ರೆ ಡೆಲ್ಲಿ ಹ್ಯಾಸ್ ದ better food options. Okay, now the last part of today's class, that is numeral adjectives. So numeral ಅಂದ್ರೆ number. So numeral ಒಳಗೆ ಎರಡು ಟೈಪ್ ಇರುತ್ತೆ. one is ordinal, ಇನ್ನೊಂದು cardinal ಅಂತ ಇರುತ್ತೆ. So ordinal ಅಂದ್ರೆ ಏನ? ಫಸ್ಟ್, ಸೆಕೆಂಡ್, ಥರ್ಡ್, ಹೀಗೆ ಸೆಕೆಂಡ್, ಥರ್ಡ್ ಸ್ಟ್ಯಾಂಡರ್ಡ್ ಒಳಗೆ ಕಳಿಸ್ತಾರೆ. write the ordinal numbers of 11, 12, 13, 14 ಅಂತ. So 11th, 12th, 13th, 14th ಹಿಂಗ ಅಂತೀವಲ್ಲ. ನೆಕ್ಸ್ಟ್ ಲಾಸ್ಟ್ ಬರತಿ. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮ್ ಒಳಗ ಇದ್ರ ಮೇಲೆ ಕೇಳಾರು. ಸೊ ಇವನು ಏನ್ ಬರತಿ? ಆರ್ಡಿನಲ್. ನೆಕ್ಸ್ಟ್ ಅಂದ್ರೇನ? ಮುಂದಿನವರು. ಲಾಸ್ಟ್ ಅಂದ್ರೇನ? ಕಡಿದವರು. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್ ಏನ್ ಬರತ್ತಲ್ಲ 100th. ಸೊ ಇವೆಲ್ಲಾನು ಆರ್ಡಿನಲ್ ಬರ್ತೈತಿ. ಬಟ್ ಕಾರ್ಡಿನಲ್ ಅಂದ್ರೆ ಇಟ್ ಜಸ್ಟ್ ಡಿನೋಟ್ಸ್ ದ ನಂಬರ್ ವ್ಯಾಲ್ಯೂ ಆರ್ ಕೌಂಟಿಂಗ್. ಜಸ್ಟ್ ನಿಮ್ದು 1 2 3 4 5 6 7 8 ಇಷ್ಟು ಏನಂತಾರ? ಇವ್ ಕಾರ್ಡಿನಲ್ ನಂಬರ್ಸ್ ಅಂತಾರೆ ಇಷ್ಟ. ಓಕೆ, ಸೊ ಇದು ಏನಾರ ಇರ್ಲಿ, ಇದನ್ನೇ ಹೇಳಾಕತ್ತೀರ ನೀವು ಅಂದ್ರ ಇದನ್ನು ನಾವು ಅಡ್ಜೆಕ್ಟಿವ್ ಫಾರ್ಮ್ ಒಳಗೆ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ನಿಮ್ಗೆ ಹೇಳಾಕತ್ತೇನೆ. ಸೊ ಬೈ ಚಾನ್ಸ್ ಒಂದು ಸೆಂಟೆನ್ಸ್ ಒಳಗ ಆರ್ಡಿನಲ್, ಕಾರ್ಡಿನಲ್ ಎರಡೂ ಯೂಸ್ ಮಾಡಿದಾರ ಅಂದ್ರ ಆ ಟೈಮ್ ಒಳಗ ಆರ್ಡಿನಲ್ ಫಸ್ಟ್ ಬರ್ತೈತಿ, ಆಮೇಲೆ ಕಾರ್ಡಿನಲ್ ಬರ್ತೈತಿ. ಓಕೆ, ಸೊ ಅದ್ರ ಸಂಬಂಧನ ನಾನು ಇದನ್ನ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಾಕತ್ತೇನೆ ನಿಮಗೆ. ಯಾಕಂದ್ರೆ ನಾನು ನಿಮ್ದು ಎರರ್ ಕರೆಕ್ಷನ್ಸ್ ಒಳಗ ಫಸ್ಟ್ ಕಾರ್ಡಿನಲ್ ಬಂದ ನೆಕ್ಸ್ಟ್ ಆರ್ಡಿನಲ್ ಬತ್ತ ನೀವು ಪಟ್ನ ರಿವರ್ಸ್ ಮಾಡ್ಬೇಕು ಅದನ್ನ. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ರೂಲ್ ಇಸ್ ಬಿಫೋರ್ ಆರ್ಡಿನಲ್ ದ ಈಸ್ ಯೂಸ್ಡ್. ಸೊ ಇಲ್ಲೇ ನೀವೆಲ್ಲ ಆರ್ಡಿನಲ್ಸ್ ಅದಾವಲ್ಲ, ಸೊ ಇದ್ರ ಹಿಂದ ದ ಅತ್ ನಾವು ಯೂಸ್ ಮಾಡಲೇಬೇಕು. ಸೊ ದೀಸ್ ಟೂ ರೂಲ್ಸ್ ಹ್ಯಾವ್ ಟು ಬಿ ಇಂಪ್ಲಿಮೆಂಟೆಡ್ ಕಂಪಲ್ಸರಿಲಿ ವೆನ್ ವಿ ಟಾಕ್ ಅಬೌಟ್ ನ್ಯೂಮರಲ್ ಅಡ್ಜೆಕ್ಟಿವ್. ಸೊ ಇಲ್ಲಿ ನೋಡೋಣ, ದ ಲಾಸ್ಟ್ 2 rows ಸ್ಟೂಡೆಂಟ್ ವೇರ್ ಪನಿಷ್ಡ್ ಅಂತೈತಿ. ಸೊ ಇಲ್ಲಿ 2 ಅನ್ನೋದು ಏನಾಯ್ತು ನಮ್ದಿಗಿದು? ಲೆಟ್ ಮೀ ಟೆಲ್ ಯು. 2 ಅನ್ನೋದು ಏನಾಯ್ತು ನಮ್ದು? ಆರ್ಡಿನಲ್ ಆತು. ಲಾಸ್ಟ್ ಅನ್ನೋದು ಏನಾಯ್ತು? ಕಾರ್ಡಿನಲ್ ಅನ್ನೋದಾತು. ಸೊ ರೂಲ್ಸ್ ಪ್ರಕಾರ ಏನಿತ್ತು? ಫಸ್ಟ್ ಕಾರ್ಡಿನಲ್ ಬರ್ಬೇಕು. ಸೊ ಕರೆಕ್ಟ್ ಆನ್ಸರ್ ಏನ್ ಬರತಿ? ದ ಲಾಸ್ಟ್ 2 rows ಸ್ಟೂಡೆಂಟ್ಸ್ ವೇರ್ ಪನಿಷ್ಡ್. ಸೊ ಸ್ಟೂಡೆಂಟ್ ಅತೈತಿ ಇಲ್ಲೇ. ಸೊ ಅದಕ್ಕೆ ಅದನ್ನ ಪ್ಲೂರಲ್ ಮಾಡ್ಬೇಕು ನೀವು. ಯಾಕೆ ಪ್ಲೂರಲ್ ಮಾಡ್ಬೇಕು? ವೇರ್ ಅತೈತಿ. ಸೊ ಅದಕ್ಕೆ ಅದನ್ನ ಪ್ಲೂರಲ್ ದಾಗ ಮಾಡಿ ಸ್ಟೂಡೆಂಟ್ಸ್ ಅತ್ ಮಾಡ್ಬೇಕು. ಸೊ ಇದನ್ನ ಒಂದ ಹೇಳತ್ ಲಕ್ಷ ಕೊಡಬಾರ್ದು, ಇವನು ಎಲ್ಲ ಸೈಮಲ್ಟೇನಿಯಸ್ಲಿ ನೋಡ್ಬೇಕು ನೀವು. ಸೊ ಐ ಜಸ್ಟ್ ಎರೇಸ್ ಅಂಡ್ ಶೋ. ಯು ಕ್ಯಾನ್ ಸಿ ಹಿಯರ್ ದ ಲಾಸ್ಟ್ 2. ಸೊ ಫಸ್ಟ್ ಆರ್ಡಿನಲ್ ಬತ್ತು, ನೆಕ್ಸ್ಟ್ ಕಾರ್ಡಿನಲ್ ಬತ್ತು. ಆರ್ಡಿನಲ್ ಹಿಂದ್ ಕಂಪಲ್ಸರಿ ದ ಬರ್ಲೇಬೇಕು. ಸೊ ದ ಆಲ್ರೆಡಿ ಕೊಟ್ಟಾರ ಅವ್ರು ಕೊಟ್ಟಿದ್ದಿಲ್ಲ ಅಂದ್ರೆ ದ ಕಂಪಲ್ಸರಿ ಬರೀಲೇಬೇಕು. ಓಕೆ, ನೆಕ್ಸ್ಟ್ ದ 10 first customers will be given discount. ಸೊ 10 ಅನ್ನೋದು ಏನ್ ಬತ್ ನಮ್ದಿಗಿದು? ಆರ್ಡಿನಲ್. ಸೊ 10 ಅನ್ನೋದು ಏನ್ ಬತ್ ನಮ್ದಿದು? ಕಾರ್ಡಿನಲ್ ಬತ್ತು. ಫಸ್ಟ್ ಅನ್ನೋದು ಆರ್ಡಿನಲ್ ಬತ್ತು. ಸೊ ಅದಕ್ಕೆ ಹೆಂಗ್ ಬರೀತೀರಿ ನೀವು? ದ ಫಸ್ಟ್ 10 customers will be given discount. Okay, next he got second prize. So he got second prize. ಇದ್ರೊಳಗ ಎರಡು ಇಲ್ಲ ಆಕ್ಚುಲಿ. ಸೊ ಡೈರೆಕ್ಟ್ಲಿ ಏನ್ ಕೊಟ್ಟಾರ ಅವರು? ಆರ್ಡಿನಲ್ ಅಂತ ಕೊಟ್ಟಾರ. ಸೊ ಅದರ ಹಿಂದೆ ಏನ್ ಬರ್ಬೇಕು? ದ ಬರ್ಬೇಕು. he got the second prize. ಸೊ ಕಂಪಲ್ಸರಿಲಿ ಎರಡೂ ಬರ್ಬೇಕತ್ತೇನಿಲ್ಲ. ಎರಡೂ ಬಂದು ಅಂದ್ರೆ ಈ ಒಂದೊಂದು ಸೆಂಟೆನ್ಸ್ ಒಳಗೆ ನೋಡ್ರಿ, ಡೈರೆಕ್ಟ್ ಬರೀ ಕಾರ್ಡಿನಲ್ ಅಂತ ಬಂತಂದ್ರ ಸೊ ಅದ್ರ ಹಿಂದ್ ದ ಹಚ್ಚಬಾರ್ದು ನೀವು. ತಿಳಿತು? ದೇರ್ ಆರ್ 2 apples. ಸೊ 2 ಅನ್ನೋದು ಏನಾಯ್ತು? ಕಾರ್ಡಿನಲ್ ಆಯ್ತು. ಸೊ ದೇರ್ ಆರ್ ದ 2 apples ಅನ್ನೋದಿಲ್ಲ ನೀವು. ತಿಳಿತು? ಸೊ ಇವನ್ನೆಲ್ಲ ಸಿಂಪಲ್ ಥಿಂಗ್ಸ್ ನಾ ಏನ್ ಹೇಳ್ತೇನಲ್ಲ ಸೈಡ್ ಬರ್ಕೋತ ಬರ್ರಿ, ಸೊ ದಟ್ ಯು ವಿಲ್ ನಾಟ್ ಫಾರ್ಗೆಟ್. ತಿಳಿತು? he got second prize. ಸೊ ಅದಕ್ಕೆ ಇಲ್ಲಿ ಇನ್ನೊಂದು ಲೈಕ್ ನಿಮ್ದು ಕಾರ್ಡಿನಲ್ ಅನ್ನೋದು ಬಂದಿಲ್ಲ, ಜಸ್ಟ್ ಆರ್ಡಿನಲ್ ಅನ್ನೋದು ಅಷ್ಟೇ ಐತಿ ಇದ್ರೊಳಗ. ಸೊ ಅದ್ರ ಸಂಬಂಧ ನಾನು ದ ಅಂತ ಮೆನ್ಷನ್ ಮಾಡೀನಿ. ಅಂಡ್ ದ ಲಾಸ್ಟ್ ಕ್ವೆಶ್ಚನ್ ಫಾರ್ ಟುಡೇಸ್ ಕ್ಲಾಸ್ ಇಸ್ I was first to board the train from Delhi. ಸೊ ಫಸ್ಟ್ ಅನ್ನೋದು ಏನ್ ಬತ್ತು ನಮ್ದಿಗಿದು? ಆರ್ಡಿನಲ್ ಅಂತ ಬತ್ತು. ಸೊ ಅದರ ಸಂಬಂಧ ಹಿಂದೆ ಏನ್ ಬರೀಬೇಕು? ದ ಬರೀಬೇಕು. ಸೊ I was the first to board the train for Delhi. ಓಕೆನಾ? So this is all about your chapter adjective. So hope you have understood. It was very simple chapter to understand. ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇರಲಿಲ್ಲ.
ಸೊ ಮೇ ಬಿ ನಾನು 13 ರೂಲ್ಸ್ ಅದು ಕ್ಲಾಸಿಫೈ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡೀನಿ ನಿಮಗೆ. ಸೊ ನೀವು ನೋಟ್ಸ್ ಬರ್ಕೊಂಬಂದು ಯಾವ್ದೇನು ಕಂಬೈನ್ ಮಾಡ್ಕೊಂಡು ಮಾಡ್ಕೋತೀರಿ, ಯು ಕ್ಯಾನ್ ಡೂ ಇಟ್. ಅಗೇನ್ ಇಫ್ ಯು ನೀಡ್ ಎನಿ ಹೆಲ್ಪ್ ಫ್ರಮ್ ಮೈ ಎಂಡ್ ಅಲ್ಲ, ಸೊ ರೂಲ್ಸ್ ರಿಡಕ್ಷನ್ ಒಳಗದು ಯು ಕ್ಯಾನ್ ವಾಟ್ಸ್ಆಪ್ ಮೀ ಎನಿ ಟೈಮ್. I will be there to help you. Okay. So saying this, all the very best for your preparation. So keep continuing. So don't get demotivated. ಎಷ್ಟು ಓದೋದೈತಿ ಹೆಂಗ್ರಿ ಏನ್ರಿ ಅಂತಂದ ನಾನಾ ಡೀಟೇಲ್ ಟೀಚ್ ಮಾಡ್ತಾನು. ಯಾಕಂದ್ರೆ ಯು ಶುಡ್ ನಾಟ್ ರೀವಾಚ್ ದ ವಿಡಿಯೋ ಅಗೇನ್ ಅಂಡ್ ಅಗೇನ್. ಯುವರ್ ಟೈಮ್ ವಿಲ್ ಗೋ ವೇಸ್ಟ್. ಸೊ ಒಂದ್ಸಲ ಓದು ಮುಂದೆ ನೀಟಾಗಿ ಪರ್ಫೆಕ್ಟ್ ಆಗಿ ನಿಮ್ದು ಮೈಂಡ್ ಒಳಗೆ ಸೆಟ್ ಆತಂದ್ರೆ ದ ಥಿಂಗ್ಸ್ ವಿಲ್ ಬಿ ವೆರಿ ಈಸಿ. ಓಕೆನಾ? ಸೊ saying this, let's meet with the new chapter in the next class.